Only believe. Only believe. All things are possible. Only believe. Lord, I believe. Lord, I believe. All things are possible. Lord, I believe. Lord, I receive. Lord, I receive. Lord, I receive. All things are possible. Lord, I receive. Jesus is here. Jesus is here. Lord Jesus is here. All things are possible. Jesus is here. One more time. Jesus is here. Jesus is here. Brother Malik and Brother Donny, brother. Jesus is here. All things are possible. Jesus is here. Let's turn our Bible into 2 Peter chapter 1 verses 1 to 7. Second Peter ಎರಡನೇ ಪೇತ್ರ chapter 1 ಪೇತ್ರನ ಎರಡನೇ ಪತ್ರಿಕೆ verses 1 to 7. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನೂ ಆಗಿರುವ ಸಿಮೆಯೋನ್ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ನಾವೆಲ್ಲ ಎದ್ದುಕೊಳ್ಳೋಣ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. Amen. May God bless all of us through reading of the scriptures. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. May all be seated. ಎಲ್ಲರೂ ಕುಳಿತುಕೊಳ್ಳಿ. I like to draw a small subject tonight. ನಾನು ಈ ರಾತ್ರಿಯಲ್ಲಿ ಒಂದು ಸಣ್ಣ ವಿಷಯದಲ್ಲಿ ಮಾತಾಡಲು ಬಯಸ್ತೇನೆ. That is God's dwelling place. ದೇವರು ವಾಸಿಸುವ ಸ್ಥಳ. Amen. ಆಮೆನ್. God's house. ದೇವರ ಮನೆ. God's tabernacle. ದೇವರ ಗುಡಾರ. God's dwelling place. ದೇವರು ವಾಸಿಸುವ ಸ್ಥಳ. So, when we build a house, ನಾವೊಂದು ಮನೆಯನ್ನು ಕಟ್ಟುವಾಗ how many substance we required? ನಮಗೆ ಎಷ್ಟು ವಸ್ತುಗಳು ಬೇಕು? The rich people, those who have enough money, ಐಶ್ವರ್ಯವಂತರು, ಬೇಕಾದಷ್ಟು ಹಣ ಇರುವವರು, to make the house beautiful, ಮನೆಯನ್ನು ಸುಂದರವಾಗಿ ಕಟ್ಟಲು they get things from different countries, ಅವರು ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನು ತರ್ತಾರೆ. and they make it in a very beautiful way so that everybody would appreciate. ಬಹಳ ಸುಂದರವಾದ ರೀತಿಯಲ್ಲಿ ಕಟ್ತಾರೆ, ಯಾಕಂದರೆ ಎಲ್ಲರೂ ನೋಡಿ ಅದನ್ನು ಪ್ರಶಂಸೆ ಮಾಡಬೇಕೆಂದು. So, what do you say? How many substances to make our house beautiful we require? ನೀವೇನು ಹೇಳ್ತೀರಿ? ನಮ್ಮ ಮನೆಯನ್ನು ಕಟ್ಟಲು ನಮಗೆ ಎಷ್ಟು ವಸ್ತುಗಳು ಬೇಕು? To build a house, ಮನೆಯನ್ನು ಕಟ್ಟಲು how many things,
how many objects? Minimum. ಎಷ್ಟು ವಸ್ತುಗಳು ಬೇಕು? Like cement, rod, stones, irons, bricks, and color, painting and all, and making the arrangement, ceiling and all. If you see, how many? ಇಡೀ ಮನೆಯನ್ನು ಕಟ್ಟಲು ಈಗ ಸಿಮೆಂಟ್, ಕಲ್ಲು, ಪೇಂಟಿಂಗ್, Many. ತುಂಬಾ So, ವಿಷಯಗಳು. just give a number. ಒಂದು ಸಂಖ್ಯೆಯನ್ನು ಹೇಳಿ. 12. Brother said 12. 9. It's more than that. 16. See, those are the people, those are money. ನೋಡಿ, ಯಾರ ಹತ್ರ ಹಣ ಉಂಟು, Sometimes they order things from wood also, they order from other countries. You know, ಮರಗಳನ್ನು ಕೂಡ ಬೇರೆ ದೇಶಗಳಿಂದ ತರ್ತಾರೆ, because they have money. ಯಾಕಂದ್ರೆ ಅವರಲ್ಲಿ ಹಣ ಇದೆ. But still, God does not dwell in the house that man hand makes. ಆದರೂ ದೇವರು ಮನುಷ್ಯನು ಕಟ್ಟಿದ ನಿವಾಸಗಳಲ್ಲಿ ವಾಸ ಮಾಡೋದಿಲ್ಲ. And God never dwells in that house that is made with his earthly materials. ಈ ಭೂಮಿಯ ವಸ್ತುಗಳಿಂದ ಮಾಡಿದ ಮನೆಗಳಲ್ಲಿ ದೇವರು ವಾಸಿಸುವುದಿಲ್ಲ. The house that God builds, where he dwells, ಅಲ್ಲಿ ದೇವರು ವಾಸಿಸುವ ಸ್ಥಳ, all those materials has come from above. ಯಾಕಂದ್ರೆ ಆ ದೇವರು ವಾಸಿಸುವ ಸ್ಥಳ, ಅದರ ಎಲ್ಲ ವಸ್ತುಗಳು ಅದು ಮೇಲಿಂದ ಬಂದಿವೆ. It has come from far away country. ಅದು ಬೇರೆ ದೂರ ದೇಶದಿಂದ ಅದು ಬಂದಿದೆ. And he dwells in a 7-storied building. ಮತ್ತೆ ಅವನು 7-storied. 7 ಮಾಳಿಗೆಗಳ ಮನೆಯಲ್ಲಿ ವಾಸಿಸ್ತಾನೆ. That's our God's dwelling place. ಅದು ನಮ್ಮ ದೇವರು ವಾಸಿಸುವ ಸ್ಥಳ. And you know, ನಿಮಗೆ ಗೊತ್ತಲ್ಲ, to build this 7-storied house, ಈ 7 ಅಂತಸ್ತಿನ ಮನೆಯನ್ನು ಕಟ್ಟಲು he has used 1200 materials. ಅವನು ಇದಕ್ಕೆ 1200 ವಸ್ತುಗಳನ್ನು ಉಪಯೋಗಿಸಿದ್ದಾನೆ. And in one message, Brother Branham says, ಮತ್ತೆ ಒಂದು ಸಂದೇಶದಲ್ಲಿ ಸಹೋದರ ಬ್ರಾನಮ್ ಹೇಳ್ತಾರೆ, where Brother Dr. Well is preaching, ಅಲ್ಲಿ ಡಾಕ್ಟರ್ ವೇಲ್ ಅಲ್ಲಿ ಅವರು ಪ್ರಚಾರ ಮಾಡ್ತಾ he ಇದ್ರು. preached one message, ಅವನು ಒಂದು ಸಂದೇಶವನ್ನು ಬೋಧಿಸಿದ. and out of that one message, ಆ ಸಂದೇಶದಲ್ಲಿ Brother Branham says, ಸಹೋದರ ಬ್ರಾನಮ್ ಹೇಳ್ತಾರೆ, I just want to tell you the number. ನಾನು ಸಂಖ್ಯೆಯನ್ನು ಹೇಳಲು ಬಯಸ್ತೇನೆ. Brother Bell preaching one message, ನೋಡಿ, ಅಲ್ಲಿ ಸಹೋದರ ವೇಲ್ ಒಂದು ಸಂದೇಶವನ್ನು ಪ್ರಚಾರ ಮಾಡ್ತಾರೆ. and from that one message, ಮತ್ತೆ ಆ ಒಂದು ಪ್ರಚಾರದಲ್ಲಿ Brother Branham say, I have got 20 sermons. ಅಲ್ಲಿ ಅವರು ಹೇಳ್ತಾರೆ, ಅದರಲ್ಲಿ ನಾನು 20 ಕೂಟಗಳನ್ನು ಮಾಡಬಹುದು, 20 ಸಂದೇಶಗಳನ್ನು. sermons. 20 ಕೂಟ From ಸಂದೇಶಗಳನ್ನು. one sermon, 20 sermons. ನೋಡಿ, ಒಂದು ಸಂದೇಶದಿಂದ 20 ಸಂದೇಶಗಳು. If you give that calculation, ಆ ಒಂದು ಲೆಕ್ಕದಲ್ಲಿ ನಾವು ಹಾಕಿದರೆ, from 1200 sermons, ಹಾಗಾದ್ರೆ 1200 ಸಂದೇಶಗಳಿಂದ how many sermons will get? ಎಷ್ಟು ಸಂದೇಶಗಳು ಸಿಗಬಹುದು? 1200 into 20. ನೋಡಿ, ಅಲ್ಲಿ 1200 ಗುಣಿಸು 20. And that many materials ಅಷ್ಟು ವಸ್ತುಗಳು are used to prepare God's dwelling place. ಅಲ್ಲಿ ದೇವರ ವಾಸಿಸುವ ಸ್ಥಳವನ್ನು ತಯಾರಿಸಲು ಅಷ್ಟು ವಸ್ತುಗಳನ್ನು ಉಪಯೋಗಿಸಲಾಗಿದೆ. Amen. ಆಮೆನ್. God's name be praised. ದೇವರ ನಾಮಕ್ಕೆ ಮಹಿಮೆ ಆಗಲಿ. And our prophet, the 7th star, 7th angel, ನಮ್ಮ ಪ್ರವಾದಿ 7ನೇ ನಕ್ಷತ್ರ, 7ನೇ ದೂತನು took this text, ಈ ಒಂದು ಟೆಕ್ಸ್ಟ್ ಅನ್ನು ತೆಗೆದುಕೊಂಡು 2 Peter chapter 1 verse 7, 2 ಪೇತ್ರ 1:1-7 to preach the stature of a perfect ಆ man. ಸಿದ್ಧ ಮನುಷ್ಯನ ನಿಲುವು ಎಂಬ ಸಂದೇಶವನ್ನು ಬೋಧಿಸಲು. And I would like to give some highlights out of that. ಅದರಲ್ಲಿ ಕೆಲವು ಹೈಲೈಟ್ಸ್ ನಾನು ನಿಮಗೆ ಹೇಳಲು ಬಯಸ್ತೇನೆ. And I do believe all will be blessed tonight. ನಾನು ಎಣಿಸ್ತೇನೆ ಎಲ್ಲರೂ ಇದರಿಂದ It's a ಆಶೀರ್ವಾದಿತರಾಗ್ತೀರಿ. very vast subject. ಇದು ಬಹಳ ಒಂದು ಒಳ್ಳೆ ವಿಷಯ. You know, only foundation can preach many more meetings. ಯಾಕಂದ್ರೆ ಕೇವಲ ಅಡಿಪಾಯದಲ್ಲಿ ನಾವು ಅನೇಕ ಕೂಟ ನಡೆಸಬಹುದು. And one story can we preach one year. ಮತ್ತೆ ಒಂದೊಂದು ಹಂತದಲ್ಲಿ ನಾವು ಒಂದೊಂದು ವರ್ಷ ಬೋಧಿಸಬಹುದು. That much ಅಷ್ಟು treasures are there in this message. ಅಷ್ಟೊಂದು ಅಮೂಲ್ಯವಾದ ವಸ್ತುಗಳು ಇದರಲ್ಲಿ ಇವೆ. But briefly we will see it. ಆದ್ರೆ ವಿವರವಾಗಿ ನಾವು ಅದನ್ನು ನೋಡುವ ಸಂಕ್ಷಿಪ್ತವಾಗಿ. Building the tabernacle, ಒಂದು ಗುಡಾರವನ್ನು ಕಟ್ಟುವುದು, building the living tabernacle ಆ ಒಂದು ಜೀವಂತ ಗುಡಾರವನ್ನು ಕಟ್ಟುವುದು, of the living God's dwelling place. ಜೀವಂತ ದೇವರ ವಾಸಿಸುವ ಸ್ಥಳ. Amen. ಆಮೆನ್. Living God's dwelling place. ಜೀವಂತ ದೇವರ ವಾಸಿಸುವ ಸ್ಥಳ.
the perfect man. ಆ ಒಂದು ಪರಿಪೂರ್ಣ ಮನುಷ್ಯನು. The God's dwelling place is perfect man. ದೇವರ ವಾಸಿಸುವ ಸ್ಥಳ ಅದು ಪರಿಪೂರ್ಣ ಮನುಷ್ಯನು. God is not dwelling any man, ದೇವರು ಯಾವುದೇ ಮನುಷ್ಯನಲ್ಲಿ ವಾಸಿಸಲ್ಲ, but God is dwelling in perfect man. ಆದ್ರೆ ಪರಿಪೂರ್ಣ ಮನುಷ್ಯನಲ್ಲಿ ಅವನು ವಾಸಿಸ್ತಾನೆ. And that perfect man is the dwelling place of God. ಮತ್ತೆ ಅದು ಪರಿಪೂರ್ಣ ಮನುಷ್ಯನು ದೇವರು ವಾಸಿಸುವ ಸ್ಥಳ. To make this perfect man, he needs the perfect word. ಅಲ್ಲಿ ಈ ಪರಿಪೂರ್ಣ ಮನುಷ್ಯನನ್ನು ಮಾಡ್ಲಿಕ್ಕೆ ಅವನಿಗೆ ಪರಿಪೂರ್ಣ ವಾಕ್ಯ ಬೇಕು. And nothing is perfect in this world. ಮತ್ತೆ ಈ ಲೋಕದಲ್ಲಿ ಯಾವುದೇ ಪರಿಪೂರ್ಣವಾದದ್ದಿಲ್ಲ. Only God is perfect. ದೇವರು ಮಾತ್ರ ಪರಿಪೂರ್ಣನು. His word is ಆತನ perfect. ವಾಕ್ಯವು ಪರಿಪೂರ್ಣ ಆಗಿದೆ. So in our time, ನಮ್ಮ ಸಮಯದಲ್ಲಿ, in our age, ನಮ್ಮ ಯುಗದಲ್ಲಿ, in 1963, 1963ರಲ್ಲಿ the complete word has come. ಸಂಪೂರ್ಣ ವಾಕ್ಯವು ಬಂದಿದೆ. Amen. Amen. Why? ಯಾಕೆ? To make a complete man. ಅದು ಸಂಪೂರ್ಣ ಮನುಷ್ಯನನ್ನು ಮಾಡ್ಲಿಕ್ಕೆ. ಆಮೆನ್. That complete man ಆ ಸಂಪೂರ್ಣ ಮನುಷ್ಯನು is the dwelling place of God. ಅದು ದೇವರ ವಾಸಿಸುವ ಸ್ಥಳ. May God's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. Why God needs this complete man? ಯಾಕೆ ದೇವರಿಗೆ ಈ ಸಂಪೂರ್ಣ ಮನುಷ್ಯನು ಬೇಕು? That complete man also called the perfect man. ಅಲ್ಲಿ ಆ ಸಂಪೂರ್ಣ ಮನುಷ್ಯನು ಪರಿಪೂರ್ಣ ಮನುಷ್ಯನೆಂದು ಕರೆಯಲ್ಪಡ್ತಾನೆ. And that perfect man is needed to have the perfect worship. ನೋಡಿ, ಆ ಪರಿಪೂರ್ಣ ಮನುಷ್ಯನಿಗೆ ಪರಿಪೂರ್ಣ ಆರಾಧನೆ ಬೇಕು. We are gathered here to worship. ನಾವು ಇಲ್ಲಿ ಆರಾಧನೆ ಮಾಡಲು ಸೇರಿದ್ದೇವೆ. God is not only interested in worship. ದೇವರು ಆರಾಧನೆಯಲ್ಲಿ ಮಾತ್ರ ಆಸಕ್ತನಾಗಿರುವುದಲ್ಲ, God is very much interested in perfect worship. ಅಲ್ಲಿ ಒಂದು ಪರಿಪೂರ್ಣ ಆರಾಧನೆಯಲ್ಲಿ ಅವನು Today ಆಸಕ್ತನಾಗಿದ್ದಾನೆ. all the denominations they claim they worship God. ಇವತ್ತು ಎಲ್ಲ ಸಂಪ್ರದಾಯದವರು ಹೇಳ್ತಾರೆ ಅವರು ಆರಾಧನೆ ಮಾಡ್ತಾರೆ They say ಎಂದು. we are going to worship. ನಾವು ಆರಾಧನೆ ಮಾಡ್ತೇವೆ. But when you go to heaven, ಆದ್ರೆ ಪರಲೋಕಕ್ಕೆ ಹೋದಾಗ we don't just worship. ಅಲ್ಲಿ ಕೇವಲ ಆರಾಧನೆ ಮಾತ್ರ We ಅಲ್ಲ, have the perfect worship. ಅಲ್ಲಿ here. ಪರಿಪೂರ್ಣ ಆರಾಧನೆ ಇದೆ. Amen. Amen. And before we do perfect worship ಮತ್ತೆ there, ನಾವು ಅಲ್ಲಿ ಪರಿಪೂರ್ಣ ಆರಾಧನೆ ಮಾಡುವ ಮೊದಲು we must have perfect worship ಇಲ್ಲಿ here. ಪರಿಪೂರ್ಣ ಆರಾಧನೆ ಮಾಡಬೇಕು. In the 77 para, ಅಲ್ಲಿ 77 ಪ್ಯಾರ God dwells in the stature of a man, ಅಲ್ಲಿ ದೇವರೊಂದು ಸಿದ್ಧ ಮನುಷ್ಯನಲ್ಲಿ ನಿಲ್ಲುವಾಗ್ತಾನೆ. reflecting himself into that being. ಆ ಒಂದು ಜೀವಿಯಲ್ಲಿ ಅವನು ತನ್ನನ್ನು ಪ್ರತ್ಯಕ್ಷಪಡಿಸ್ತಾನೆ. Reflecting himself in that being. ನೋಡಿ, ಆ ಒಂದು ಜೀವಿಯಲ್ಲಿ ಅವನು ತನ್ನನ್ನು ತಾನು ಪ್ರತ್ಯಕ್ಷ ಪಡಿಸ್ತಾನೆ. Perfect worship. ಅದು ಪರಿಪೂರ್ಣ ಆರಾಧನೆ. God in us, ದೇವರು ನಮ್ಮಲ್ಲಿ being his tabernacle, ಅವನ ಒಂದು ಗುಡಾರವಾಗಿ God manifesting. ದೇವರಲ್ಲಿ ಪ್ರತ್ಯಕ್ಷಪಡಿಸ್ತಾನೆ. That is perfect worship. ಅದು ಪರಿಪೂರ್ಣ ಆರಾಧನೆ. God in a man, ದೇವರು ಮನುಷ್ಯನಲ್ಲಿ manifesting himself, ತನ್ನನ್ನು ತಾನು ಪ್ರತ್ಯಕ್ಷಪಡಿಸುವುದು, manifesting his attributes, ಆತನ ಗುಣಧರ್ಮಗಳನ್ನು manifesting ಪ್ರತ್ಯಕ್ಷಪಡಿಸುವುದು, who God is. ದೇವರು ಯಾರೆಂದು ತೋರಿಸುವುದು. Amen. Amen. That means man becomes the reflection of God. ಅಂದ್ರೆ ಏನು, ಮನುಷ್ಯನು ದೇವರ ಒಂದು ಪ್ರತಿಫಲನವಾಗಿದ್ದಾನೆ. And that is what the perfect worship. ಅದು ಪರಿಪೂರ್ಣ ಆರಾಧನೆ ಆಗಿದೆ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Where we have that perfect worship? ಆ ಪರಿಪೂರ್ಣ ಆರಾಧನೆ ಎಲ್ಲಿದೆ? In God's dwelling place. ದೇವರು ವಾಸಿಸುವ ಸ್ಥಳದಲ್ಲಿ. Amen. Amen. God is not interested the worship in any place. ಯಾವುದೇ ಸ್ಥಳದಲ್ಲಿ ದೇವರ ಆರಾಧನೆ ಅದರಲ್ಲಿ In the Jesus time, ಯೇಸುವಿನ ಸಮಯದಲ್ಲಿ some say we worship God in the mount. ಕೆಲವರು ಹೇಳಿದರು In ನಾವು Jerusalem. ಪರ್ವತದಲ್ಲಿ ಆರಾಧಿಸ್ತೇವೆ. Some say ಕೆಲವರು ಹೇಳ್ತಾರೆ we worship in Mount Gerizim. ನಾವು ಅಲ್ಲಿ ಜೆರುಸಲೇಮ್ ಅಲ್ಲಿ ಆರಾಧಿಸ್ತೇವೆ. But Jesus said ಅದು ಯೇಸು ಹೇಳ್ತಾನೆ, God is looking for such worshippers ದೇವರು ಇಂಥ ಆರಾಧಕರನ್ನು ನೋಡ್ತಾ ಇದ್ದಾನೆ, who will worship in spirit and truth. ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸುವವರನ್ನು. God is a seeker of worshippers. ದೇವರು ಆರಾಧಕರನ್ನು ನೋಡುವವನಾಗಿದ್ದಾನೆ. He is not seeking for the preachers and pastors and evangelists. ಅವನು ಬೋಧಕರನ್ನು, ಸುವಾರ್ತಿಕರನ್ನು, ಪಾಸ್ಟರ್ಗಳನ್ನು ನೋಡುವುದಿಲ್ಲ. That is all his appointed offices. ಅದೆಲ್ಲ ಆತನು ಒಂದು ನೇಮಿಸಲ್ಪಟ್ಟ ಬಿರುದುಗಳು. But what God really seeks is the ಆದ್ರೆ worshippers. ದೇವರು ಏನನ್ನು ನೋಡ್ತಾನೆ? ನಿಜವಾದ ಆರಾಧನೆಯನ್ನು, The perfect worship. ಪರಿಪೂರ್ಣ ಆರಾಧನೆ. Amen. ಆಮೆನ್. Who will do? ಯಾರು ಮಾಡ್ತಾರೆ? A perfect man. ಪರಿಪೂರ್ಣ ಮನುಷ್ಯನು. Who is perfect man? ಯಾರು ಪರಿಪೂರ್ಣ ಮನುಷ್ಯನು? God's dwelling place. ದೇವರು ವಾಸಿಸುವ ಸ್ಥಳ, God's tabernacle. ದೇವರ ಗುಡಾರ, God's house. ದೇವರ ಮನೆ. Praise God. Praise the Lord. Amen. ಆಮೆನ್. So, when you are going to build a house, ನಾವೊಂದು ಮನೆಯನ್ನು ಕಟ್ಟುವಾಗ first thing, what we do? ಮೊದಲು ಏನು ಮಾಡ್ತೇವೆ? From where we start building the house? ನಾವು ಮನೆಯನ್ನು ಎಲ್ಲಿಂದ ಆರಂಭಿಸ್ತೇವೆ? Foundation. ಅಡಿಪಾಯ. Without foundation, there is no house. ಅಡಿಪಾಯ ಇಲ್ಲದೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. And our prophet said, ನಮ್ಮ ಪ್ರವಾದಿ ಹೇಳ್ತಾರೆ, the foundation ಈ ಅಡಿಪಾಯವು of the house is the faith. ಮನೆಯ ಒಂದು ಅಡಿಪಾಯ, ಅದು ನಂಬಿಕೆ ಆಗಿದೆ. Christianity is based on faith. The foundation of Christianity
is faith. ಕ್ರೈಸ್ತತ್ವದ ಅಡಿಪಾಯ ಅದು ನಂಬಿಕೆ. God's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. But many times ಅನೇಕ ಸಲ we think ನಾವು ಎಣಿಸ್ತೇವೆ the faith is everything. ಅದು ನಂಬಿಕೆ ಎಲ್ಲವೆಂದು. But faith is not ಅದು everything. ನಂಬಿಕೆ ಎಲ್ಲವಲ್ಲ. Faith is not the complete house. ನಂಬಿಕೆ ಸಂಪೂರ್ಣ ಮನೆ ಅಲ್ಲ. Faith is the beginning of the house. ನಂಬಿಕೆ ಅದು ಮನೆ ಆರಂಭ ಆಗಿದೆ. Sometimes people think ಕೆಲವು ಸಲ ಜನರು ಎಣಿಸ್ತಾರೆ they come before God, ಅವರು ದೇವರ ಎದುರಲ್ಲಿ ಬರುವಾಗ they come to altar, ಅವರು ವೇದಿಕೆ ಬರುವಾಗ they surrender themselves, ತಮ್ಮನ್ನು ಸಮರ್ಪಿಸ್ತಾರೆ. they claim their faith, ಅವರ ನಂಬಿಕೆಯನ್ನು ಉಚ್ಚರಿಸ್ತಾರೆ. and they think that is it, everything is over. ಅದೆಲ್ಲ ಮುಗೀತು ಎಂದು ಎಣಿಸ್ತಾರೆ. But prophet say, ಪ್ರವಾದಿ ಹೇಳ್ತಾರೆ, when you have faith, ನಿಮ್ಮಲ್ಲಿ ನಂಬಿಕೆ ಇದ್ರೆ just you started the building, ನೀವು ಕೇವಲ ಅಲ್ಲಿ ಆ ಕಟ್ಟಡವನ್ನು ಆರಂಭಿಸಿದ್ದೀರಿ. it's a place to grow. ಅದು ಆ ಒಂದು ಬೆಳೆಯುವ ಸ್ಥಳ. Amen. ಆಮೆನ್. So what is the foundation of Christianity? ಆದ್ರೆ ಕ್ರೈಸ್ತತ್ವದ ಅಡಿಪಾಯ ಏನು? Faith in the word of God. ದೇವರ ವಾಕ್ಯದಲ್ಲಿ ನಂಬಿಕೆ. Now building a house, ಈಗ ಒಂದು ಮನೆಯನ್ನು ಕಟ್ಟಲು first we lay a foundation. ಮೊದಲು ಅಡಿಪಾಯ ಹಾಕ್ತೇವೆ. And prophet says, ಪ್ರವಾದಿ ಹೇಳ್ತಾರೆ, I am going to tell how to build the spiritual house ನಾನು ಹೇಳ್ತೇನೆ ಈ ಆತ್ಮಿಕ ಮನೆಯನ್ನು ಹೇಗೆ ಕಟ್ಟೋದು, where God can dwell. ದೇವರು ವಾಸಿಸಬಹುದು. Amen. ಆಮೆನ್. Where God can dwell. ನೋಡಿ ಎಲ್ಲಿ ದೇವರು ವಾಸಿಸಬಹುದು ಆ In a ಸ್ಥಳ. spiritual house. ಆ ಒಂದು ಆತ್ಮಿಕ ಮನೆ. Amen. Amen. He wants to dwell in you. ಅವನು ನಿನ್ನಲ್ಲಿ ವಾಸಿಸಲು ಬಯಸ್ತಾನೆ. That means ಅದರ ಅರ್ಥ you are the spiritual house. ನೀನು ಆತ್ಮಿಕ ಮನೆ ಆಗಿದ್ದಿ. I am the spiritual ನಾನು house. ಆತ್ಮಿಕ ಮನೆ ಆಗಿದ್ದೇನೆ. God is building me. ದೇವರು ನನ್ನನ್ನು ಕಟ್ತಾ God ಇದ್ದಾನೆ. is interested on me. ದೇವರು ನನ್ನಲ್ಲಿ And how ಆಸಕ್ತನಾಗಿದ್ದಾನೆ. he is building me? ಅವನು ಹೇಗೆ ನನ್ನನ್ನು ಕಟ್ತಾನೆ? He is laying the foundation on me. ನನ್ನಲ್ಲಿ ಆ ಅಡಿಪಾಯನ ಹಾಕ್ತಾನೆ. What is the foundation? ಅಡಿಪಾಯ ಏನು? The faith is the foundation. ನಂಬಿಕೆ ಅದು ಅಡಿಪಾಯವಾಗಿದೆ. So when we talk faith, ನಾವು ನಂಬಿಕೆ ವಿಷಯದಲ್ಲಿ ಮಾತಾಡುವಾಗ it is not a small subject. ಅದೊಂದು ಸಣ್ಣ ವಿಷಯ ಅಲ್ಲ. To preach faith, ನಂಬಿಕೆಯನ್ನು ಬೋಧಿಸಲು it will take years together. ಅದು ವರ್ಷಗಟ್ಟಲೆ ತೆಗೆಯಬಹುದು. It will never end. ಅದು ಮುಗಿಯುವುದಿಲ್ಲ. It is an everlasting stream. ಅದು ನಿತ್ಯತ್ವದ ಒಂದು ಬಗೆಯಾಗಿದೆ. Amen. ಆಮೆನ್. That's the foundation. ಅದು ಅಡಿಪಾಯ. But many believers think we just have faith, we believe, that's enough. ಅನೇಕ ವಿಶ್ವಾಸಿಗಳು ಎನ್ನಿಸ್ತಾರೆ ನಮಗೆ ನಂಬಿಕೆ ಇದೆ ಸಾಕು. When we know prophet, ನಾವು ಪ್ರವಾದಿ ತಿಳಿದಾಗ, when you receive prophet, ನಾವು ಪ್ರವಾದಿಯನ್ನು we ಸ್ವೀಕರಿಸಿದಾಗ got so many things ನಮಗೆ ಅನೇಕ ವಿಷಯಗಳು ಸಿಗ್ತವೆ. which are hidden in the Bible. ಬೈಬಲ್ ಅಲ್ಲಿ ಮರೆಯಾದ And ವಿಷಯಗಳು. the Bible has become a real life-changing book to ಈ us. ಬೈಬಲ್ ನಮಗೆ ನಿಜವಾಗಿ ಜೀವನ ಬದಲಿಸುವ It has ಪುಸ್ತಕವಾಗಿದೆ. become a new book. ಇದು ಹೊಸ ಪುಸ್ತಕ ಆಗಿದೆ. This book is not made by any man. ಇದು ಪುಸ್ತಕ ಯಾವ ಮನುಷ್ಯರಿಂದ ಮಾಡಲ್ಪಟ್ಟದಲ್ಲ. This book makes a perfect man. ನೋಡಿ ಈ ಪುಸ್ತಕವು ಬೈಬಲ್ ಅದು ಪರಿಪೂರ್ಣ ಮನುಷ್ಯನನ್ನು Many people ಮಾಡುತ್ತದೆ. think this book is the Bible is made by some man. ಅಲ್ಲಿ ಅನೇಕರು ಎಣಿಸ್ತಾರೆ ಈ ಬೈಬಲ್ ಮನುಷ್ಯರಿಂದ ಬರೆಯಲ್ಪಟ್ಟಿದೆ. No. ಇಲ್ಲ. It is not made by man. ಇದು ಮನುಷ್ಯರಿಂದ ಮಾಡಲ್ಪಟ್ಟದಲ್ಲ. Rather, Bible makes the perfect man. ಈ ಬೈಬಲ್ ಅದು ಪರಿಪೂರ್ಣ ಮನುಷ್ಯನನ್ನು ಮಾಡ್ತದೆ. The tabernacle of God. ದೇವರ ಗುಡಾರವನ್ನು, The dwelling place of God. ದೇವರ ವಾಸಿಸುವ ಸ್ಥಳವನ್ನು. So when we talk about faith, ನಾವು ನಂಬಿಕೆ ವಿಷಯ we ಮಾತಾಡುವಾಗ find in the Bible so many faith. ಅನೇಕ ನಂಬಿಕೆಗಳು ಬೈಬಲ್ ಅಲ್ಲಿ ಇವೆ. The greater faith, ಅದು ಶ್ರೇಷ್ಠ ನಂಬಿಕೆ. mustard seed like faith. ನೋಡಿ ಅದು ಸಾಸಿವೆ ಕಾಳಿನ ನಂಬಿಕೆ. Amen. ಆಮೆನ್. Saving faith. ಅದು ರಕ್ಷಣೆ ಒಂದು ನಂಬಿಕೆ. Redeeming faith. ಅದು ವಿಮೋಚನೆ ನಂಬಿಕೆ. Man's faith. ಮನುಷ್ಯನ ನಂಬಿಕೆ. Because Jesus said, ಯಾಕಂದ್ರೆ ಯೇಸು ಹೇಳಿದ, Peter, I have prayed for you, ಪೇತ್ರನೇ ನಾನು ನಿನಗೋಸ್ಕರ so your ಪ್ರಾರ್ಥಿಸಿದ್ದೇನೆ. faith will fail not. ನಿನ್ನ ನಂಬಿಕೆ ಅದು ವಿಫಲವಾಗದಂತೆ. He's not saying my faith will fail. ಅಲ್ಲಿ ನನ್ನ ನಂಬಿಕೆ ವಿಫಲ ಆಗ್ತದೆ ಅಂತ ಹೇಳೋದಿಲ್ಲ. He said, I have prayed for your faith. ನಿನ್ನ ನಂಬಿಕೆಗೋಸ್ಕರ That ಪ್ರಾರ್ಥಿಸಿದ್ದೇನೆ. means Peter had faith. ಅದರ ಅರ್ಥ ಹಾಗಾದ್ರೆ ನಮ್ಮ ಪೇತ್ರನಿಗೆ ಒಂದು ನಂಬಿಕೆ ಇದೆ. Man had faith. ಮನುಷ್ಯನಿಗೆ ಒಂದು ನಂಬಿಕೆ ಇದೆ. That faith may fail. ಆ ನಂಬಿಕೆ ಅದು ವಿಫಲ ಆಗಬಹುದು. But God's faith will never ಆದ್ರೆ fail. ದೇವರ ನಂಬಿಕೆ ವಿಫಲ ಆಗುದಿಲ್ಲ. Because God's faith is based on the word. ಯಾಕಂದ್ರೆ ದೇವರ ನಂಬಿಕೆಯು ವಾಕ್ಯದ ಮೇಲೆ And the ಆಧಾರಿತವಾಗಿದೆ. words are the thoughts of God. ಅದೇ ಈ ವಾಕ್ಯವು ದೇವರ ಆಲೋಚನೆ And the ಆಗಿದೆ. thoughts of God are eternal. ದೇವರ ಆಲೋಚನೆಗಳು The ನಿತ್ಯವಾದವುಗಳು. eternal thoughts will never end. ನಿತ್ಯವಾದ ಯೋಚನೆಗಳು ಅದು ಮುಗಿಯುವುದಿಲ್ಲ. The heaven and earth shall pass ಅಲ್ಲಿ away, ಭೂಮಿ ಆಕಾಶ ಅಳಿದು ಹೋಗು. but not a jot of his word will pass ಆದ್ರೆ away. ಆತನ ವಾಕ್ಯದ ಒಂದು ಬಿಂದು ಕೂಡ ಅಳಿದು ಹೋಗುದಿಲ್ಲ. It will stand forever and ಅದು ever. ಪತಿಯ ನಿತ್ಯತ್ವಕ್ಕೆ ಅದು ನಿಲ್ತದೆ. So that faith comes by hearing the word ನೋಡಿ ನಂಬಿಕೆ ವಾಕ್ಯವನ್ನು ಕೇಳುವುದರ ಮೂಲಕ ಬರ್ತದೆ. and the word of God. ದೇವರ ವಾಕ್ಯವನ್ನು. That faith will never ಆ ನಂಬಿಕೆ fail. ಅದು ವಿಫಲ ಆಗುದಿಲ್ಲ. Amen. Amen. So intellectual faith is there. ನೋಡಿ ಒಂದು ಲೌಕಿಕ ನಂಬಿಕೆ ಇದೆ. Sometimes we think the intellectual as God's faith. ಕೆಲವು ಸಲ ಈ ಲೌಕಿಕ ನಂಬಿಕೆಯನ್ನು ನಾವು ದೇವರ ನಂಬಿಕೆ ಎಂದು ಎಣಿಸ್ತೇವೆ. So when that fails, ಆ ನಂಬಿಕೆ ಅದು ವಿಫಲ ಆದಾಗ we get into depression. ನಾವು ವ್ಯಾಕುಲತೆಗೊಳಗಾಗ್ತೇವೆ. We get into anxiety. ನಮಗೆ ಒಂದು ಚಿಂತೆಗೆ ಒಳಗಾಗ್ತೇವೆ. Then we quit coming church. ಮತ್ತೆ ನಾವು ಅಲ್ಲಿ ಸಭೆಗೆ ಬರುವುದನ್ನು ಬಿಡ್ತೇವೆ. We stop reading Bible. ನಾವು ಬೈಬಲ್ ಓದುವುದನ್ನು ಬಿಡ್ತೇವೆ. We stop having fellowship. ಅಲ್ಲಿ ಅನ್ಯೋನ್ಯತೆ ಮಾಡೋದನ್ನು ಬಿಡ್ತೇವೆ. Because ಯಾಕೆ? we are thinking the intellectual faith as
revealed ಯಾಕಂದ್ರೆ faith. ನಾವು ಲೌಕಿಕ ನಂಬಿಕೆಯನ್ನೇ ಅದು ಪ್ರಕಟವಾದ ನಂಬಿಕೆಯನ್ನು ನಂಬಿದ್ದೇವೆ. And when our prophet came, ಪ್ರವಾದಿ ಬಂದಾಗ he gave the right interpretation of faith. ಅವನು ನಂಬಿಕೆಗೆ ಸರಿಯಾದ ಅನುವಾದವನ್ನು He ಹೇಳಿಕೊಟ್ಟ. said faith is revelation. ನೋಡಿ ಅವರು ಹೇಳ್ತಾರೆ ನಂಬಿಕೆ ಅಂದ್ರೆ ಅದು ಪ್ರಕಟಣೆ. Amen. ಆಮೆನ್. And he said faith is the sixth sense. ನಂಬಿಕೆ ಅದು ಆರನೇ ಇಂದ್ರಿಯ. Faith is the super sense. ನೋಡಿ ಅದು ನಂಬಿಕೆ ಅದು ಸೂಪರ್ ಸೆನ್ಸ್ ಆಗಿದೆ. Faith is the victory. ಅದು ನಂಬಿಕೆ ಅಂದ್ರೆ ಅದು ಜಯ. See, the one point will take one sermon. ನೋಡಿ ಒಂದೊಂದು ಪಾಯಿಂಟ್ಗಳು ಒಂದೊಂದು ಕೂಟವನ್ನು ನಡೆಸಬಹುದು. And in Bangalore I was sharing. ಮತ್ತೆ ಬೆಂಗಳೂರಲ್ಲಿ ನಾನು ಹೇಳ್ತಾ ಇದ್ದೆ. Prophet said faith is unconscious. ಅದೇ ಅಲ್ಲಿ ಪ್ರವಾದಿ ಹೇಳ್ತಾರೆ ನಂಬಿಕೆ ಅದು ಒಂದು ಪ್ರಜ್ಞಾಹೀನವಾಗಿದೆ. Unconscious faith. ಅದು ಪ್ರಜ್ಞಾಹೀನವಾದ ನಂಬಿಕೆ. Without unconscious faith we cannot walk with God. ಅದೇ ಪ್ರಜ್ಞಾಹೀನ ನಂಬಿಕೆ ಇಲ್ಲದೆ ನಾವು ದೇವರೊಂದಿಗೆ ನಡೆಯಲಾಗುವುದಿಲ್ಲ. Without walking with God we cannot be raptured. ನಾವು ದೇವರೊಂದಿಗೆ ನಡೆಯದೆ ಮೇಲ್ಪಡಿಗೆ ಹೋಗಲಾಗುವುದಿಲ್ಲ. So to walk with God we must have unconscious faith. ಅದಕ್ಕೆ ದೇವರೊಂದಿಗೆ ನಡೆಯಬೇಕಾದ್ರೆ ನಮಗೆ ಆ ಪ್ರಜ್ಞಾಹೀನವಾದ ನಂಬಿಕೆ ಬೇಕು. Unconscious of what? ಯಾವುದರ ವಿಷಯದಲ್ಲಿ ಪ್ರಜ್ಞಾಹೀನ? Unconscious of fear. ಅದು ಭಯದ ಪ್ರಜ್ಞಾಹೀನತೆ. Unconscious of your enemies. ನಿಮ್ಮ ವೈರಿಗಳ ವಿಷಯದಲ್ಲಿ ಪ್ರಜ್ಞಾಹೀನತೆ. Unconscious of criticism. ಅಲ್ಲಿ ಟೀಕೆಗಳ ವಿಷಯದಲ್ಲಿ ಪ್ರಜ್ಞಾಹೀನರಾಗಿರುವುದು. Unconscious of sickness. ಆ ರೋಗಗಳ ವಿಷಯದಲ್ಲಿ ಪ್ರಜ್ಞಾಹೀನರಾಗುವುದು. Unconscious of rejection. ಆ ಒಂದು ಕೆಲವು ತಿರಸ್ಕಾರದಿಂದ ನಾವು ಪ್ರಜ್ಞಾಹೀನರಾಗುವುದು. Sometimes there are your best friends. ಕೆಲವು ಸಲ ನಿನ್ನ ಉತ್ತಮ ಸ್ನೇಹಿತರು They bypass you. ಅವರು ನಿನ್ನನ್ನು ಬಿಟ್ಟು ಹೋಗಬಹುದು. They ignore you. ಅವರು ನಿನ್ನನ್ನು They ತಿರಸ್ಕರಿಸಬಹುದು. talk ill about you. ಅವರು ನಿನ್ನ ವಿಷಯದಲ್ಲಿ ಕೆಟ್ಟದ್ದು They do ಹೇಳಬಹುದು. bad things about you. ನಿನ್ನ ವಿಷಯದಲ್ಲಿ ಕೆಟ್ಟದಾಗಿ They ಹೇಳಬಹುದು. harm you. ಅವರು ನಿನಗೆ ಹಾನಿ ಮಾಡಬಹುದು. And that troubles you. ಅದು ನಿನಗೆ ತೊಂದರೆ ಕೊಡ್ತದೆ. And you just go on thinking, how can they do like this? ಮತ್ತೆ ನೀನು ಎಣಿಸ್ತಾ ಹೋಗ್ತೀಯ ಅವರು ಹೇಗೆ ಹೀಗೆ ಮಾಡೋದು. And you stop walking with God. ಮತ್ತೆ ನೀನು ದೇವರೊಂದಿಗೆ ನಡೆಯುವುದನ್ನು ನಿಲ್ಲಿಸಿ. Amen. ಆಮೆನ್. But praise God. ಅದು ದೇವರಿಗೆ ಸ್ತೋತ್ರ. God taught us ದೇವರು ನಮಗೆ ಕಲಿಸಿದ್ದಾನೆ. to continue to walk with God. ದೇವರೊಂದಿಗೆ ನಡೆಯಲು ಮುಂದುವರಿಸಲು We must have unconscious faith. ನಮಗೆ ಈ ಪ್ರಜ್ಞಾಹೀನವಾದ ನಂಬಿಕೆ ಬೇಕು. What is unconscious ಈ faith? ಪ್ರಜ್ಞಾಹೀನವಾದ ನಂಬಿಕೆಯನ್ನು Not paying any attention to anything in the world. ಲೋಕದ ಎಲ್ಲ ಯಾವುದೇ ವಿಷಯಗಳಿಗೆ ನಾವು ಯಾವುದೇ ಒಂದು ಗಮನ ಕೊಡದೇ ಇರುವುದು. If anyone love you or not love you, ಯಾರು ನಿನ್ನನ್ನು ಪ್ರೀತಿಸಲಿ ಪ್ರೀತಿಸದೇ ಇರಲಿ you don't pay attention to it ನೀನು ಅವರಿಗೆ ಗಮನ ಕೊಡಬೇಡ. because you are unconscious. ಯಾಕಂದ್ರೆ ನೀನು If ಪ್ರಜ್ಞಾಹೀನನಾಗಿದ್ದೀ. nothing bothers to you, ಅದು ನಿನಗೆ ಯಾವುದೇ ವ್ಯತ್ಯಾಸ ಮಾಡೋದಿಲ್ಲ. then only you can walk with God. ಆಗ ಮಾತ್ರ ನೀನು ದೇವರೊಂದಿಗೆ ನಡೆಯಬಹುದು. Then he said, ಆಗ ಅವನು ಹೇಳ್ತಾನೆ you must have a rugged faith, ನಿನಗೆ ಆ ಒಂದು ರಗಡ ನಂಬಿಕೆ ಬೇಕು. very strong faith, ಅದು ಗಟ್ಟಿಯಾದ ನಂಬಿಕೆ, very determined faith. ಬಹಳ ಬಲಿಷ್ಠವಾದ ನಂಬಿಕೆ. The faith cannot be moved. ಅದು ಆ ನಂಬಿಕೆ ಅಲುಗಾಡಬಾರದು. Everybody may leave you. ಎಲ್ಲರೂ ನಿನ್ನನ್ನು ಬಿಡಬಹುದು. Amen. Amen. Whole Babylonian world tried to move Daniel, Shadrach, Meshach, Abednego in their ನೋಡಿ, faith. ಇಡೀ ಬಾಬಿಲೋನ್ ಅಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ನಂಬಿಕೆಯನ್ನು ಅಲುಗಾಡಿಸಲು Their ಪ್ರಯತ್ನಿಸಿದರು. faith was not on the church. ಅವರ ನಂಬಿಕೆ ಸಭೆ ಮೇಲೆ ಇರಲಿಲ್ಲ. Their faith was on God. ಅವರ ನಂಬಿಕೆ ದೇವರ ಮೇಲೆ ಇತ್ತು. He said, the God we serve is able to save ಅವರು us. ಹೇಳಿದ್ರು ನಾವು ನಂಬುವ ದೇವರು ನಮ್ಮನ್ನು ಬಿಡಿಸಲು ಶಕ್ತನು. Amen. Amen. Even if you put in the fire pit, ನಮ್ಮನ್ನು ಅಗ್ನಿಗುಂಡಕ್ಕೆ ಹಾಕಿದರೆ ಕೂಡ our God is able to save ನಮ್ಮ us. ದೇವರು ಶಕ್ತನು. They were never scared of the fire. ಅವರ ಬೆಂಕಿಯ ವಿಷಯದಲ್ಲಿ ಭಯಪಡಲಿಲ್ಲ. They had a rugged faith. ಅವರಲ್ಲಿ ಆ ಒಂದು ಬಲಿಷ್ಠ ನಂಬಿಕೆ And they ಇತ್ತು. said, even if ಒಂದು ವೇಳೆ God will not save us, ದೇವರು ನಮ್ಮನ್ನು ಕಾಪಾಡದಿದ್ದರೆ they ಕೂಡ said, we will never worship you. ನಾವು ನಿನ್ನ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ. What is that? ಅದು ಏನು? That is unmovable faith. ಅದು ಅಲುಗಾಡದಂತ ನಂಬಿಕೆ. And that is the faith we required. ಆ ನಂಬಿಕೆ ನಮಗೆ ಬೇಕು. And today we saw here, ಮತ್ತೆ ನಾವು ಇವತ್ತು ಇಲ್ಲಿ ನೋಡಿದೆವು. Peter is saying, ಪೇತ್ರನು ಹೇಳ್ತಾನೆ precious faith. ಅದು ಅಮೂಲ್ಯ ನಂಬಿಕೆ. Peter had precious faith. ಪೇತ್ರನಲ್ಲಿ ಅಮೂಲ್ಯ ನಂಬಿಕೆ ಇತ್ತು. And he's writing this letter to them, those who have obtained the precious faith. ಮತ್ತೆ ಯಾರಲ್ಲಿ ಅಮೂಲ್ಯ ನಂಬಿಕೆ ಉಂಟು ಅವರಿಗೆ ಅವನು ಬರೀತಾ ಇದ್ದಾನೆ. This letter is not to all Christianity. ಈ ಪತ್ರಿಕೆ ಎಲ್ಲ ಕ್ರೈಸ್ತರಿಗೆಲ್ಲ. This letter is to them, those who have precious faith. ಯಾರಲ್ಲಿ ಅಮೂಲ್ಯ ನಂಬಿಕೆ ಉಂಟು ಅವರಿಗೆ ಈ ಪತ್ರಿಕೆ ಅವರು ಬರೆದದ್ದು. May God's name be praised. ನಾಮಕ್ಕೆ ಮಹಿಮೆ ಆಗಲಿ. And again prophet says, ಪುನಃ ಪ್ರವಾದಿ ಹೇಳ್ತಾರೆ, the translating faith. ಅದು ಟ್ರಾನ್ಸ್ಲೇಟಿಂಗ್, Translating. ಅದು ರೂಪಾಂತರ. No. Yes, that's the right ಅದು word. ಬದಲಾವಣೆ ಆಗುವ ನಂಬಿಕೆ. You know, we are looking forward for our translation. ನಾವು ಏನ್ ನೋಡ್ತಾ ಇದ್ದೇವೆ? ನಮ್ಮ ಒಂದು ರೂಪಾಂತರಕ್ಕಾಗಿ ನೋಡ್ತಾ Our ಇದ್ದೇವೆ. body change. ನಮ್ಮ ದೇಹದ ಬದಲಾವಣೆಗಾಗಿ. That is why we have all this message. ಅದಕ್ಕೆ ನಾವು ಈ ಸಂದೇಶ ನೀಡಿದ್ದೇವೆ. We want to go home. ನಮಗೆ ಮನೆಗೆ ಹೋಗಲು ಬೇಕು. With this flesh and blood we cannot go to our new ನಮ್ಮ ಈ home. ಮಾಂಸ ರಕ್ತವು ನಮ್ಮ ಪರಲೋಕಕ್ಕೆ We need ಕೊಂಡೊಯ್ಯುವುದಿಲ್ಲ. the change of our body. ನಮಗೆ ನಮ್ಮ ದೇಹದ ಬದಲಾವಣೆ ಬೇಕು. And with a simple faith, ಮತ್ತೆ ಈ ಸರಳ ನಂಬಿಕೆಯಲ್ಲಿ our bodies cannot be changed. ನಮ್ಮ
ದೇಹ ಬದಲಾವಣೆ ಆಗುದಿಲ್ಲ. For that we need to have that translation faith. ಅದಕ್ಕೆ ನಮಗೆ ಆ ಒಂದು ರೂಪಾಂತರದ ನಂಬಿಕೆ ಬೇಕು. From where we get the translation ನಮಗೆ ಈ faith? ರೂಪಾಂತರದ ನಂಬಿಕೆ ಎಲ್ಲಿ ಸಿಗ್ತದೆ? For the seven thunder mysteries. ಆ 7 ಗುಡುಗುಗಳ ರಹಸ್ಯಗಳಿಂದ. Where we have the seven thunders ಈ mysteries? 7 ರಹಸ್ಯಗಳ ಗುಡುಗು ಎಲ್ಲಿದೆ? In the seven sealed little open book. ಆ ತೆರೆದ ಪುಸ್ತಕದಲ್ಲಿ ಮುದ್ರೆಗಳ. It was sealed for throughout all the 6 churches. ಅದು 6 ಸಭಾಕಾಲಗಳಲ್ಲಿ ಅದು ಮುದ್ರೆ ಹಾಕಲ್ಪಟ್ಟಿತ್ತು. But in the last churches, ಆದ್ರೆ ಕೊನೆಯ ಸಭಾಕಾಲದಲ್ಲಿ where we are living today, ನಾವೀಗ ಈ ಜೀವಿಸುವ ಸಮಯ. amen, ಆಮೆನ್. there was a call. ಅಲ್ಲಿ ಒಂದು ಕರೆ ಬಂತು. Who can take this book? ಯಾರು ಈ ಪುಸ್ತಕ Who ತೆಗೆದುಕೊಳ್ತಾರೆ? can open this ಯಾರು book? ಇದನ್ನು ತೆರೆಯುತ್ತಾರೆ? Nobody was found. ಯಾರು ಕೂಡ ಸಿಗ್ಲಿಲ್ಲ. And John was weeping and ಮತ್ತೆ weeping and ಅದಕ್ಕೆ weeping. ಯೋಹಾನನಲ್ಲಿ ಕೂಗ್ತಾನೆ. Then he heard ಆಗ ಒಂದು a voice. ಸ್ವರವನ್ನು ಕೇಳ್ತಾನೆ. John, don't weep. ಯೋಹಾನನೇ ಕೂಗಬೇಡ. The Lion of the tribe of Judah has prevailed. ಯೂದ ಕುಲದ ಸಿಂಹವು ಅದನ್ನು ಜಯ ಹೊಂದಿದೆ. Prevail. ಅದು ಅದು ತೆರೆಯಲು ಶಕ್ತನು. The word prevail ಅದು ತೆರೆಯುವುದು ಅಂದ್ರೆ means he had come through a battle. ಯಾಕಂದ್ರೆ ಅವನೊಂದು ಯುದ್ಧದೊಂದಿಗೆ ಬಂದಿದ್ದಾನೆ. Amen. The one who is prevailed has overcome. ಯಾರಲ್ಲಿ ಒಂದು ಜಯ ಹೊಂದಲು ಬಂದವನು. Amen. Amen. Then he has opened the book. ಅವನಲ್ಲಿ ಪುಸ್ತಕವನ್ನು ತೆರೆದ. So to open the book, ಈ ಪುಸ್ತಕವನ್ನು ತೆರೆಯಲು if somebody has to prevail, ಯಾರಾದ್ರೂ ಅಲ್ಲಿ ಬರಬೇಕಾದ್ರೆ, somebody has to overcome. ಯಾರಾದ್ರೂ ಅಲ್ಲಿ ಜಯ ಹೊಂದಬೇಕಾದ್ರೆ, Then to receive that book, ಆ ಪುಸ್ತಕವನ್ನು ಸ್ವೀಕರಿಸಲು also somebody has to overcome. ಅಲ್ಲಿ ಕೂಡ ಯಾರಾದ್ರೂ ಜಯ ಹೊಂದಬೇಕು. That means ಅದರ ಅರ್ಥ this open book ಈ ತೆರೆದ ಪುಸ್ತಕವು is for overcoming people. ಅದು ಜಯ ಹೊಂದುವವರಿಗೆ. This book helps people to overcome. ಈ ಒಂದು ಪುಸ್ತಕವು ಅದು ಜಯ ಹೊಂದಲು ಸಹಾಯ ಮಾಡ್ತದೆ. And what overcomes ಮತ್ತೆ ಏನು ಜಯ ಹೊಂದುವುದು? is our faith. ಅದು ನಮ್ಮ ನಂಬಿಕೆ. From where our faith comes? ನಮ್ಮ ನಂಬಿಕೆ ಎಲ್ಲಿಂದ ಬರ್ತದೆ? By the perfect word. ಆ ಪರಿಪೂರ್ಣ ವಾಕ್ಯದಿಂದ. Amen. ಆಮೆನ್. God's name be praised. ದೇವರ ನಾಮಕ್ಕೆ ಮಹಿಮೆ ಆಗಲಿ. That is why the mighty angel came down. ಅದಕ್ಕೆ ಪ್ರಧಾನ ದೂತನು ಇಳಿದು ಬಂದ. He did not come with empty hand. ಅವನು ಖಾಲಿ ಕೈಯಲ್ಲಿ ಬರಲಿಲ್ಲ. He came with that little open book. ಅವನು ತೆರೆದ ಸಣ್ಣ ಪುಸ್ತಕದೊಂದಿಗೆ ಬಂದ. And when the mighty angel came, ಪ್ರಧಾನ ದೂತನು ಬಂದಾಗ there was a seventh angel down. ಅಲ್ಲಿ ಆ 7ನೇ ದೂತನು ಕೆಳಗೆ ಇದ್ದ. Amen. ಆಮೆನ್. Like when Jesus came. ಯೇಸು ಬಂದಾಗ, Before Jesus came, ಯೇಸು ಬರುವ ಮೊದಲು Elijah had come. ಎಲಿಯನಲ್ಲಿ ಬಂದಿದ್ದ. Amen. ಆಮೆನ್. If it happened the first coming, ಅದು ಮೊದಲ ಮರಣದಲ್ಲಿ ಆಗಿದೆ. then it must repeat in the second ಅದು coming. 2ನೇ ಮರಣದಲ್ಲಿ ಕೂಡ So ಪುನರಾವರ್ತನೆ before the ಆಗಬೇಕು. mighty angel ಆ came ಪ್ರಧಾನ ದೂತನು ಇಳಿದು ಬಂದ with that ಮೊದಲು perfect word, ಆ ಪರಿಪೂರ್ಣ ವಾಕ್ಯದೊಂದಿಗೆ there was the seventh angel. ಆಗ 7ನೇ ದೂತನು And ಮತ್ತು if the book was given to John, ಮತ್ತೆ ಅಲ್ಲಿ ಆ ಪುಸ್ತಕವು ಯೋಹನನಿಗೆ John is ಕೊಡಲ್ಪಟ್ಟಿತು. a type of bride. ಯೋಹನನು ವಧುವಿಗೆ ಸೂಚನೆ ಆಗಿದ್ದಾನೆ. Take this book, ಈ ಪುಸ್ತಕ ತೆಗೆದುಕೊಳ್ಳು, eat this book. ಇದನ್ನು ತಿನ್ನು. Why? ಯಾಕೆ? You have a space of time for the ministry. ನಿನಗೆ ಸೇವೆಗೆ ಒಂದು ಸಮಯ ಇದೆ. You have to prophesy ನೀನು ಪ್ರವಾದನೆ ಹೇಳ್ಬೇಕು. before we take it into your new home. ನಾವು ನಿಮ್ಮ ಹೊಸ ಮನೆಗೆ ಕೊಂಡೋಗುವ ಮೊದಲು. May God's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. So that is what faith is. ಅದು ನಂಬಿಕೆ ಆಗಿದೆ. But ಆದರೆ that is just a foundation. ಅದು ಒಂದು ಅಡಿಪಾಯ ಆಗಿದೆ. Faith is not complete house. ಅಲ್ಲಿ ಅದು ನಂಬಿಕೆ ಅದು ಸಂಪೂರ್ಣ ಮನೆ ಅಲ್ಲ. Faith is the beginning of the house. ನೋಡಿ ಅದು ನಂಬಿಕೆ ಅದು ಮನೆ ಆರಂಭ. Amen. ಆಮೆನ್. Then he says, ಆಮೇಲೆ ಹೇಳ್ತಾನೆ, add virtue to it. ಮತ್ತೆ ಅದಕ್ಕೆ ಆ ಗುಣಧರ್ಮವನ್ನು ಸೇರಿಸಿ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Amen. ಆಮೆನ್. Add virtue to it. ಅದಕ್ಕೆ ಆ ಒಂದು ಗುಣಧರ್ಮವನ್ನು ಸೇರಿಸು. Add virtue to your faith. ನಿನ್ನ ನಂಬಿಕೆಗೆ. That means the virtue is one story. To have virtue, we need all these 12,000 materials. ನೋಡಿ, ಒಂದು ಸದ್ಗುಣಕ್ಕೆ ನಮಗೆ ಎಲ್ಲ ಈ ಒಂದು 1200 ವಸ್ತುಗಳು ಬೇಕಾ? It's not a small thing. ಅದು ಸಣ್ಣ ವಿಷಯ ಅಲ್ಲ. Amen. ಆಮೆನ್. This is the next. You add virtue to your faith. ನೋಡಿ, ನಂಬಿಕೆಗೆ ಸದ್ಗುಣವನ್ನು. The virtue. ಸದ್ಗುಣ. The Bible say ಬೈಬಲ್ ಹೇಳ್ತದೆ, the virtue went out of him. ನೋಡಿ, ಅವನಿಂದ ಒಂದು ಸದ್ಗುಣ ಹೊರಗೆ ಬಂತು. That is it. ಅದು That's right. ಅದು ಸರಿ. If you are going to be like him, ನೀವು ಆತನಾಗಿ ಆಗ್ಬೇಕಾದ್ರೆ we must have virtue then. ನಮಗೆ ಆ ಸದ್ಗುಣ ಇರಬೇಕು. We must have it to be like him. ನಾವು ಆತನಾಗಿ ಅದು ಇರಬೇಕು. If the first song, ಅಲ್ಲಿ ಮೊದಲ ಸಾಂಗ್ the first song that I ever loved, ನಾನು ಪ್ರೀತಿಸುವ ಒಂದು ಗೀತೆ, the first song our prophet ever loved, ಅಲ್ಲಿ ನಮ್ಮ ಪ್ರವಾದಿ ಪ್ರೀತಿಸಿದ ಮೊದಲ ಗೀತೆ is the one of the greatest song. ಅದು ಒಂದು ಶ್ರೇಷ್ಠ ಸಂಗೀತ. You know what is that song? ಅದು ಯಾವುದು ಗೀತೆ? Prophet love. ಪ್ರವಾದಿ ಪ್ರೀತಿಸಿದ್ದು. He said the greatest song. ಅದು ಶ್ರೇಷ್ಠ ಸಂಗೀತ. We sing so many songs. ನಾವು ಅನೇಕ ಗೀತೆಗಳನ್ನು ಹಾಡ್ತೇವೆ. Prophet hears so many songs. ಅಲ್ಲಿ ಪ್ರವಾದಿ ಕೂಡ ಅನೇಕ But ಗೀತೆಗಳನ್ನು among so ಹಾಡಿದ್ದಾರೆ. many songs, ಅದು ಅನೇಕ he ಗೀತೆಗಳಲ್ಲಿ said there is a greatest ಅಲ್ಲಿ song ಒಂದು ಶ್ರೇಷ್ಠ ಸಂಗೀತ ಇದೆ. that I love to sing. ಅದು ನಾನು ಹಾಡಲು ಪ್ರೀತಿಸ್ತೇನೆ. What is that song? ಅದು ಯಾವ ಗೀತೆ?
to be like him, ಆತನಂತೆ ಆಗುವುದು, to be like Jesus, ಯೇಸು ಕ್ರಿಸ್ತನಾಗಿ ಆಗುವುದು, to be like ಯೇಸು Jesus. ಕ್ರಿಸ್ತನಾಗಿ ಆಗುವುದು. Prophet has one desire. ಪ್ರವಾದಿಗೆ ಒಂದೇ ಒಂದು ಅಪೇಕ್ಷೆ ಇತ್ತು, He wanted to be like Jesus. ಅವನಿಗೆ ಯೇಸುವಿನಾಗಿ ಆಗ್ಬೇಕಿತ್ತು. But today, ಆದ್ರೆ ಇವತ್ತು those who love prophet, ಯಾರು ಪ್ರವಾದಿಯನ್ನು ಪ್ರೀತಿಸ್ತಾರೆ they want to be like prophet. ಅವರಿಗೆ ಪ್ರವಾದಿಯಾಗಿ ಆಗಲೇಬೇಕು. But my prophet ಆದ್ರೆ ನನ್ನ ಪ್ರವಾದಿಗೆ wanted to be like Jesus. ಅವನಿಗೆ ಯೇಸುವಿನಾಗಿ So ಆಗಲೇಬೇಕಿತ್ತು. if I love my prophet, ನಾನು ನನ್ನ ಪ್ರವಾದಿಯನ್ನು ಪ್ರೀತಿಸ್ತಾ ಇದ್ದರೆ what my prophet ನನ್ನ like, ಪ್ರವಾದಿ ಏನು ಇಷ್ಟಪಟ್ಟ I must like ನಾನು ಕೂಡ that. ಅದನ್ನೇ ಮಾಡಬೇಕು. I am not here to be like prophet. ನಾನು ಪ್ರವಾದಿಯಾಗಿ ಆಗಲಿಲ್ಲ, I am here to be like Jesus. ನಾನು ಇಲ್ಲಿರೋದು ಯೇಸು ಕ್ರಿಸ್ತನಂತೆ That is ಆಗಲು. the desire of our ಅದು prophet. ನಮ್ಮ ಪ್ರವಾದಿ ಅಪೇಕ್ಷೆ ಆಗಿತ್ತು. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. I am going to be like Jesus. ನಾನು ಯೇಸುವಿನಂತೆ ಆಗಬೇಕು. I have got to have virtue ನಾನು ಅದನ್ನು ಸದ್ಗುಣವನ್ನು and a pass, ಮತ್ತೆ that it can pass forward from me to the people. ಮತ್ತೆ ಅದು ಏನು ಆಗ್ಬೇಕು, ಅದು ಜನರಿಗೆ ಅದು ವರ್ಗಾವಣೆ The ಆಗ್ಬೇಕು. virtue is not just for you. ಸದ್ಗುಣ ಅದು ನಿನಗೋಸ್ಕರ ಅಲ್ಲ, The virtue is for others. ಸದ್ಗುಣ ಅದು ಇತರರಿಗೆ. You are the carrier of the virtue. ನೀನು ಆ ಸದ್ಗುಣವನ್ನು ಒತ್ತೊಯ್ಯುವವನಾಗಿದ್ದಿ. You are not to enjoy the virtue, ಈ ಸದ್ಗುಣವನ್ನು ನೀನು but ಅನುಭವಿಸುವುದಲ್ಲ, the people need to enjoy the virtue. ಅದೇ ಜನರಿಗೆ ಅದನ್ನು ಸದ್ಗುಣವನ್ನು ಸಂತೋಷ ಪಡಬೇಕು. What is virtue? ಈ ಸದ್ಗುಣ ಏನು? The virtue has come from the Greek word ಅದು ಗ್ರೀಕ್ ಶಬ್ದದಿಂದ ಬಂದಿದೆ, arete. ಅರೆಟೆ. The meaning of ಅರೆಟೆ arete ಎಂದರೆ ಅರ್ಥ is excellence. ಅದು Excellence. More superior. More supreme. Excellent. Excellent, you are saying? Yes, From excellent. excellence. ಅದು ಬಹಳ ಒಳ್ಳೆಯದು. It's a moral cleanness, ನೋಡಿ, ಅದು ನೀತಿಯ ಒಂದು ಸ್ವಚ್ಛತೆ, goodness, ಅದು ಒಳ್ಳೆತನ, righteousness. ಅದು ನೀತಿವಂತಿಕೆ. Praise the Lord. Praise the Lord. That is the land that we belong to. ಆ ಒಂದು ದೇಶಕ್ಕೆ ನಾವು ಸಂಬಂಧಪಟ್ಟವರು. Our spirit has been from above. ನಮ್ಮ ಆತ್ಮ ಅದು ಮೇಲಿಂದ ಬಂದದ್ದು. And in that land where we belong, ಮತ್ತೆ ಆ ದೇಶಕ್ಕೆ ನಾವು ಸಂಬಂಧಪಟ್ಟವರು. we find holiness, ನಾವು ಅಲ್ಲಿ ಆ ಪವಿತ್ರತೆ, cleanliness, ಅದು ಪರಿಶುದ್ಧತೆ, and godliness. ಮತ್ತೆ ಆ ಭಕ್ತಿ. And that is what the virtue is. ಅದು ಆ ಸದ್ಗುಣ ಆಗಿದೆ. When we have arete, ನಾವು ಅರೆಟೆ ಎಂಬ ಶಬ್ದ, when we have virtue, ನಮಗೆ ಆ ಸದ್ಗುಣ ಇದ್ದರೆ, then we have holiness, ಆಗ ನಮಗೆ ಆ ಪವಿತ್ರತೆ we ಇದೆ, have cleanliness, ನಮಗೆ ಆ ಪರಿಶುದ್ಧತೆ ಇದೆ, we have godliness. ನಮಗೆ ಆ ಭಕ್ತಿ ಇದೆ. That is just after the foundation. ಅದು ಆ ಒಂದು ಅಡಿಪಾಯದ ನಂತರ. And another word ಅದು ಇನ್ನೊಂದು ವಾಕ್ಯ for ಶಬ್ದ. virtue. ಆ ಸದ್ಗುಣಕ್ಕೆ You know what? ಏನದು? That is in Hebrew child. ಇಬ್ರು ಚೈಲಲ್ಲಿ The meaning of child ಚೈಲ್ ಅಂದರೆ is power and strength. ಅದು ಶಕ್ತಿ ಮತ್ತೆ ಬಲ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. The virtue went from him to heal the woman ನೋಡಿ, ಆ ಒಂದು ಸ್ತ್ರೀಯನ್ನು ಗುಣ ಮಾಡಲು ಅವನಿಂದ ಸದ್ಗುಣ ಹೊರಟೋಯ್ತು. that was sick. ಅದು ಅವಳ ಒಂದು ರೋಗದಲ್ಲಿದ್ದ. He is experiencing the same virtue in his church. ನೋಡಿ, ಅವನ ಸಭೆಯಲ್ಲಿ ಕೂಡ ಅದನ್ನೇ ಅವನು ಬಯಸ್ತಾನೆ. What is the church? ಅದು ಸಭೆ ಏನು? The dwelling place of God. ದೇವರು ವಾಸಿಸುವ ಸ್ಥಳ. Amen. ಆಮೆನ್. What he experienced in the dwelling place? ಆ ಒಂದು ವಾಸಿಸುವ ಸ್ಥಳದಲ್ಲಿ ಏನನ್ನು The ಅಪೇಕ್ಷಿಸ್ತಾನೆ? virtue. ಆ ಒಂದು ಗುಣಧರ್ಮ, Because he is ಸದ್ಗುಣ. our example. ಯಾಕಂದ್ರೆ ಅವನ ನಮ್ಮ ಉದಾಹರಣೆ. If he had virtue ಅವನಲ್ಲಿ ಆ ಒಂದು ಸದ್ಗುಣ ಇದ್ರೆ to give to the people, ಜನರಿಗೆ ಕೊಡಲು he had expect ಅವನ ಅದನ್ನು ಅಪೇಕ್ಷಿಸ್ತಾನೆ. us to give the virtue to the people. ನಾವು ಜನರಿಗೆ ಆ ಸದ್ಗುಣವನ್ನು ಕೊಡಬೇಕೆಂದು. What is the virtue? ಆ ಸದ್ಗುಣ ಏನು? No, brother. What is the virtue? Virtue is not sadgun here. ಇಲ್ಲಿ In sadgun will go holiness, cleanliness and ಆ godliness. ಸದ್ಗುಣದಲ್ಲಿ ನಾವು ಅಲ್ಲಿ ಆ ಒಂದು ಸ್ವಚ್ಛತೆ, ಪರಿಶುದ್ಧತೆ, That ಮತ್ತೆ is ಭಕ್ತಿಗೆ arete. ಅದು ಅರೆಟೆ. Okay? So prophet is dealing two words. ಅಲ್ಲಿ ಇಲ್ಲಿ ಎರಡು ಶಬ್ದಗಳನ್ನು ಅವರು ಉಪಯೋಗಿಸ್ತಾರೆ. He is saying sadgun also. ಅಲ್ಲಿ ಸದ್ಗುಣ ಕೂಡ ಹೇಳ್ತಾರೆ. In sadgun, ಸದ್ಗುಣ it is holiness, godliness and cleanliness. ಅದು ಅಲ್ಲಿ ಪವಿತ್ರತೆ, ಪರಿಶುದ್ಧತೆ ಮತ್ತೆ ಭಕ್ತಿ. Amen. ಆಮೆನ್. But in Hebrew word, ಇಬ್ರಿಯ ಶಬ್ದದಲ್ಲಿ the virtue is ವರ್ಚು ಅದು strength and power. ಅದು ಶಕ್ತಿ ಮತ್ತೆ ಬಲ, ಅಧಿಕಾರ. You understand? ನಿಮಗೆ ಅರ್ಥ ಆಯ್ತಾ? Strength and power. ಅಲ್ಲಿ ಬಲ ಮತ್ತೆ ಅಧಿಕಾರ. So when the woman touched the garment of Jesus, ನೋಡಿ, ಅಲ್ಲಿ ಆ ಯೇಸುವಿನ ಬಟ್ಟೆಯನ್ನು ಮುಟ್ಟಿದಾಗ holiness, godliness, cleanliness did not come. ಅಲ್ಲಿ ಅದು ಪರಿಶುದ್ಧತೆ, ಪವಿತ್ರತೆ ಬಂದದಲ್ಲ. What went out of Jesus ಅಲ್ಲಿ ಯೇಸುವಿನಿಂದ ಅದು ಏನು ಹೊರಗೆ ಹೋಯಿತು? is strength and power. ಅವನ ಬಲ ಮತ್ತೆ ಶಕ್ತಿ ಹೊರಗೆ ಹೋಯಿತು. God's name be praised. ನಾಮಕ್ಕೆ ಮಹಿಮೆ ಆಗಲಿ. So after faith, ಅಲ್ಲಿ ಆ ನಂಬಿಕೆಯ ನಂತರ you don't stop ನೀವು there. ಅಲ್ಲಿ ನಿಲ್ಬಾರ್ದು. You must grow. ನೀವು ಬೆಳೆಬೇಕು. Amen. ಆಮೆನ್. Where? ಎಲ್ಲಿ? You grow to strength and power. ನೀವು ಅಲ್ಲಿ ಬಲ ಮತ್ತೆ ಶಕ್ತಿಗೆ You go ಬೆಳೆಬೇಕು. to godliness, cleanness and holiness. ನೀವು ಅಲ್ಲಿ ಅದು ಪರಿಶುದ್ಧತೆ, ಪವಿತ್ರತೆ ಮತ್ತೆ ಭಕ್ತಿಗೆ. Many have power. ಅನೇಕರಿಗೆ ಆ ಶಕ್ತಿ ಇದೆ. Amen. Amen. But they don't have godliness, they don't have holiness, they have cleanliness. ಅವರಿಗೆ ಭಕ್ತಿ ಇಲ್ಲ, ಪರಿಶುದ್ಧತೆ ಇಲ್ಲ, ಪವಿತ್ರತೆ ಇಲ್ಲ. That power is not from above. ಹಾಗಾದ್ರೆ ಅದು ಶಕ್ತಿ ಅದು ಮೇಲಿಂದ That ಬಂದದಲ್ಲ. power is satanic. ಅದು ಸೈತಾನನ ಶಕ್ತಿ. But the power that belongs to God, ಆದ್ರೆ ದೇವರಿಗೆ ಸಂಬಂಧಪಟ್ಟ it ಅಧಿಕಾರ comes with godliness,
cleanliness and holiness. ಅದು ಪವಿತ್ರತೆ, ಪರಿಶುದ್ಧತೆ ಮತ್ತೆ ಭಕ್ತಿಯಿಂದ ಬರ್ತದೆ. May God's name be ದೇವರ ನಾಮಕ್ಕೆ ಮಹಿಮೆ praised. ಆಗಲಿ. So you say, I have faith, ನೀವು ಹೇಳ್ತೀರಿ ನನಗೆ ನಂಬಿಕೆ ಇದೆ, but no power. ಆದ್ರೆ ಶಕ್ತಿ ಇಲ್ಲದಿದ್ರೆ That faith is not of ಆ God. ನಂಬಿಕೆ ದೇವರಿಂದ ಬಂದದಲ್ಲ. Your foundation is not right. ಹಾಗಾದ್ರೆ ಅಧಿಪಾಯ ಸರಿ ಇಲ್ಲ. You say you have faith, ನಿಮ್ಮಲ್ಲಿ ನಂಬಿಕೆ ಇದೆ ಅಂತ but ಹೇಳಿ, no godliness, ಆದ್ರೆ ಭಕ್ತಿ ಇಲ್ಲದಿದ್ರೆ, no holiness, ಆ ಪವಿತ್ರತೆ no ಇಲ್ಲದಿದ್ರೆ, cleanliness. ಪರಿಶುದ್ಧತೆ Your ಇಲ್ಲದಿದ್ರೆ, foundation is not right. ಇನ್ನು ಅಡಿಪಾಯ ಸರಿ ಇಲ್ಲ. If your right foundation, ಅಲ್ಲಿ ಸರಿಯಾದ the ಅಡಿಪಾಯ next ಇದೆ, thing the Holy Ghost will do, ಆಮೇಲೆ ಪವಿತ್ರತೆ ಏನ್ it ಮಾಡ್ತಾನೆ, will lead you to go upward into holiness, godliness and ಅದು cleanliness. ನಿನ್ನನ್ನು ಪರಿಶುದ್ಧತೆ, ಪವಿತ್ರತೆ ಮತ್ತೆ ಭಕ್ತಿಗೆ ಕೊಂಡೊಯ್ತದೆ. And that will give you power. ಅದು ನಿನಗೆ ಆ ಶಕ್ತಿಯನ್ನು ಕೊಡ್ತದೆ. Amen. ಆಮೆನ್. And what he says, ಮತ್ತೆ some of them do not even believe in the power of God. ದೇವರ ಶಕ್ತಿಯಲ್ಲಿ ಕೆಲವರು ನಂಬಿಕೆ ಇಡುವುದಿಲ್ಲ. They think it is all over in the time of apostolic age. ಅದು ಅಪೊಸ್ತಲರ ಸಮಯದಲ್ಲಿ ಎಲ್ಲ ಮುಗೀತು ಎಂದು ಹೇಳ್ತಾ ಎಣಿಸ್ತಾರೆ. How can they have virtue? ಅವರಲ್ಲಿ ಹೇಗೆ ಆ ಸದ್ಗುಣ ಇರುವುದು? How can they have power? ಅವರಿಗೆ ಆ ಶಕ್ತಿ ಹೇಗೆ ಬರುವುದು? How can they have strength? ಅವರಿಗೆ ಹೇಗೆ ಆ ಬಲ ಬರುವುದು? When they don't believe, ಅವರು there is ನಂಬದಿದ್ದರೆ, strength. ಅಲ್ಲಿ ಆ ಬಲ ಇದೆ ಎಂದು ನಂಬದಿದ್ದರೆ. But ಆದರೆ as we are message believers, ನಾವು ಒಂದು ಸಂದೇಶದ ವಿಶ್ವಾಸಿಗಳಾಗಿ, as we are believing God, ನಾವು ದೇವರನ್ನು ನಂಬ್ತೇವೆ. we must believe every word. ನಾವು ಪ್ರತಿ ಶಬ್ದವನ್ನು ನಂಬಬೇಕು. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Amen. Amen. And in perfect faith, ಆ ಪರಿಪೂರ್ಣ ನಂಬಿಕೆ, he says, ಅವನು ಹೇಳ್ತಾನೆ, it is 63:08:25. 63:8:25 That says, ಅಲ್ಲಿ ಹೇಳ್ತಾನೆ, the virtue going from him constantly ಅವನೊಂದು ಆ ಶಕ್ತಿ ಅವನಿಂದ ನಿರಂತರವಾಗಿ ಹೋಗ್ತಾ ಇತ್ತು. flow like river, ಅದು ಒಂದು ಸರೋವರದಾಗಿ ಅದು ಹರಿಯಿತು. and he want the same flow ಮತ್ತೆ ಅದೇ ಒಂದು ಅರಿವು from his church. ಅವನ ಸಭೆಯಿಂದ, ಆಮೆನ್, From his church, ಅವನ ಸಭೆಯಿಂದ where people come in contact with us, ಜನರು ನಮ್ಮೊಂದಿಗೆ ಸಂಪರ್ಕಕ್ಕೆ they will ಬಂದಾಗ, just touch us. ಅವರು ನಮ್ಮನ್ನು ಮುಟ್ಟಿದಾಗ, They will touch your sides. ಅವರು ನಿನ್ನ ಶರ್ಟ್ ಅನ್ನು Sister, ಮುಟ್ಟಿದಾಗ, they will touch your saris. ಅವರು ನಿಮ್ಮ ಸಾರನ್ನು ಮುಟ್ಟಿದಾಗ They will be healed. ಅವರಿಗೆ ಗುಣ ಆಗ್ಬೇಕು. Because ಯಾಕೆ? we are carrying that power, that strength in us. ಯಾಕಂದ್ರೆ ಆ ಒಂದು ಶಕ್ತಿಯನ್ನು ನಾವು ನಮ್ಮಲ್ಲಿ ಕೊಂಡೊಯ್ತಾ ಇದ್ದೇವೆ. That is the dwelling place of ಅದು God. ದೇವರ ವಾಸಿಸುವ ಸ್ಥಳ. But it is don't stop there. ಅದು ಅಲ್ಲೇ ನಿಲ್ಲುವುದಿಲ್ಲ. Then that power ಆ ಶಕ್ತಿಯು will move to another story. ಅದು ಇನ್ನೊಂದು ಹಂತಕ್ಕೆ ಹೋಗ್ತದೆ. What is that? ಅದೇನು? That is called knowledge. ಅದು ಜ್ಞಾನ. Amen. ಆಮೆನ್. And that when we talk about knowledge, ಮತ್ತೆ ಜ್ಞಾನದ ವಿಷಯ ಮಾತಾಡುವಾಗ, that is not this worldly knowledge. ಅದು ಈ ಲೋಕದ ಜ್ಞಾನ ಅಲ್ಲ, That is the knowledge of His word. ಅದು ಆತನ ವಾಕ್ಯದ ಜ್ಞಾನ. Amen. When you have that knowledge of word, ಆ ಜ್ಞಾನದ ವಾಕ್ಯದ ಜ್ಞಾನ the ಬಂದಾಗ, heavenly knowledge, ಆ ಪರಲೋಕದ ಜ್ಞಾನ, the Holy Spirit knowledge, ಅದು ಪವಿತ್ರಾತ್ಮನ ಜ್ಞಾನ. he will live like Christian. ಅವನು ಕ್ರೈಸ್ತನಾಗಿ ಜೀವಿಸ್ತಾನೆ. He will act like ಅವನು Christian. ಕ್ರಿಸ್ತನಾಗಿ ವರ್ತಿಸ್ತಾನೆ. He will be a Christian. ಅವನು ಕ್ರೈಸ್ತನಾಗ್ತಾನೆ. Amen. Amen. And that word of knowledge ಮತ್ತೆ ಆ ಒಂದು ಜ್ಞಾನ ಅದು will always bring correction. ಅದು ಯಾವಾಗಲೂ ಅದು It corrects you. ಅದು ನಿನ್ನನ್ನು ತಿದ್ದುತ್ತದೆ. Then if God is the particular about you, ಮತ್ತೆ ದೇವರು ನಿನ್ನ ವಿಷಯದಲ್ಲಿ ಅವನು He watches over you. ಅವನು ನಿನ್ನನ್ನು ಗಮನ ಇಡ್ತಾನೆ. He corrects you. ಅವನು ನಿನ್ನನ್ನು ತಿದ್ದುತ್ತಾನೆ. And when you reject correction, ನೀನು ತಿದ್ದುವಿಕೆಯನ್ನು ನಿರಾಕರಿಸಿದರೆ you are not becoming the dwelling place of ನೀನು God. ದೇವರ ವಾಸಸ್ಥಳ ಆಗುವುದಿಲ್ಲ. Amen. Amen. But when I accept that ಆದ್ರೆ correction, ನೀನು ಆ ತಿದ್ದುವಿಕೆಯನ್ನು ತೆಗೆದುಕೊಂಡಾಗ then you are becoming a beautiful dwelling place. ಆಗ ದೇವರ ಸುಂದರ ನೀನು ವಾಸಿಸುವ ಸ್ಥಳ ಆಗ್ತಿ. Amen. Amen. This is a genuine Holy Ghost knowledge. ಅದು ಪವಿತ್ರಾತ್ಮನ ನಿಜವಾದ ಒಂದು ಜ್ಞಾನ. And morning said, ಮತ್ತೆ ನಾನು ಹೇಳಿದೆ, when you receive that Holy Ghost knowledge, ನೀವು ಒಂದು ಆ ಪವಿತ್ರಾತ್ಮನ ಜ್ಞಾನವನ್ನು ಪಡೆದಾಗ how can somebody will recognize it? ಯಾರು ಅದನ್ನು ಗುರುತಿಸುವುದು? He ಬೇರೆಯವರು. will not reason anything when the word comes. ವಾಕ್ಯ ಬರುವಾಗ ನೀನು ಯಾವುದೇ ನೆವ ಹೇಳುವುದಿಲ್ಲ. He will punctuate to every word with a word amen. ನೀನು ಪ್ರತಿಯೊಂದು ವಾಕ್ಯಕ್ಕೆ ಆಮೇಲೆ ಎಂದು ಹೇಳ್ತಿ. And he will not be inactive. ಮತ್ತೆ ನೀನೊಂದು ಸಕ್ರಿಯನಾಗಿರ್ತಿ. He will get into action. ನೀನು ಅಲ್ಲಿ ಕಾರ್ಯರೂಪದಲ್ಲಿ ಇರ್ತಿ. Because this is not worldly knowledge. ಯಾಕಂದ್ರೆ ಇದು ಲೋಕದ ಜ್ಞಾನ ಅಲ್ಲ, This is heavenly ಇದು knowledge. ಪರಲೋಕದ ಜ್ಞಾನ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Amen. Amen. So when you have this knowledge, ಈ ಜ್ಞಾನ ನಿಮಗೆ ಬಂದಾಗ it will not stop you there. ಅದು ಅಲ್ಲಿ ನಿಲ್ಲಿಸುವುದಿಲ್ಲ. You will not be just satisfied with the heavenly knowledge. ನೀನು ಆ ಪರಲೋಕದ ಜ್ಞಾನದಲ್ಲಿ And today many say, claim that they have heavenly knowledge. ಮತ್ತೆ ಅನೇಕರು ಇವತ್ತು ಹೇಳ್ತಾರೆ ಅವರಿಗೆ ಪರಲೋಕದ ಜ್ಞಾನ ಇದೆ. They have knowledge of the seven seal book. ಅವರಿಗೆ ಹೇಳೋದು ಮುದ್ರೆಗಳ ಜ್ಞಾನ ಇದೆ. They have knowledge of the horses. ಅಲ್ಲಿ ಒಂದು ಕುದುರೆಗಳ ವಿಷಯದಲ್ಲಿ They have ಜ್ಞಾನ knowledge ಇದೆ. of the four beasts. ಅಲ್ಲಿ 4 ಪ್ರಕಾರಗಳ ಜ್ಞಾನ ಇದೆ. They have the knowledge of 7 thunders. 7 ಗುಡುಗಳ ಜ್ಞಾನ ಇದೆ. 7 vials. 7 ಪಾತ್ರೆಗಳು. The spirit of frogs. ಕಪ್ಪೆಗಳ ಆತ್ಮ. Amen. ಆಮೆನ್. They have all the mysteries. ಎಲ್ಲ ರಹಸ್ಯಗಳು ಗೊತ್ತು. But you find them, ಆದ್ರೆ ಅವರನ್ನು ನೋಡಿದ್ರೆ they don't have temperance. ಅವರಿಗೆ ಒಂದು ತಾಳ್ಮೆ ಇಲ್ಲ, ದಮೆ When ಇಲ್ಲ. something is wrong, ಯಾವುದು ತಪ್ಪಾದ್ರೆ the knowledge what they have is not from God. ಅವರಲ್ಲಿರುವ ಜ್ಞಾನ ಅದು ದೇವರಿಂದ ಬಂದದಲ್ಲ. Because when they have godly knowledge, ಯಾಕಂದ್ರೆ ಅವರಿಗೆ ಆ ಭಕ್ತಿಯ ಒಂದು Holy ಜ್ಞಾನ Spirit ಇದ್ರೆ, knowledge, ಪವಿತ್ರಾತ್ಮನ ಜ್ಞಾನ ಇದ್ರೆ, the word knowledge, ಆ ವಾಕ್ಯದ ಜ್ಞಾನ ಇದ್ರೆ, that will push upward. ಅದು ಮೇಲಕ್ಕೆ ದೂಡ್ತದೆ. You know where? ಎಲ್ಲಿ? That temperance. ಆ ಒಂದು ದಮೆಗೆ, Temperance. ದಮೆಗೆ, Not temper.
ಆ ಒಂದು ಕೋಪಕ್ಕೆಲ್ಲ You will not have temper, ನಿಮಗೆ ಅಲ್ಲಿ ಆ ಕೋಪ ಬರೋದಲ್ಲ, but you will have temperance. ಆ ಒಂದು ದಮೆ. But you find ಆದ್ರೆ ನೀವು ನೋಡಿ many believers, ಅನೇಕ ವಿಶ್ವಾಸಿಗಳು, many ministers, ಅನೇಕ ಸೇವಕರು those who talk about all the mysteries, ಎಲ್ಲ ರಹಸ್ಯಗಳನ್ನು ಮಾತಾಡ್ತಾರೆ, you don't find temperance in them. ಅವರಲ್ಲಿ ಆ ದಮೆ ಇಲ್ಲ, You find temper in them. ಅವರಲ್ಲಿ ಕೋಪ ಕಾಣ್ತದೆ. Then you can take this message ಹಾಗೆ ಈ ಸಂದೇಶ ತೆಗೆದುಕೊಂಡು and evaluate them ಅವರನ್ನು ನೀವು ಅಳೆಯಬಹುದು. and know the spirit that is working behind him ಮತ್ತೆ ಅದರ ಹಿಂದೆ ಕಾರ್ಯ ಮಾಡುವ ಒಂದು ಆತ್ಮನು is not the spirit from above. ಅದು ಮೇಲಿಂದ ಬಂದ ಆತ್ಮ ಅಲ್ಲ, It is spirit from, ಅದು ಕೆಳಗಿಂದ ಬಂದ ನರಕದಿಂದ ಬಂದ ಆತ್ಮ. you understand? ನಿಮ್ಗೆ ಅರ್ಥ ಆಯ್ತಲ್ಲ? Temperance. ಆ ಒಂದು ದಮೆ, What is temperance? ಆ ಕೋಪ. 220 para. 220 ಬೇರೆ. Oh my, we come to temperance. ನಾವು ಆ ಕೋಪಕ್ಕೆ ಬಂದಾಗ You have first faith. ನಮಗೆ ಮೊದಲು ನಂಬಿಕೆ, That is where you began to. ಅಲ್ಲಿ ನಾವು ಆರಂಭಿಸಿದೆವು. Then you add virtue. ಆಮೇಲೆ ನಾವು ಅಲ್ಲಿ ಸದ್ಗುಣ, No, sadguna and power and ಶಕ್ತಿ, strength. ಬಲ ಎಲ್ಲ. Just don't say sadguna. That is for denomination. ಅದು ಸದ್ಗುಣ, ಅದು ಸಂಪ್ರದಾಯಕ್ಕೆ. Our prophet taught virtue is power and strength. ನೋಡಿ ಅಲ್ಲಿ ನಮ್ಮ ಪ್ರವಾದಿ ಕಲಿಸಿದರು, So we must come to that remembrance. ಶಕ್ತಿ ಮತ್ತೆ ಬಲ. So when we come virtue, ನಾವು ಆ ಒಂದು ಸದ್ಗುಣಕ್ಕೆ we must ಬಂದಾಗ remember power and ನಾವು strength. Power and ಶಕ್ತಿ strength. ನಾವು ಶಕ್ತಿ ಮತ್ತೆ ಬಲ ಎಂದು ತಿಳಿಯಬೇಕು. Amen. Power and strength constantly run like a river out of Jesus. ನೋಡಿ, ಬಲ ಮತ್ತೆ ಶಕ್ತಿ ಅದು ಸರೋವರದಾಗಿ ಯೇಸುವಿನಿಂದ ಹೊರಟಿದ್ದು. And he expects the same thing from you and ಮತ್ತೆ all. ನಮ್ಮಿಂದ ಅವನು ಅದನ್ನೇ ಅಪೇಕ್ಷಿಸ್ತಾನೆ. Amen. Amen. Why today the miracle and signs are not happening in the church? ಯಾಕೆ ಇವತ್ತು ಸಭೆಗಳಲ್ಲಿ ಅದ್ಭುತ ಕಾರ್ಯಗಳು ಆಗ್ತಾ ಇಲ್ಲ? Why not happening in every individual? ಯಾಕೆ ಪ್ರತಿಯೊಬ್ಬನಲ್ಲಿ ಅದು ಆಗ್ತಾ ಇಲ್ಲ? Is our God dead? ನಮ್ಮ ದೇವರು ಸತ್ತಿದಾನ? Are we worshipping a dead God? ನೀವು ಸತ್ತ ದೇವರನ್ನು ಆರಾಧಿಸ್ತಾ ಇದ್ದೀರಾ? Are we a dead tabernacle? ಅಥವಾ ನಾವು ಸತ್ತ ಗುಡಾರಾಗಿದ್ದೇವಾ? Are we a dead temple? ನಾವೊಂದು ಸತ್ತ ಒಂದು ಆಲಯವ? Are we a dead house? ನಾವೊಂದು ಸತ್ತ ಮನೆ ಆಗಿದ್ದೇವೆ. God never dwells in a dead house. ದೇವರು dead ಸತ್ತ temple. ಮನೆಯಲ್ಲಿ ಆಲಯದಲ್ಲಿ ವಾಸಿಸುವುದಿಲ್ಲ. God dwells in a living house. ದೇವರು ಜೀವಂತ ಮನೆಯಲ್ಲಿ A ವಾಸಿಸ್ತಾನೆ. living tabernacle. ಆ ಜೀವಂತ ಗುಡಾರದಲ್ಲಿ, A living temple. ಆ ಜೀವಂತ ಗುಡಾರದಲ್ಲಿ, And we are that living temple. ಮತ್ತೆ ಆ ಜೀವಂತ ಗುಡಾರ ನಾವಾಗಿದ್ದೇವೆ. The worldly temples, ಆ ಈ ಲೋಕದ ಆಲಯಗಳು they cannot move. ಅದು ಚಲಿಸುವುದಿಲ್ಲ, They stay in one way. ಒಂದೇ ಸ್ಥಳದಲ್ಲಿ ಇರ್ತವೆ. But we are walking, talking temples. ಆದ್ರೆ ನಾವು ನಡೆದಾಡ ಆಲಯವಾಗಿದ್ದೇವೆ. We are not limited one place. ನಾವು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ, We move ನಾವು ಚಲಿಸ್ತೇವೆ. because our God is moving. ನಮ್ಮ ದೇವರು ಚಲಿಸ್ತಾನೆ. Amen. ಆಮೆನ್. God goes to church. ದೇವರು ಸಭೆಗೆ ಬರ್ತಾನೆ. Amen. ಆಮೆನ್. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Temperance. Temperance. ದಮೆ. Temperance does not mean stop drinking. ಅಲ್ಲಿ ಅದು ದಮೆ ಅಂದ್ರೆ ಅದು ಕುಡಿಯುವುದು ನಿಲ್ಲಿಸುವುದಲ್ಲ. It does not mean alcoholic cure. ಅದು ಆಲ್ಕೋಹಾಲ್ ಇಂದ ಗುಣ ಆಗುವುದಲ್ಲ. Many people think ಅನೇಕರು ಎಣಿಸ್ತಾರೆ, when they stop drinking, ಅವರು ಕುಡಿದನ್ನು ಬಿಟ್ಟಾಗ oh, they are everything. ಅವರೆಲ್ಲವೂ ಸಿಕ್ಕಿದೆ, They are ready for rapture. ಅವರು ಮೇಲ್ಬಡಿಗೆಗೆ No, ಸಿದ್ಧರಾದ. no, no, that is not temperance. ಇಲ್ಲ, ಅದು ಅದು ದಮೆ ಅಲ್ಲ. What is temperance? ದಮೆ ಏನು? Temperance means ದಮೆ ಅಂದ್ರೆ how to control your tongue. ನಿನ್ನ ನಾಲಿಗೆಯನ್ನು ಹೇಗೆ ಒಂದು ಕಾಪಾಡುದು, ಹತೋಟಿಯಲ್ಲಿ ಇಡುದು. How to control your tongue. ನಿನ್ನ ನಾಲಿಗೆಯನ್ನು ಹೇಗೆ ಹತೋಟಿಯಲ್ಲಿ ಇಡುದು. The next, ಮತ್ತೆ not be a tattler. T-A-T-T-L-E-R, tattler. Tattler. Gossiper. ಒಂದು Tell bearer. ಟೀಕೆ ಮಾಡುವನಲ್ಲ. Wicked. Liar. ಒಂದು ಸುಳ್ಳು ಹೇಳುವನು. How many times we tell lies? ಎಷ್ಟು ಸಲ ನಾವು ಸುಳ್ಳು ಹೇಳ್ತೇವೆ. But the angel today talk to us. ಆದ್ರೆ ಈ ದೂತ ನಮ್ಮೊಂದಿಗೆ ಇವತ್ತು ಮಾತಾಡ್ತಾನೆ. If you want to have the perfect worship, ನಿನಗೆ ಆ ಪರಿಪೂರ್ಣ ಆರಾಧನೆ ಬೇಕಾದ್ರೆ, if you want to be the dwelling place of God, ನೀನು ದೇವರ ವಾಸಸ್ಥಳ ಆಗ್ಬೇಕಾದ್ರೆ, no more tattlers. ಅಲ್ಲಿ ಆ ಒಂದು ಹಾಗೆ ಟಟ್ಲರ್ ಆಗಿರಬಾರ್ದು. Say, I don't want to be a tattler. ನಾನು ಟಟ್ಲರ್ ಆಗೋದು ಬೇಡ. Say in your language, but others that do not understand. ಚಾಡಿ ಹೇಳುವವನು That is ಆಗಬಾರ್ದು. very important. ಅದು ಬಹಳ ಮುಖ್ಯ. You know why the power of God is not released? ಯಾಕೆ ದೇವರ ಶಕ್ತಿ ಅದು ರಿಲೀಸ್ ಆಗ್ಲಿಲ್ಲ? Because tattlers. ಯಾಕಂದ್ರೆ ಆ ಚಾಡಿ ಹೇಳುವವರು Today, ಇವತ್ತು we must wipe out this tattler spirit. ಈ ಒಂದು ಚಾಡಿ ಹೇಳುವ ಆತ್ಮವನ್ನು ನಮ್ಮಿಂದ ತೆಗೆಯಬೇಕು. We must take a strong decision. ನಾವೊಂದು ಗಟ್ಟಿ ನಿರ್ಧಾರ I ಮಾಡಬೇಕು. don't want to be a tattler. ನಾನೊಂದು ಚಾಡಿ ಹೇಳುವವನು ಆಗೋದು ಬೇಡ. I don't want to be a liar. ನಾನೊಂದು ಸುಳ್ಳುಗಾರನಾಗಬಾರ್ದು. I don't want to be a wicked one. ನಾನೊಂದು ಕೆಟ್ಟವನಾಗಬಾರ್ದು. I don't want to be a gossip tale bearer. ನಾನೊಂದು Tale bearer. इधर का बात उधर बोलना, उधर का बात उधर ಆಚೆ बोलना, ಈಚೆ ಹೇಳುವವರು. इसका बात वहाँ बोलना, उसका बात यहाँ बोलना. ಅಲ್ಲಿ ಇಲ್ಲಿ ಇದನ್ನು ಅಲ್ಲಿ ಹೇಳುದು, ಅಲ್ಲಿ ಇದನ್ನು ಇಲ್ಲಿ ಹೇಳುದು. That's the problem. ಅದೇ ತೊಂದರೆ. Where God is not moving. ದೇವರು ಚಲಿಸ್ತಾ ಇಲ್ಲ. Amen. ಆಮೆನ್. How to control your temper? ಹೇಗೆ ನಿನ್ನ ಒಂದು ಕೋಪವನ್ನು ನೀನು ಹತೋಟಿಯಲ್ಲಿ ಇಡುವುದು? Not fly off everything anybody speaks cross to you. ಅಲ್ಲಿ ಎಲ್ಲರೂ ಮಾತಾಡೋದು ನಿನಗೆ. You speak something, ನೀನೊಂದು ಮಾತಾಡ್ತಿ, somebody cross to you and speak. ಅಲ್ಲಿ ಇನ್ನೊಬ್ಬನು ಬಂದು ಅದನ್ನು ದಾಟಿ ಮಾತಾಡ್ತಾನೆ. You don't bear that. ನೀನು ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ.
I know I am right. ನಾನು ಸರಿ. How can he talk like this? ಅವನು ಹೇಗೆ ಹೀಗೆ I have ಮಾತಾಡ್ತಾನೆ? thousands of quotes. ನನಗೆ ಇಷ್ಟು ಉಲ್ಲೇಖಗಳಿವೆ. The quote without quote. ಅಲ್ಲಿ ಉಲ್ಲೇಖ ಅದು ಉಲ್ಲೇಖ ಇಲ್ಲದೆ. The quote without anointing, what is the use of that? ಅಲ್ಲಿ ಉಲ್ಲೇಖ ಅದು ಅಭಿಷೇಕ ಇಲ್ಲದೆ ಇದ್ರೆ ಏನು ಪ್ರಯೋಜನ? If you have the real quote, ನೀನು ನಿಜವಾಗಿ ಉಲ್ಲೇಖವಾಗಿದ್ದರೆ you will have temperance. ನಿಮಗೆ ಆ ದಮೆ ಇರ್ತದೆ. The real quote ನಿಜವಾದ will give you temperance. ನಿಜವಾದ ಉಲ್ಲೇಖವು ನಿನಗೆ ಆ ದಮೆಯನ್ನು ಕೊಡ್ತದೆ. Not it will give you temper. ಅದು ನಿನಗೆ ಕೋಪನ ಕೊಡುವುದಲ್ಲ. Amen. ಆಮೆನ್. Then we wonder ಆಮೇಲೆ ನಾವು ಆಶ್ಚರ್ಯ ಪಡ್ತೇವೆ. why God is not in His church doing miracles. ಯಾಕೆ ದೇವರು ತನ್ನ ಸಭೆಯಲ್ಲಿ ಅದ್ಭುತಗಳನ್ನು ಮಾಡ್ತಾ ಇಲ್ಲ? That means miracles are connected with temperance. ಯಾಕಂದ್ರೆ ಈ ಒಂದು ಈ ಅದ್ಭುತ ಕಾರ್ಯಗಳು ಅದು ದಮೆಯೊಂದಿಗೆ ಅದಕ್ಕೆ If you have ಸಂಬಂಧ ಇದೆ. temperance, ನಿಮ್ಮಲ್ಲಿ ಆ ದಮೆ ಇದ್ರೆ automatically miracles will follow. ಅದ್ಭುತಗಳು ಅದು ಆಗ್ತವೆ. We no need to act, we no need to try, we no need to do any effort. ನಾವು ಯಾವುದೇ ಒಂದು ಆಕ್ಟ್ ಮಾಡುವ ಅಗತ್ಯ ಇರುವುದಿಲ್ಲ. It is within us. ಅದು ನಮ್ಮೊಳಗೆ ಇರ್ತದೆ. It will automatically follow. ಆಟೋಮೆಟಿಕ್ ಆಗಿ ಅದು ಬರ್ತದೆ. Jesus never tried to heal the woman ಯೇಸು ಅಲ್ಲಿ ಅದು ಸ್ತ್ರೀಯನ್ನು ಗುಣ ಮಾಡಲು because he is ಪ್ರಯತ್ನಿಸಿದಲ್ಲ. the carrier of that power. ಯಾಕಂದ್ರೆ ಅವನ ಆ ಶಕ್ತಿಯನ್ನು Just ಕೊಂಡವನಾಗಿದ್ದ. when she touched, ಅವಳು ಕಾಲಿ ಮುಟ್ಟಿದಾಗ the power traveled ಆ ಶಕ್ತಿ ಅವಳಲ್ಲಿ ಹರಿಯಿತು. from Jesus to her. ಯೇಸುವಿನಿಂದ ಅವಳಿಗೆ. Jesus did not do anything. ಯೇಸು ಏನು ಮಾಡಲಿಲ್ಲ. Did not speak ಯೇಸು anything. ಏನು ಮಾತಾಡ್ಲಿಲ್ಲ. Automatically she got healed. ಆಟೋಮೆಟಿಕ್ ಅವಳಿಗೆ ಗುಣ ಆಯ್ತು. And what happened? ಮತ್ತೆ ಏನಾಯ್ತು? The same thing he wants the church to continue. ಅದೇ ಸಭೆ ಅದನ್ನು ಮಾಡಬೇಕೆಂದು ಅವನು ಬಯಸ್ತಾನೆ. Amen. ಆಮೆನ್. If you are his dwelling place, ನೀವು ಆತನ ವಾಸ ಸ್ಥಳವಾಗಿದ್ದರೆ, if God is dwelling in you, ದೇವರು ನಿನ್ನಲ್ಲಿ ವಾಸವಾಗಿದ್ದರೆ, will not the same thing will continue? ಅದೇ ವಿಷಯ ಮುಂದುವರಿದಿಲ್ವಾ? Peter was the dwelling place of God. ನೋಡಿ, ಪೇತ್ರನು ದೇವರ ವಾಸ That ಸ್ಥಳವಾಗಿದ್ದ. is why when he shadow fell upon the sick people, ಆದ್ದರಿಂದ ಅವನ ನೆರಳು ಅಲ್ಲಿ ರೋಗಿಯ ಮೇಲೆ ಬಿದ್ದಾಗ they got healed. ಅವರಿಗೆ ಗುಣ ಆಯಿತು. Because the power was released even through his shadow. ಯಾಕಂದ್ರೆ ಅವನ ನೆರಳಿನಲ್ಲಿ ಕೂಡ ಆ ಶಕ್ತಿ ಚಲಿಸ್ತಾ ಇತ್ತು. It is not Peter. ಅದು ಪೇತ್ರನಲ್ಲ. It is God in Peter. ದೇವರು ಪೇತ್ರನಲ್ಲಿ ಆ ದೇವರು. It is not Peter's power. ಪೇತ್ರನ ಶಕ್ತಿ ಅಲ್ಲ. Peter is carrying that ನೋಡಿ, power. ಪೇತ್ರನ ಆ ಶಕ್ತಿಯನ್ನು ಕೊಂಡೊಯ್ದಿದ್ದ. Paul's handkerchief, ನೋಡಿ, ಪೌಲನು ಆ ಕರ್ಚಿಪನ್ನು when fall upon the people, the demons release. ಅಲ್ಲಿ ಅವನು ಕಳಿಸಿದ ಬಟ್ಟೆಗಳು ಜನರ ಮೇಲೆ Why? ದುರಾತ್ಮಗಳು He has ಬಿಟ್ಟವು. become the dwelling place of the supernatural God. ಅವನು ಅಲೌಕಿಕ ದೇವರ ವಾಸ ಸ್ಥಳವಾಗಿದ್ದ. Amen. ಆಮೆನ್. And he was, ಮತ್ತೆ ಅವನು he is. ಅವನು ಅಲ್ಲಿ ಇದ್ದ, ಈಗ He will ಇದ್ದಾನೆ, be. ಮುಂದೆ ಇರ್ತಾನೆ. Amen. ಆಮೆನ್. If he did with Paul and Peter, ಅವನು ಪೌಲ ಪೇತ್ರನಿಗೆ ಹೀಗೆ ಮಾಡಿದರೆ, if he did with Elisha, ಎಲಿಯನಿಗೆ ಅವನು if ಮಾಡಿದರೆ, he did with Brother Branham, ಸಹೋದರ ಬ್ಯಾನಮಿಗೆ ಅದು he ಮಾಡಿದರೆ, can continue doing the same thing. ಅದು ಅದೇ to you and ರೀತಿಯಲ್ಲಿ me. ನಮ್ಮಲ್ಲಿ ಮುಂದುವರಿತಾನೆ. But what we need today, ಆದ್ರೆ ನಮಗೆ ಇವತ್ತು ಏನು ಬೇಕು? more temperance. ಹೆಚ್ಚು ದಮೆ ಬೇಕು. More temperance. ಹೆಚ್ಚು ದಮೆ ಬೇಕು. Not high temper. ಒಂದು ಕೋಪ ಅಲ್ಲ, More temperance. ಹೆಚ್ಚು ದಮೆ. But sad thing is, ಆದ್ರೆ ಇವತ್ತು ಬೇಸರದ ವಿಷಯ, instead of more temperance, we find more temper. ನಾವು ಇವತ್ತು ದಮೆಯ ಬದಲು ಹೆಚ್ಚು ಕೋಪ ಮಾಡ್ತೇವೆ. That is the devil. ಅದು ಸೈತಾನನು. But God, ಅದೇ ದೇವರು, the mighty angel, ಆ ಪ್ರಧಾನ ದೂತನು is exposing all the tricks of the devil tonight. ಸೈತಾನ ಎಲ್ಲ ಕುತಂತ್ರಗಳನ್ನು ಬಹಿರಂಗಪಡಿಸ್ತಾ So ಇದ್ದಾನೆ. after you know the snake is in your house, ನೀವು ನಿಮ್ಮ ಮನೆಯಲ್ಲಿ ಹಾವು ಉಂಟೆಂದು ತಿಳಿದರೆ, would you show the love and kindness to the snake? ನೀವೊಂದು ಹಾವಿಗೆ ಆ ಒಂದು ಪ್ರೀತಿಯನ್ನು Oh ಹಂಚುತ್ತೀರಾ? snake, ಓ ಹಾವೆ, Mr. Cobra, ಮಿಸ್ಟರ್ I am a bride, ನಾನು ವಧುವಾಗಿದ್ದೇನೆ, I am a believer. ನಾನು ವಿಶ್ವಾಸಿ, Oh, I love you so ನಾನು much. ನಿನ್ನನ್ನು ಪ್ರೀತಿಸ್ತೇನೆ, So please, can you make your leave? ನೀನು ಇಲ್ಲಿಂದ ಬಿಟ್ಟು ಹೋಗ್ತೀಯಾ? Will you do that? ನೀವು ಹಾಗೆ ಮಾಡ್ತೇವಾ? We can make love with God and God's people. ನಾವು ದೇವರು ಮತ್ತೆ ದೇವ ಜನರೊಂದಿಗೆ ಪ್ರೀತಿ ಮಾಡಬಹುದು. Not with cobra. ಅಲ್ಲಿ ಕೊಬ್ರ Not with cobra seed. ಹಾವಿನ ಬೀಜದೊಂದಿಗೆಲ್ಲ. If you make friendship, ನೀವು ಅದರ ಸ್ನೇಹ ಮಾಡಿದ್ರೆ, cobra's nature will not change. ಅಲ್ಲಿ ಆ ಸ್ನೇಹ ಹಾವಿನ ಒಂದು ಸ್ವಭಾವ If you ಬದಲಾಗುವುದಿಲ್ಲ. not kill, ನೀನು ಕೊಲ್ಲದಿದ್ರೆ that cobra one day will kill. ಆ ಹಾವು ನಿನ್ನ ಕೊಲ್ತದೆ. So now it is darkness under the bed. ನೋಡಿ, ಈಗ ಅಲ್ಲಿ ಅದು ಬೆಡ್ಡಿನ ಕೆಳಗೆ ಕತ್ತಲಿದೆ. So we don't know what is there. ಅಲ್ಲಿ ಕೆಳಗೆ ಏನಿದೆ ಗೊತ್ತಿಲ್ಲ. Sisters comfortably sitting. ಈಗ ಸಹೋದರರು ಆರಾಮಾಗಿ ಕೂತಿದ್ದೀರಿ. But when the light entered into the bed, ಆದ್ರೆ ಅಲ್ಲಿ ಬೆಡ್ ಅಲ್ಲಿ ಲೈಟ್ ಹಾಕಿ you saw a cobra is there. ಒಂದಲ್ಲಿ ಹಾವನ್ನು ನೋಡಿದ್ರೆ Would you keep quiet, ನೀವು sister? ಸುಮ್ಮನೆ ಇರ್ತೀರಾ? Will not react. ನೀವು ಅಲ್ಲಿ ಪ್ರತಿಕ್ರಿಯೆ ಕೊಡುದಿಲ್ಲ. Immediately you will not wait. Okay, let my husband come, let my son come, let Billy come. Will you wait? ನೀವು ಎಲ್ಲರೂ ಬರ್ಲಿ ಎಂದು ಕಾಯ್ತೀರಾ? Let my pastor come. ಮಾಸ್ಟರ್ ಬರ್ಲಿ, Let the preacher come. ಅಲ್ಲಿ ಬೋಧಕರು ಬರ್ಲಿ. No. ಇಲ್ಲ, When you see the light come and expose the cobra is there. ನೀವು ಅಲ್ಲಿ ಹಾವನ್ನು ಕಂಡಾಗ
Immediately you take a stick. ತಕ್ಷಣ ನೀವು ಗೋಲ ತೆಗೆದುಕೊಳ್ತೀರಿ, Cross its. ಅದನ್ನ ಹೊಡೆಯುತ್ತೀರಿ. And today, ಅದು ಇವತ್ತು God is revealing through His light. ದೇವರ ನನ್ನ ಬೆಳಕನ್ನು ಹಾಕ್ತಾ ಇದ್ದಾನೆ. God is light. ದೇವರು ಬೆಳಕಾಗಿದ್ದಾನೆ. The message of this hour is the ಈ light. ಸಮಯದ ಸಂದೇಶವೇ The ಬೆಳಕಾಗಿದೆ. revealed word is the light of this hour. ಪ್ರಕಟವಾದ ವಾಕ್ಯವೇ ಈ ಸಮಯದ ಸಂದೇಶ. Amen. If you have temper, ನಮ್ಮಲ್ಲಿ ಆ ಕೋಪ ಇದ್ದರೆ that is the old dragon. ಅದು ಹಳೆಯ ಹಾವು ಸರ್ಪ, Still living. ಅದು ಈಗಲೂ ಜೀವಿಸ್ತಾ So if you ಇದ್ದಾನೆ. know that dragon is living, ಆ ಒಂದು ಸರ್ಪ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, don't make compromise with that. ಅವನೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ. Today you finish that dragon. ಇವತ್ತು ಆ ಒಂದು ಹಾವನ್ನು ನೀವು ಕೆಳಗೆ ಹಾಕಿ. I don't want temper. ನನಗೆ ಆ ಕೋಪ ಬೇಡ, I need temperance. ನನಗೆ ಆ ದಮೆ ಬೇಕು. Then I challenge you. ಆಗ ನಾನು ನಿಮಗೆ ಚಾಲೆಂಜ್ Your ಮಾಡ್ತೇನೆ. life will be life of miracles. ನಿಮ್ಮ ಅದ್ಭುತದ ಜೀವನ ಆಗ್ತದೆ. Because that is what the message ಅದು says. ಸಂದೇಶ ಆಗಿ ಹೇಳ್ತದೆ. I believe message. ನಾನು ಸಂದೇಶ ನಂಬ್ತೇನೆ. Why God is not doing any church miracles? ಯಾಕೆ ಇವತ್ತು ದೇವರ ಸಭೆಗಳಲ್ಲಿ ಅದ್ಭುತ ಮಾಡ್ತಾ ಇಲ್ಲ? Not tempers but temper. ಅಲ್ಲಿ ದಮೆ ಇಲ್ಲ, ಕೋಪ. Let temper go, temperance come. ಕೋಪ ಹೋಗ್ಲಿ, ಆ ದಮೆ ಬರ್ಲಿ. Amen. ಆಮೆನ್. Temperance. ಆ ದಮೆ. How to answer in kindness when wrath is spoke to you. ಅಲ್ಲಿ ಒಂದು ಕೋಪದಲ್ಲಿ ನಿನ್ನೊಂದಿಗೆ ಮಾತಾಡಿದಾಗ ನೀನು ಹೇಗೆ ಅವನಿಗೆ ಪ್ರತಿಕ್ರಿಯೆ ಕೊಡುದು? Somebody say you bunch of holy rollers down there. ಅದೇ ಯಾರಾದ್ರೂ ನೀನೊಂದು ಒಲಿರೋರು ಎಂದು ನಿನ್ಗೆ ಹೇಳಿದಾಗ Don't jump out, roll off your sleeves. ನೀನು ಅಲ್ಲಿ ಕೋಪದಿಂದ ಅವನ ಮೇಲೆ ರೇಗಾಡಬೇಡ. You understand? ನಿಮಗೆ ಅರ್ಥ ಆಯ್ತಾ? Nowadays, ಈಗ if somebody posts some videos in the YouTubes, ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಪೋಸ್ಟ್ ಮಾಡಿದ್ರೆ hey, so and so is serpent and all, ಇಂಥವನು ಸರ್ಪಸಂತತಿ ಎಂದು, he's Antichrist, ಅವನು ಆಂಟಿ ಕ್ರಿಸ್ತನ್, he's Beelzebub, ಅವನು ಬೆಲ್ಜೆಬುಲ್ ಎಂದು, suddenly we make another video. ಆಗ ಇನ್ನೊಂದು ವಿಡಿಯೋ ನಾವು ಮಾಡ್ತೇವೆ. Who is Beelzebub? Come, I am waiting for you. We'll challenge. ನಾವು ಚಾಲೆಂಜ್ ಮಾಡುವ ಎಂದು ಇನ್ನೊಂದು ವಿಡಿಯೋ ಹಾಕ್ತಾನೆ. They call for debate. ಅವರಲ್ಲಿ ಡಿಬೇಟ್ ಮಾಡ್ತಾರೆ. Huh? One is there. Come, anybody is there. ಯಾರಾದ್ರೂ ಇದ್ರೆ ಬನ್ನಿ ಎಂದು And people are giving clapping. Oh, we have a wonderful fireball. ಮತ್ತೆ ಜನರು ಎಣಿಸ್ತಾರೆ, ನಮಗೆ ಒಂದು ಬೆಂಕಿಯ ಚೆಂಡು ಇದೆ. That is not fire. ಅದು ಬೆಂಕಿ ಚೆಂಡಲ್ಲ. That is not fire of heaven. ಅದು ಪರಲೋಕದ ಬೆಂಕಿ That ಅಲ್ಲ. is not pillar of fire. ಅದು ಅಗ್ನಿಸ್ತಂಭ ಅಲ್ಲ. Fire. ಅದು ಬೆಂಕಿ ಹೌದು. Really fire. ಅದು ಬೆಂಕಿ ಹೌದು. But not fire from above. ಅದು ಪರಲೋಕದ ಬೆಂಕಿ ಅಲ್ಲ. That is fire of hell. ಅದು ನರಕದ ಬೆಂಕಿ. ಆಮೆನ್. We don't need fire of hell. ನಮಗೆ ನರಕದ ಬೆಂಕಿ ಬೇಡ. We need the fire of heaven. ನಮಗೆ ಪರಲೋಕದ ಬೆಂಕಿ I ಬೇಕು. know the pillar of fire. ನಮಗೆ ಅಗ್ನಿಸ್ತಂಭ ಬೇಕು. So when the pillar of fire on you, ಅಗ್ನಿಸ್ತಂಭ ನಿನ್ನ ಮೇಲೆ ಇದ್ದಾಗ, you are in the pillar of fire. ನೀನು ಅಗ್ನಿಸ್ತಂಭ ಆದಾಗ How much people irritate you? ಎಷ್ಟು ಜನರು ನಿನಗೆ ಏನೇ ಹೇಳಲಿ, How much people rebuke you? ಜನರು ನಿನ್ನನ್ನು ಎಷ್ಟೇ ಗದರಿಸಲಿ, Still, ಆದರೂ you humble yourself. ನೀನು ನಿನ್ನನ್ನು ತಗ್ಗಿಸಿಕೊಳ್ತಿ. And what you do? ಮತ್ತೆ ನೀನೇನ್ ಮಾಡ್ತಿ? You talk with godly love. ನೀನು ಆ ಭಕ್ತಿಯಿಂದ ನೀನು ಮಾತಾಡ್ತಿ, ಆ ಪ್ರೀತಿಯಿಂದ. Temperance is kindness. ನೋಡಿ, ದಮೆ ಅದು ಒಳ್ಳೆತನ. Amen. ಆಮೆನ್. Is that the way you want to be? ನೀನು ಹಾಗೆ ಆಗ್ಬೇಕಾ? When you are riled upon, ನೀನು ಹಾಗೆ ಇದ್ದಾಗ, when you are riled upon, RILED, riled upon, rile not back. Let him be your example. When they said, if thou be the Son of God, turn these stones into bread, he could have done it. ನೋಡಿ ಅಲ್ಲಿ ಅವನು ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾರ್ಪಡಿಸಿ ಹೇಳುವಾಗ ಅಲ್ಲಿ ಯೇಸುವಿಗೆ ಅದನ್ನು ಮಾಡಬಹುದಿತ್ತು. And so he was God. ಮತ್ತೆ ಅವನು ದೇವರಾಗಿದ್ದ. But ಆದರೆ Jesus had temperance. ಯೇಸುವಿಗೆ ಆ ದಮೆ ಇತ್ತು. He never have the challenge to the enemy. ಅವನಲ್ಲಿ ಶತ್ರುವಿಗೆ ಚಾಲೆಂಜ್ ಹಾಕ್ಲಿಲ್ಲ. Because his power is not for Satan. ಯಾಕಂದ್ರೆ ಅವನ ಶಕ್ತಿ ಅದು ಸೈತಾನನಿಗೆಲ್ಲ. The power what he had for the bride. ಅವನಲ್ಲಿದ್ದ ಶಕ್ತಿ ಅದು ವಧುವಿಗೆ. The gifts what he had for the edification of the bride. ವರಗಳು ಅದು ವಧುವಿನ ಉತ್ತೇಜನಕ್ಕಾಗಿ. It is not to challenge the Satan. ಅದು ಸೈತಾನನಿಗೆ ಚಾಲೆಂಜ್ ಮಾಡಲ್ಲ. No. ಇಲ್ಲ ಇಲ್ಲ. He did not come to obey Satan. ಅವನಿಗೆ ಸೈತಾನನಿಗೆ ಅಲ್ಲಿ ವಿಧೇಯನಾಗಬೇಕಂತಲ್ಲ. He came to obey Father. ಅವನ ತಂದೆಗೆ ವಿಧೇಯನಾಗಲು ಬಂದದ್ದು. That's right. ಅದು ಸರಿ. People call him Beelzebub. ಜನರು ಅವರನ್ನು ಬೆಲ್ಜೆಬಲ್ ಹೇಳಿದ್ರು. He said, I forgive you. ನಾನು ನಿಮ್ಮನ್ನ ಕ್ಷಮಿಸ್ತೇನೆ ಎಂದು That ಹೇಳಿದ. is temperance. ಅದು ದಮೆ. That is temperance. ಅದು ದಮೆ. That is temperance. ಅದು ದಮೆ. That is what we need to be his dwelling place. ಅದು ಆತನ ವಾಸಸ್ಥಳವಾಗಬೇಕಾದ್ರೆ ಆ ದಮೆ ನಮ್ಮಲ್ಲಿ ಬೇಕು. Amen. Amen. Somebody beard out his face. ಅಲ್ಲಿ ಕೆಲವರು ಅವನ ಗಡ್ಡವನ್ನು ಎಳೆದರು. Spit in his face. ಅವನ ಮುಖಕ್ಕೆ ಉಗಿದರು. Said, come down. ಕೆಳಗೆ ಇಳಿದು ಬಾ. But he said, ಅವನು ಹೇಳಿದ, Father, I forgive you. ತಂದೆ ಅವರನ್ನು ಕ್ಷಮಿಸು. I know. ನನಗೆ ಗೊತ್ತು. Only you few are here in this message. ಇಲ್ಲಿ ಸ್ವಲ್ಪ ಜನ ಈ ಸಂದೇಶದಲ್ಲಿ ಇದ್ದೀರಿ. All the surrounding people may be talking so much bad. ಎಲ್ಲ ನೆರೆಯವರು ನಿಮ್ಮ ವಿಷಯದಲ್ಲಿ ಕೆಟ್ಟದಾಗಿ And ಮಾತಾಡುತ್ತಾರೆ. now has the time come ಮತ್ತೆ ಈಗ ಸಮಯ ಬಂದಿದೆ. to show your ನೀವು kindness, ನಿಮ್ಮ ಒಳ್ಳೆತನವನ್ನು ತೋರಿಸಿ, to show your temperance ನಿಮ್ಮ ದಮೆಯನ್ನು ತೋರಿಸಿ, by talking to them with the godly ಅವರಿಗೆ love. ಬಹಳ ಒಂದು ಭಕ್ತಿಯ ಪ್ರೀತಿಯಿಂದ ಮಾತಾಡಿ. Then you see, ಆಗ ನೋಡಿ, signs and miracles will automatically flow out of you. ಅದ್ಭುತ ಕಾರ್ಯಗಳು ನಿನ್ನಿಂದ
ಹೊರಸೂಸ್ತವೆ. Amen. Amen. And that will not stop you there. ಅದು ಅಲ್ಲೇ ನಿಲ್ಲುವುದಿಲ್ಲ. That will move to another story. ಅದು ಇನ್ನೊಂದು ಹಂತಕ್ಕೆ ಹೋಗ್ತದೆ. And that is called patience. ಅದು ಅಲ್ಲಿ ಆ ತಾಳ್ಮೆ. Amen. Amen. God is patience. ಅದು ದೇವರು ತಾಳ್ಮೆ ಆಗಿದ್ದಾನೆ. Because love is patience. ಯಾಕಂದ್ರೆ ದೇವರು ತಾಳ್ಮೆ And ಆಗಿದ್ದಾನೆ. God is love. ಮತ್ತೆ ದೇವರು ಪ್ರೀತಿ And ಆಗಿದ್ದಾನೆ. to be his dwelling place, ಮತ್ತೆ ಆತನ we ವಾಸಸ್ಥಳವಾಗಲು must have patience. ನಮಗೆ ಆ ತಾಳ್ಮೆ ಇರಬೇಕು. Amen. Amen. Many things we lose ಅನೇಕ ವಿಷಯಗಳನ್ನು ನಾವು ಕಳೆಯುತ್ತೇವೆ because of impatience. ಯಾಕಂದ್ರೆ ನಮ್ಮ ಒಂದು ತಾಳ್ಮೆ ಇಲ್ಲ. And the patience has come from a Greek word, ಮತ್ತೆ ತಾಳ್ಮೆ ಅದು ಗ್ರೀಕ್ ಶಬ್ದದಿಂದ ಬಂದಿದೆ. hupomone. ಅದು ಉಪಮನೆ ಎಂದು. The patient continuance. ಅದು ಆ ಒಂದು ತಾಳ್ಮೆಯ ಒಂದು ಅದು ಮುಂದುವರಿಯುವಿಕೆ. Enduring, patience, waiting. ಅದು ಆ ತಾಳ್ಮೆ ಅದು ಕಾಯುವುದು. Steadfastness. ಅದು Steadfastness. Steadfastness. Not wavering here and there. Not ಅದು ಹಾಗೆ ಅಲುಗಾಡುವುದಲ್ಲ, ಒಂದು ಸ್ಥಿರವಾಗಿ. Amen. ಆಮೆನ್. God's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. Patience. ಆ ಒಂದು ತಾಳ್ಮೆ. Patience with what? ಯಾವುದರ ತಾಳ್ಮೆ? Patience. ಯಾವ್ದು ತಾಳ್ಮೆ? But patience with what? ಯಾವುದರ What kind of patience? ಎಂತ ತಾಳ್ಮೆ? First thing is, ಅದು ತಾಳ್ಮೆ ಮೊದಲ ವಿಷಯ. have patience with God. ಅದು ಹೇಗೆ ನಾವು ದೇವರಲ್ಲಿ ತಾಳ್ಮೆ ವಹಿಸುದು? Patience with God ದೇವರೊಂದಿಗೆ ತಾಳ್ಮೆ means ಅದರ ಅರ್ಥ patience with God's word. ದೇವರ ವಾಕ್ಯದಲ್ಲಿ ನಮಗೆ ತಾಳ್ಮೆ Patience ಇರಬೇಕು. with God's promise. ದೇವರ ವಾಗ್ದಾನದಲ್ಲಿ ನಮಗೆ ತಾಳ್ಮೆ. Many times what do we do? ನಾವು ಅನೇಕ ಸಲ ಏನ್ ಮಾಡ್ತೇವೆ? Today God promise. ಇವತ್ತು ನಮಗೆ ವಾಗ್ದಾನ We receive ಸಿಕ್ಕಿತು. some promise word. ನಮಗೆ ಕೆಲವು ವಾಗ್ದಾನ ವಾಕ್ಯ ಸಿಕ್ಕಿತು. Immediately we want its result tomorrow. ನಮಗೆ ನಾಳೆ ಅದರ ಫಲಿತಾಂಶ ಬೇಕು. Maybe day after tomorrow. ಅಥವಾ ಮರುದಿವಸ, Maybe next week. ಇನ್ನೊಂದು ಬರುವಾರ, Maybe next month. ಬರುವ ತಿಂಗಳು, Maybe next year. ಬರುವ ವರ್ಷ, Maybe wait for 2-3 years. 2-3 ವರ್ಷ. But when you don't get, ಆದ್ರೆ ನಮಗೆ ಸಿಕ್ಕದಿದ್ರೆ there is no God. ಆಗ ದೇವರಿಲ್ಲ ಎಂದು ಹೇಳ್ತೇವೆ. Message is ಈ powerless. ಸಂದೇಶದಲ್ಲಿ ಶಕ್ತಿ ಇಲ್ಲ ಎಂದು. Pastor prayed. ಪಾಸ್ಟರ್ ಪ್ರಾರ್ಥನೆ Some ಮಾಡಿದ್ರು. preacher prayed. ಅಲ್ಲಿ ಬೋಧಕರು ಪ್ರಾರ್ಥನೆ For the ಮಾಡಿದ್ರು. healing. ಒಂದು ಗುಣ ಆಗ್ಲಿಕ್ಕೆ 1 month over. 1 ತಿಂಗಳಾಯ್ತು, 2 months 2 over. ತಿಂಗಳಾಯ್ತು, No healing. ಅದು ಗುಣ ಆಗ್ಲಿಲ್ಲ. No power. ಅಲ್ಲಿ ಶಕ್ತಿ ಇಲ್ಲ, No power. ಶಕ್ತಿ ಇಲ್ಲ. That is misunderstanding of the scripture. ಅದು ವಾಕ್ಯದ ವಿಷಯದಲ್ಲಿ ತಪ್ಪು ತಿಳುವಳಿಕೆ. Every seed has power. ಅದೇ ಒಂದು ಬೀಜಕ್ಕೆ ಶಕ್ತಿ ಇದೆ. Some of you are farmers here. ಕೆಲವು ಇಲ್ಲಿ ರೈತರಿದ್ದೀರಿ. Everything is hidden in a seed. ಎಲ್ಲವೂ ಈ ಬೀಜದಲ್ಲಿ ಅದು ಮರೆಯಾಗಿದೆ. The power is in the seed. ಆ ಶಕ್ತಿಯು ಬೀಜದಲ್ಲಿದೆ. To come against all the pressure ನೋಡಿ, ಅದು ಎಲ್ಲ ಒತ್ತಡದಿಂದ and bring forth branches ಮತ್ತೆ ಆ ಗೆಲ್ಲುಗಳು ಬರುವಾಗ, and have a long tree, ಮತ್ತೆ ದೊಡ್ಡ ಮರ ಆದಾಗ, bear flowers ಅದು ಹೂಗಳನ್ನು ಬಿಟ್ಟಾಗ, and fruits. ಮತ್ತೆ ಫಲಗಳನ್ನು. But you don't eat fruits. Today you plant, tomorrow you don't eat fruit. ಇವತ್ತೇ ನೀವು ಒಂದು ಗಿಡವನ್ನು ನೆಟ್ಟು ನಾಳೆ ಫಲವನ್ನು ತಿನ್ನುವುದಿಲ್ಲ. I planted it. ನಾನು ಅದನ್ನು ನೆಟ್ಟದ್ದು. And morning you go, hey, why you don't give me fruit? ಬೆಳಿಗ್ಗೆ ಹೋಗಿ ಫಲ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ, Give me fruit. ನನಗೆ ಫಲ ಕೊಡು. Next day you go, ಮರುದಿವಸ ಹೋಗ್ತಿ, give me fruit. ಫಲ ಕೊಡು. No fruit. ಫಲ ಇಲ್ಲ. What you do? ನೀನೇನ್ ಮಾಡ್ತಿ? To get fruit, ಫಲವನ್ನು ಪಡೆಯಲು after planting with the water. ಅಲ್ಲಿ ನೀರು ಹಾಕ್ತಿ. Keep on give water. ನೀರು ಹಾಕ್ತಾ ಇರು. After 3-4 days, 3-4 ದಿವಸ the ಆದ್ಮೇಲೆ seed completely dies. ನೋಡಿ, ಆ ಒಂದು ಬೀಜ ಸಾಯ್ತದೆ. Loses its outer part. ಅದರ ಹೊರಭಾಗವನ್ನು ಕಳೆಯುತ್ತದೆ. Then it breaks out the earth. ಆಮೇಲೆ ಅದು ಆ ಭೂಮಿಯನ್ನು ಹೊಡೆದು And it comes out with a new life. ಅದು ಹೊಸ ಜೀವದೊಂದಿಗೆ ಹೊರಗೆ ಬರ್ತದೆ. Amen. ಆಮೆನ್. You care for it. ನೀವು ಅದನ್ನು ತೆಗೆದುಕೊಳ್ತಿ. Keep on watering it. ನೀರು ಹಾಕ್ತಾ ಇರ್ತಿ. Give a fence. ಅದಕ್ಕೆ ಒಂದು ಬೇಲಿಯನ್ನು ಹಾಕ್ತಿ. Take care of it. ಅದರ ನೋಡಿಕೊಳ್ತಿ. Then it start growing. ಆಗ ಅದು ಬೆಳೆಯಲು ಆರಂಭ ಆಗ್ತದೆ. After 2-3 years, 2-3 ವರ್ಷಗಳಾದ್ಮೇಲೆ it's flowering ಅದು ಹೂ ಬಿಡ್ತದೆ, and it gives. ಮತ್ತೆ ಫಲಗಳನ್ನು ನೀಡ್ತದೆ. So a farmer also is a patient. ನೋಡಿ, ರೈತನು ಕೂಡ ಒಂದು ತಾಳ್ಮೆಯನ್ನು ವಹಿಸ್ತಾನೆ. Without patience, you cannot be a good farmer. ತಾಳ್ಮೆ ಇಲ್ಲದೆ ನೀನು ಒಳ್ಳೆ ರೈತನಾಗಲಿಕ್ಕೆ And you ಆಗುದಿಲ್ಲ. know, our God is very much patient. ಮತ್ತೆ ನಮ್ಮ ದೇವರು ಬಹಳ ತಾಳ್ಮೆ ಉಳ್ಳವನು. He is so patient with us. ಅವನು ನಮ್ಮನ್ನು ಇಷ್ಟು ತಾಳ್ಮೆಯಿಂದ That is ವಹಿಸಿದ. why we are sitting here today. ಆದ್ದರಿಂದ ನಾವು ಇಲ್ಲಿ ಕೂತಿದ್ದೇವೆ. Amen. ಆಮೆನ್. But ಆದರೆ we want immediately everything. ನಮಗೆ ಎಲ್ಲವೂ ತಕ್ಷಣ ಬೇಕು. No. ಇಲ್ಲ ಇಲ್ಲ. Every word is like a seed. ಎಲ್ಲ ವಾಕ್ಯಗಳು ಅದು ಒಂದು ಬೀಜದಾಗಿ. Every seed has its timing to bear the fruit. ನೋಡಿ, ಎಲ್ಲ ಬೀಜಕ್ಕೆ ಒಂದು ಸಮಯ ಇದೆ ಅದರ ಫಲ ಕೊಡುವ. So rapture also is a seed. ಅದೇ ರೀತಿ ಒಯ್ಲ್ಬಡಿಕೆ ಕೂಡ ಒಂದು ಬೀಜ ಆಗಿದೆ. And in that seed is our body change. ಮತ್ತೆ ಆ ಒಂದು ಬೀಜದಲ್ಲಿ ನಮ್ಮ ದೇಹದ That ಬದಲಾವಣೆ also has a season. ಅದಕ್ಕೆ ಒಂದು ಸಮಯ ಇದೆ. When the time ಆ comes, ಸಮಯ ಬಂದಾಗ nothing will stop. ಯಾವುದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. It will bring manifest it. ಅದು ಪ್ರತ್ಯಕ್ಷತೆಗೆ ಬರ್ತದೆ. Amen. ಆಮೆನ್.
May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. But what we need to have? ಆದ್ರೆ ನಮಗೇನು ಬೇಕು? Patience. ತಾಳ್ಮೆ. Abraham received the seed. ನೋಡಿ ಅಬ್ರಾಮನಿಗೆ ಬೀಜ ಸಿಕ್ಕಿತು. God said, ದೇವರು ಹೇಳಿದ, He will have a son, ನಿನಗೆ ಮಗ ನೋಡ್ತಾರೆ, and I will make you a great nation, ನಾನು ನಿನಗೆ ದೊಡ್ಡ ಜನಾಂಗವನ್ನಾಗಿ and ಮಾಡ್ತೇನೆ, I will bless all the nation through you. ಮತ್ತೆ ಅವನ ನಿನ್ನ ಮೂಲಕ ಎಲ್ಲ ದೇಶಗಳನ್ನು ಆಶೀರ್ವದಿಸ್ತೇನೆ. 1 year passed. ಅವನು 1 ವರ್ಷ ಆಯ್ತು, 2nd year, 2 ವರ್ಷ ಆಯ್ತು, 5 years, 5 ವರ್ಷ, 10, 10, 12, 12, 15. 15 ಏನಾಗ್ಲಿಲ್ಲ. Abraham never tired. ಅಬ್ರಾಮನಲ್ಲಿ ಆಯಸ್ಸಾಗ್ಲಿಲ್ಲ ಅವನಿಗೆ. Abraham keep on watering that ಅಬ್ರಾಮನ seed. ಅದಕ್ಕೆ ನೀರು ಹಾಕುತ್ತಾ ಹೋದ. Keep on praising ಆ God. ದೇವರನ್ನ Keep on glorifying God. ದೇವರನ್ನ ಮಹಿಮೆ ಪಡಿಸ್ತಾ The ಹೋದ. more he ಅವನು glorifies, ಎಷ್ಟು ಮಹಿಮೆ ಪಡಿಸಿದ, the more he has the negative symptoms in his body. ಅವನು ಎಷ್ಟೇ ಒಂದು ಅವನ ದೇಹದ ಲಕ್ಷಣಗಳದು ನಕಾರಾತ್ಮಕವಾಗಿದ್ದರೂ His ಕೂಡ wife is dying. ಅವನ ಹೆಂಡತಿಯಲ್ಲಿ ಸಾಯ್ತಾ ಇದ್ದಾಳೆ. His body is getting older, ಅವನ ದೇಹದಲ್ಲಿ ಇನ್ನೂ ಮುದುಕಾಗ್ತಾ ಉಂಟು. weaker. ಅದು ಬಹಳ The more physical is getting weaker, the more he's praising God. ನೋಡಿ ಅವರು ಶಾರೀರಿಕವಾಗಿ ಎಷ್ಟು ಬಲಹೀನ ಆಗ್ತಾ ಹೋಗಿದ್ರು, ಅಷ್ಟು ದೇವರನ್ನು ಆರಾಧಿಸಿದರು. And when 25 years 25 ವರ್ಷಗಳಾದಾಗ came, ಬಂತು, he did not wait, ಅವನಲ್ಲಿ because that was the time of manifestation of that seed. ನೋಡಿ ಆ ಬೀಜದ ಪ್ರತ್ಯಕ್ಷತೆ ಪಡಿಸುವ ಸಮಯ ಅದು ಆಗಿತ್ತು. Abraham had patience with God. ನೋಡಿ ಅಬ್ರಾಮನು ದೇವರೊಂದಿಗೆ ತಾಳ್ಮೆಯಲ್ಲಿದ್ದ. Noah had patience with ನೋಹನು God. ದೇವರೊಂದಿಗೆ ತಾಳ್ಮೆಯಲ್ಲಿದ್ದ. Amen. ಆಮೆನ್. Abraham had only ನೋಡಿ 25, ಅಬ್ರಾಮನಿಗೆ ಕೇವಲ 25 ವರ್ಷ. but Noah 20, not 25, ನೋಹನು 25 ವರ್ಷ ಅಲ್ಲ, 120. 120 ವರ್ಷ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Can you imagine 120? ನೀವು ಊಹಿಸಬಹುದಾ 120 ವರ್ಷ? 120 patience with God. 120 ವರ್ಷ ಅವನು ತಾಳ್ಮೆಯಿಂದ ಇದ್ದ ದೇವರೊಂದಿಗೆ. Amen. ಆಮೆನ್. He's preaching and he's building the ark. ಅವನಲ್ಲಿ ಬೋಧನೆ ಮಾಡ್ತಾ ಇದ್ದ, ನಾವೇನು ಕಟ್ತಾ ಇದ್ದ. Amen. And when he brought the subject, ಅವನ ಈ ವಿಷಯ ತಂದಾಗ there are other churches also there. ಅಲ್ಲಿ ಎಲ್ಲ ಸಭೆಗಳಿದ್ದವು, There are other ministers are ಬೇರೆ there. ಸೇವಕರಿದ್ರು. They are very smart. ಅವರು ಬಹಳ ಬುದ್ಧಿವಂತರು, They ಜಾಣರು. start to search whether what he preaches is have some evidence or not. ಅಲ್ಲಿ ಅವರು ಬೋಧಿಸುತ್ತಾರೆ, ಅದಕ್ಕೆ ಸಾಕ್ಷಿ ಇದೆ ಎಂದು ಹುಡುಕ್ತಾ ಇದ್ರು. Some scientists also there with ಅಲ್ಲಿ him ವಿಜ್ಞಾನಿಗಳು ಕೂಡ ಇದ್ರು in those days. ಆ ದಿವಸಗಳಲ್ಲಿ. And by their scientific proof, ಮತ್ತೆ ಅವರಿಗೆ ಒಂದು ಆ ವೈಜ್ಞಾನಿಕ ಒಂದು ರುಜುವಾತು they got the ಅವರಿಗೆ evidence. ಅವರಿಗೆ ಆ ಒಂದು ಸಾಕ್ಷಿ ಬೇಕಿತ್ತು. There will never be rain ಅಲ್ಲಿ ಮಳೆ ಬರುವುದಿಲ್ಲ ಎಂದು. because not a drop of water in the skies. ಯಾಕಂದ್ರೆ ಅಲ್ಲಿ ಆಕಾಶದಲ್ಲಿ ಒಂದು ಬಿಂದು ನೀರು So they ಇರಲಿಲ್ಲ. called an emergency meeting. ಆದ್ದರಿಂದ ಅವರೊಂದು ಮೀಟಿಂಗ್ ಕರೆದ್ರು. All the pastors come ಎಲ್ಲ together ಪಾಸ್ಟರ್ ಒಟ್ಟಿಗೆ ಸೇರಿದ್ರು. and they had a meeting. ಮತ್ತೆ ಅವರೊಂದು ಮೀಟಿಂಗ್ What do you ಮಾಡಿದ್ರು. think about Noah's ನೋಹನ preaching? ಬೋಧನೆ ಹೇಗೆ ಇದೆ? How many members are in your church, Brother Daniel? ಅದ How many members? ನೀವು ಎಷ್ಟು Maybe brother say ಸದಸ್ಯರು? 5,000. ಅಲ್ಲಿ ಸಹೋದರ ಹೇಳ್ಬೋದು 5,000. Hey, Pastor Bill, how many members? ಎಷ್ಟು He ಸದಸ್ಯರು? said 10,000. 10,000. Eliezer, how many members? ಎಷ್ಟು ಸದಸ್ಯರು? 30,000. 30,000. So do you believe what Noah is preaching? ಹಾಗಾದ್ರೆ ನೀವು ನಂಬ್ತೀರಾ ಅಲ್ಲಿ ನೋಹ ಏನು ಬೋಧಿಸ್ತಾರೆ ಅದು How many ಸರಿಯಾ? members in Noah's church? ನೋಹನ ಸಭೆಯಲ್ಲಿ ಎಷ್ಟು ಜನರು ಇದ್ದಾರೆ? Only 8. 8 ಜನರು. So tell me, 30,000 member of pastor is right, or this 8-member pastor is right? ಹಾಗಾದ್ರೆ ನೋಡಿ ಅಲ್ಲಿ 30,000 ಜನರ ಪಾಸ್ಟರ್ ಸರಿಯಾ, 8 ಜನರ ಪಾಸ್ಟರ್ ಸರಿಯಾ? And what I am saying, you are saying. What you are saying, brother, is saying. We are all saying the same ನೋಡಿ, thing. ನಾವೆಲ್ಲರೂ ಒಂದೇ ವಿಷಯ ಹೇಳ್ತಾ ಇದ್ದೇವೆ. We are all brothers. ನಾವೆಲ್ಲ ಸಹೋದರರು. But he's not our ಅದೇ brother. ಅವನು ನಮ್ಮ ಸಹೋದರ ಅಲ್ಲ. So we can have fellowship. ನಾವು ಅನ್ಯತೆ ಮಾಡಬಹುದು. But don't have fellowship with him. ಆದ್ರೆ ಅವನೊಂದಿಗೆ ಅನ್ಯತೆ ಮಾಡಬೇಡಿ. And they call him. ಅದೇ ಅವನನ್ನು ಕರೆದರು. What do you say? Do you have any evidence? ನಿನಗೆ ಯಾವ್ದು ಸಾಕ್ಷಿ ಉಂಟಾ? The rain will come. ಆ ಮಳೆ ಬರ್ತದೆ ಎಂದು. No evidence. ಸಾಕ್ಷಿ Can you ಇಲ್ಲ. prove? ನೀನು ಸಾಬೀತು I ಮಾಡ್ತೀಯಾ? cannot prove. ನಾನು ಸಾಬೀತು How you ಮಾಡ್ತೀನಿ. see, man? ನೀನು How you say then? ನೀನು ಹೇಗೆ ಹೇಳುದು? God said so. ದೇವರು ಹೇಳಿದಾನೆ. God said ದೇವರು so. ಹೇಳಿದಾನೆ. I trust on God. ನಾನು ದೇವರ ಮೇಲೆ ನಂಬಿಕೆ I have ಇಡ್ತೇನೆ. patience with ನನಗೆ God. ದೇವರೊಂದಿಗೆ ತಾಳ್ಮೆ ಇದೆ. God will never fail. ದೇವರು ವಿಫಲನಾಗೋದಿಲ್ಲ. But we don't have trust. We don't trust. ಆದ್ರೆ ನಾವು ನಂಬುದಿಲ್ಲ. So you are excommunicated from our fellowship. ಆದ್ದರಿಂದ ಅವನ ಅನ್ಯತೆಯನ್ನು ಅವರು ಬಿಟ್ಟರು. Okay, thank you. ಓಕೆ ಸರಿ. Praise the Lord. Praise the Lord. Believer, praise the Lord. Praise the Lord. Brother was saying testimony. ಅಲ್ಲಿ ಸಹೋದರ ಸಾಕ್ಷಿ ಹೇಳ್ತಾ ಇದ್ರು. So when they received the message, ಅವರಿಗೆ ಸಂದೇಶ ಸಿಕ್ಕಿದಾಗ, sister remove all the ಅಲ್ಲಿ jewelry. ಸಹೋದರಿ ಎಲ್ಲ ಬಂಗಾರ ತೆಗೆದಾಗ Everybody left. ಎಲ್ಲರೂ ಬಿಟ್ಟು ಹೋದ್ರು. Before you left, ನೀವು ಬಿಟ್ಟು ಹೋಗೋ ಮೊದಲು, before they left you, ಅವ್ರು ನಿಮ್ಮನ್ನು ಬಿಡುವ ಮೊದಲು they have left brother Noah, our elder brother. ಅಲ್ಲಿ ಸಹೋದರ ನೋಹನನ್ನು ಅವರು ಬಿಟ್ಟಿದ್ರು. We are not the only, before us so many are there. ನಮ್ಮ ಮೊದಲು ಅನೇಕರಿದ್ದಾರೆ ಅಲ್ಲಿ. But before them nobody was there. ಅದು ಅವರ ಮೊದಲು ಅಲ್ಲಿ ಯಾರು ಇರಲಿಲ್ಲ. But for us, ಅದು ನಮಗೆ we have some of our elder brothers. ನಮಗೆ ಅನೇಕ ಹಿರಿಯ ಸಹೋದರರಿದ್ದಾರೆ. God's name be praised. ದೇವರ ನಾಮಕ್ಕೆ ಮಹಿಮೆ We ಆಗಲಿ. have Bibles, we have evidence. ನಮಗೆ ಬೈಬಲ್ ಇದೆ, ಸಾಕ್ಷಿ ಇದೆ. But for them nothing was ಆದರೆ ಅವರಿಗೆ there. ಅಲ್ಲಿ ಏನು ಇರಲಿಲ್ಲ. Only the revelation of ಕೇವಲ God. ದೇವರ ಪ್ರಕಟಣೆ, Only the inspiration of ದೇವರ God. ಪ್ರೇರಣೆ, Only the
angels of God. ಅಲ್ಲಿ ದೇವರ ದೂತರುಗಳು. Amen. Amen. And 120 years over. 120 ವರ್ಷ ಆಯ್ತು. The ark is built. ಅಲ್ಲಿ ನಾವೇ They ಕಟ್ಟಲ್ಪಟ್ಟಿದ್ದು. entered into the coming of the Lord came. ಅಲ್ಲಿ ದೇವರ ಕರ್ತನ ಬರಣ ಆಯ್ತು. Amen. Amen. The seventh seal is open. 7 ಮುದ್ರೆ ತೆರೆದವು. They entered into the ark. ಅವರು ನಾವೊಳಗೆ The ಹೋದ್ರು. door was closed. ದೇವರು ಅಲ್ಲಿ ಬಾಗಿಲು ಮುಚ್ಚಿದ. And you know what? ಅಲ್ಲಿ ಏನಾಯ್ತು? Now the believers are meeting. ಈಗ ಅಲ್ಲಿ ವಿಶ್ವಾಸಿಗಳು 120 years. 120 ವರ್ಷ Opposition from unbelievers. ಅಲ್ಲಿ ಅವಿಶ್ವಾಸಿಗಳು ಅಲ್ಲಿ ಇದು ಅಂದ್ರೆ ವಿರೋಧ ಮಾಡ್ತಾ ಇದ್ರು Outside. ಹೊರಗಿನವರು. But now ಆದ್ರೆ ಈಗ opposition from inside. ನೋಡಿ ಒಳಗಿನಿಂದ ಅಲ್ಲಿ ವಿರೋಧ ಬಂತು. Those who were listening Noah's message 120 years. ನೋಡಿ ನೋಹನ ಸಂದೇಶವನ್ನು 120 ವರ್ಷ ಕೇಳುತ್ತಿದ್ದವರು ಕೂಡ His wife is coming now. ಅವನ ಹೆಂಡತಿ ಬಂದು ಹೇಳ್ತಾಳೆ, He's saying, Noah, ನೋಹನಿಗೆ ಹೇಳ್ತಾಳೆ, fourth day pass. Fourth day pass. 4 ದಿವಸ ಆಯ್ತು, No rain. ಅಲ್ಲಿ ಮಳೆ ಇಲ್ಲ, It is all right. ಅದು ಸರಿ, It is going to happen. ಅದು ಆಗ್ತದೆ. I can hear Mistress Noah says. ನಾನು ಅಲ್ಲಿ ಆ ಒಂದು ನೋಹನ ಹೆಂಡತಿ ಹೇಳುವುದನ್ನು ಕೇಳ್ತೇನೆ. Noah come around and said, ನೋಹ ಬಂದು ಹೇಳಿದ, Dad, ತಂದೆ Dad, are you sure? ಅಲ್ಲಿ ಆ ಮಗ ಬಂದು ನೋಹನಿಗೆ ಹೇಳ್ತಾನೆ, ತಂದೆ ನಿನಗೆ ಗ್ಯಾರಂಟಿ ಉಂಟಾ? Who is saying? ಯಾರು ಹೇಳ್ತಾ ಇದ್ದಾನೆ? Mistress Noah. ನೋಹನ ಮಗ, Wife. ನೋಹನ ಹೆಂಡತಿ. What is calling? ಏನು ಹೇಳ್ತಾರೆ? Dad. ತಂದೆ ಎಂದು. What Sarah called? ಅಲ್ಲಿ ಸಾರ ಏನು ಕರೆದರು? Lord. ಕರ್ತಾರೆ. But what our wives calling us today? ಯಜಮಾನನೇ. Hey baby. We have to learn the message language. ನಾವು ಅಲ್ಲಿ ಸಂದೇಶದ ಭಾಷೆಯನ್ನು ಕಲಿಬೇಕು. Dad, ತಂದೆ, are you sure? ನಿನಗೆ ಖಾತ್ರಿ ಇದೆಯಾ? Don't talk like that. ಹಾಗೆ ಮಾತಾಡಬೇಡ. See, now opposition from inside. ನೋಡಿ ಒಳಗಿನಿಂದಲೇ ಈಗ ವಿರೋಧ. After hearing 120 years, 120 ವರ್ಷ ಸಂದೇಶ ಕೇಳಿ now they are saying, don't talk like this. ಈಗ ಮಾತಾಡಬೇಡ. He had patience. ಅವನಿಗೆ ನಂಬಿಕೆ ಇತ್ತು. Because he had faith. ಯಾಕಂದ್ರೆ ಅವನಿಗೆ ನಂಬಿಕೆ ಇತ್ತು. Yes, sir. ಹೌದು. He had virtue. ಅವನಿಗೆ He had knowledge. ಅವನಿಗೆ That God was right. He has temperance. ಅವನಿಗೆ Who? Noah. ಅವನಿಗೆ. Amen. Amen. ಆಮೆನ್. God's name be praised. ನಾಮಕ್ಕೆ ಮಹಿಮೆ ಆಗಲಿ. I lost all my popularity. ನಾನು ಎಲ್ಲ ನನ್ನ ಪ್ರಸಿದ್ಧತೆಯನ್ನು ಕಳೆದುಕೊಳ್ಳುತ್ತೇನೆ. No. ಇಲ್ಲ. People don't care for me no more. ಜನರು ಇನ್ನು ನನಗೆ ಕೇರ್ ಮಾಡೋದಿಲ್ಲ. Philip brother, ಫಿಲಿಪ್ಪರ್, it is not your story. ಇದು ನಿಮ್ಮ ಕಥೆ ಅಲ್ಲ. Many years this thing happened with Noah. ನೋಹನಿಗೆ ಇದೆ ಆಗಿದೆ. Brother was a ward member. ಅಲ್ಲಿ ಸಹೋದರರಲ್ಲಿ Panchayat member. ಅಲ್ಲಿ ಅವರು ಪಂಚಾಯತ್ ಮೆಂಬರ್. Everybody was saying namaskaram. ಎಲ್ಲರೂ ನಮಸ್ಕಾರ ಹೇಳ್ತಾ ಇದ್ರು. Now nobody is caring. ಈಗ ಯಾರು ಕೇರ್ ಮಾಡೋದಿಲ್ಲ. Amen. ಆಮೆನ್. You are with Noah. ನೀವು ನೋಹನೊಂದಿಗೆ ಇದ್ದೀರಿ. Praise the Lord. Praise the Lord. Nobody cared for Noah. ಯಾರು ಅಲ್ಲಿ ನೋಹನಿಗೆ ಕೇರ್ Noah ಮಾಡಿಲ್ಲ. lost his popularity. ನೋಹನ ಪ್ರಸಿದ್ಧತೆಯನ್ನು ಕಳೆದುಕೊಂಡ. But God promised. ಆದ್ರೆ ದೇವರು ವಾಗ್ದಾನ ಮಾಡಿದ. God will do it. ದೇವರು ಮಾಡ್ತಾನೆ. God will do it. ದೇವರು ಅದನ್ನು ಮಾಡ್ತಾನೆ. Because God said. ದೇವರು ಹೇಳಿದ. After mother, ತಾಯಿಯ ನಂತರ, after wife, ಹೆಂಡತಿಯ ನಂತರ comes son. ಈಗ ಮಗನ ಬರ್ತಾನೆ. You know what son is saying? ಅವನು ಏನು ಹೇಳ್ತಾನೆ? I can see the son come around and say, Dad, ಅಲ್ಲಿ ಮಗನ ಬಂದು ಹೇಳ್ತಾನೆ, you know, ತಂದೆ ಗೊತ್ತಾ, stroking his hand over his long gray hair. ಅವನ ಒಂದು ಕೂದಲ ಮೇಲೆ ಕೈ ಇಟ್ಟು, Like ಕೂದಲ ಮೇಲೆ ಕೈ ಇಟ್ಟು. You know, ನಿಂಗೆ ಗೊತ್ತಾ, he was 100 of years old. 100 ವರ್ಷ ಪ್ರಾಯದವನು. I know you are an old patriarch. ನೀನೊಂದು ಹಳೆಯ ಒಂದು ಪತ್ರಿಯಾರ್ಕ. ನೀನು, I love you. ನಾನು ನಿನ್ನ ಪ್ರೀತಿಸ್ತೇನೆ. See, I love you. ನಾನು ನಿನ್ನ ಪ್ರೀತಿಸ್ತೇನೆ. Sometimes don't believe every love. ಎಲ್ಲ ಪ್ರೀತಿಯನ್ನು ನಂಬಬೇಡಿ. Love is deception. ಯಾಕಂದ್ರೆ ಪ್ರೀತಿ ಅದು ಮೋಸ ಆಗ್ತದೆ. Filial love. ಅದು ಶಾರೀರಿಕ ಪ್ರೀತಿ. I love you. ನಾನು ಪ್ರೀತಿಸ್ತೇನೆ. Who is saying? ಯಾರು ಹೇಳುದು? Inside believer. ಅಲ್ಲಿ ವಿಶ್ವಾಸಿ. No, not outside. ಹೊರಗಿನವನಲ್ಲ. He is one believer. ನೋಡಿ ಅವನ ಮಗ 120 years hearing the message. 120 ವರ್ಷ ಸಂದೇಶ ಕೇಳಿದವನು. I love you. ನಾನು ಪ್ರೀತಿಸ್ತೇನೆ ತಂದೆ. ಅದೇನ್ ಹೇಳ್ತಾನೆ? Daddy, ತಂದೆ, could it have been possible you could have been a little bit wrong? ಅಲ್ಲಿ ಅದು ಸಾಧ್ಯವಾ? ನೀನೇನು ತಪ್ಪು ಮಾಡ್ತಾ ಇಲ್ಲ ಅಲ್ಲ? Somewhere maybe daddy you wrong. ಎಲ್ಲಿಯಾದ್ರೂ ನೀನು ತಪ್ಪಾಗಿರ್ಬಹುದು. Daddy said, ತಂದೆ, oh no. ಇಲ್ಲ. That should be our stand. ಅದು ನಮ್ಮ ಒಂದು ದೃಢತೆ ಆಗಬೇಕು. Hey, why you are saying 2000 years been saying, oh you are going where still you are here man. Something is wrong. ಅಲ್ಲಿ ಇಷ್ಟು ವರ್ಷದಿಂದ ಹೇಳ್ತೀರಿ ಒಳ್ಪಡಿಕೆ ಇದೆ ಎಂದು, ಏನೋ ತಪ್ಪಿರ್ಬೇಕು. Noah said, no. ಹೇಳಿದ ಇಲ್ಲ. Why? ಯಾಕೆ? God said. ದೇವರು ಹಾಗೆ ಹೇಳಿದ್ದಾನೆ. Amen. Well daddy, ಸರಿ ಡ್ಯಾಡಿ. this is 6 days. ನೋಡಿ ಅಲ್ಲಿ 6 ದಿವಸಗಳಲ್ಲಿ We have set off here. ನಾವು ಇಲ್ಲಿದ್ದೇವೆ. Sitting when this big old dirty ark. ಈ ನಾವೇ ಒಳಗೆ ಇದ್ದೇವೆ. ಒಂದು
ಕೊಳಕು ನಾವೇ ಎಲ್ಲಿದ್ದೇವೆ. Here you are of here now trying to say such and such a thing. ಮತ್ತೆ ಇಂಥ ವಿಷಯ ನಿನಗೆ ಹೇಳ್ತಾ ಇದ್ದಿ. 120 years they were silent. ನೋಡಿ ಅಲ್ಲಿ 120 ವರ್ಷ ಸುಮ್ಮನೆ ಇದ್ರು. Now they entered into the ark. ಈಗ ನೋಡಿ ನಾವೆಳಗೆ ಹೋದ ಮೇಲೆ And they are questioning daddy. ಅವರು ತಂದೆಗೆ ಪ್ರಶ್ನೆ ಮಾಡ್ತಾರೆ. Unbelievers. ಅಲ್ಲಿ ಅವರ ವಿಶ್ವಾಸಿಗಳು, ಸ್ವಂತ ವಿಶ್ವಾಸಿಗಳು. Amen. ಆಮೆನ್. And the people are laughing at daddy. ಮತ್ತೆ ಜನರು ನಗಾಡ್ತಾ ಇದ್ದಾರೆ. They are throwing rotten tomatoes. ಅವರಲ್ಲಿ ಕೊಳೆತು ಹೋದ ಟೊಮೆಟೊಗಳನ್ನು ಬಿಸಾಡ್ತಾರೆ. Rotten tomatoes. ಆ ಕೊಳೆತು ಹೋದ ಟೊಮೆಟೊಗಳನ್ನು. Tomatoes means also we can, okay, all right. ಅದು ಟೊಮೆಟೊ ಆದ್ರೂ ಪರವಾಗಿಲ್ಲ. It's a rotten ಕೊಳೆತ tomatoes. ಟೊಮೆಟೊಗಳು. To whom? ಯಾರಿಗೆ? To prophet. ಪ್ರವಾದಿಗೆ. But nowadays prophet are expecting garlands. ಆದ್ರೆ ಈಗಿನ ಪ್ರವಾದಿಗಳು ಹಾರ ಹಾಕ್ಬೇಕೆಂದು ಬಯಸ್ತಾರೆ. For those days, ಅದು ಆ ದಿವಸಗಳಲ್ಲಿ prophet received rotten ಅಲ್ಲಿ tomatoes. ಪ್ರವಾದಿಗಳಿಗೆ ಕೊಳೆತು ಹೋದ ಟೊಮೆಟೊಗಳು ಬಿಸಾಡ್ತಾ ಇದ್ರು. I want to be one of them. ನಾನು ಅವರಲ್ಲಿ ಒಂದಾಗಲು I ಬಯಸ್ತೇನೆ. want to take side with ನಾನು them. ಅವರ ಪಕ್ಷದಲ್ಲಿ ನಿಲ್ತೇನೆ. Oh, think against the side of it. ನಾನು ಅದರ ಪಕ್ಷವನ್ನು ತೆಗೆದುಕೊಳ್ತೇನೆ. Look there what you are doing. ನೋಡಿ ಅಲ್ಲಿ ನೀನು ಏನ್ ಮಾಡ್ತಾ ಇದ್ದಿ. Be patient, son. ಅಲ್ಲಿ ಅವನು ಹೇಳ್ತಾನೆ ತಾಳ್ಮೆಯಿಂದಿರು. Are you sure? ನೀನು ನಿನಗೆ ಶೋರ್ ಉಂಟಾ? It will rain. ಅದು ಮಳೆ ಬರ್ತದೆ ಎಂದು. Yes. It will ಹೌದು rain. ಹೌದು ಮಳೆ ಬರ್ತದೆ. What a patience. ಎಂತ ಒಂದು ತಾಳ್ಮೆ ನೋಡಿ. Amen. Amen. God's name we praise. ದೇವರ ನಾಮಕ್ಕೆ ಮಹಿಮೆ ಆಗಲಿ. After his daughter-in-law coming. ಆಮೇಲೆ ಅಲ್ಲಿ ಸೊಸೆ ಬರ್ತಾಳೆ. Will it rain? ಅಲ್ಲಿ ಮಳೆ ಬರ್ತದ? Yes. It ಹೌದು will rain. ಹೌದು ಮಳೆ ಬರ್ತದೆ. It happened with Moses. ಅದು ಮೋಶೆಗೆ ಆಗಿದೆ. Moses had patience. ಮೋಶೆಗೆ ತಾಳ್ಮೆ ಇತ್ತು. It happened with Paul. ಪೌಲನಿಗೆ ಆಯ್ತು. Paul had patience. ಪೌಲನಿಗೆ ತಾಳ್ಮೆ ಇತ್ತು. Patience with God. ದೇವರೊಂದಿಗೆ ತಾಳ್ಮೆ. And sometimes ಮತ್ತೆ ಕೆಲವು ಸಲ patience with God is also okay. ದೇವರಲ್ಲಿ ತಾಳ್ಮೆ ಕೂಡ ಅದು ಸರಿ. Is God know we can have patience with Him? ದೇವರಿಗೆ ಗೊತ್ತು ನಾವು ಆತನಿಗೆ ತಾಳ್ಮೆ ಇದೆ. But Holy Spirit did not stop there. ಆದ್ರೆ ಪವಿತ್ರಾತ್ಮನ ಅಲ್ಲಿ ನಿಲ್ಲುವುದಿಲ್ಲ. After that He said, ಆಮೇಲೆ ಅವನು ಹೇಳ್ತಾನೆ have patience with the people. ನೋಡಿ ಅಲ್ಲಿ ಜನರೊಂದಿಗೆ ತಾಳ್ಮೆಯಿಂದಿರು. Amen. ಆಮೆನ್. We should have patience with one another. ನಾವು ಒಬ್ಬರೊಂದಿಗೆ ತಾಳ್ಮೆಯಿಂದಿರಬೇಕು. Glory to God. ದೇವರಿಗೆ ಮಹಿಮೆ If ಆಗಲಿ. you are a dwelling place of God, ನೀನು ದೇವರ ವಾಸಸ್ಥಳವಾದರೆ you must be a patience with one another. ನೀನು ಎಲ್ಲರೊಂದಿಗೆ ತಾಳ್ಮೆಯಿಂದಿರಬೇಕು. Amen. Amen. Today we don't have patience. ಇವತ್ತು ನಮಗೆ ತಾಳ್ಮೆ ಇಲ್ಲ. For little things we are judging. ಸಣ್ಣ ವಿಷಯಗಳಿಗೆ ನಾವು ತೀರ್ಪು We are ಮಾಡ್ತೇವೆ. making God's seed as a serpent seed. ನಾವು ದೇವರ ಬೀಜವನ್ನು ಸರ್ಪ ಸಂತತಿ ಮಾಡ್ತೇವೆ. We are making pride as a whore. ನಾವು ಅಲ್ಲಿ ವಧುವನ್ನು ವೇಶ್ಯಾಗಿ ಮಾಡ್ತೇವೆ. But ಆದರೆ Moses had patience ಮೋಶೆಗೆ- not only with God, ಮೋಶೆಗೆ ದೇವರೊಂದಿಗೆ ತಾಳ್ಮೆ ಮಾತ್ರ ಅಲ್ಲ, but with people. ಜನರೊಂದಿಗೆ ಕೂಡ The ತಾಳ್ಮೆ ಇತ್ತು. people when they're coming to stone at him, ಜನರು ಅವನಿಗೆ ಅಲ್ಲಿ ಕಲ್ಲೆಸಲು ಬಂದಾಗ he's praying unto God. ಅವನು ದೇವರಲ್ಲಿ Lord, ಪ್ರಾರ್ಥಿಸ್ತಾನೆ. if you want to stone me, Lord. ಕರ್ತನೇ ನನಗೆ ಕಲ್ಲು ಬೀಳಬೇಕಾದ್ರೆ But ಬೀಳಲಿ. don't do anything for these people. ಆದ್ರೆ ಈ ಜನರಿಗೆ ಏನು ಮಾಡಬೇಡ. Oh, he has patience with the rebellious people. ನೋಡಿ ಅವನಿಗೆ ಒಂದು ತಿರುಗಿದ ಜನರಿಗೋಸ್ಕರ He ತಾಳ್ಮೆ has ಇತ್ತು. patience with the people that were rebelling against him. ನೋಡಿ ಅವನಿಗೆ ವಿರುದ್ಧವಾಗಿ ಬಂದವರ ವಿಷಯದಲ್ಲಿ ಅವನಿಗೆ ತಾಳ್ಮೆ ಇತ್ತು. I wonder if we could do that. ನಾನು ಆಶ್ಚರ್ಯ ಪಡ್ತೇನೆ ನಾವು ಹಾಗೆ ಮಾಡಬಹುದಾ. If you cannot, ನಾವು ಮಾಡ್ಲಿಕ್ಕೆ ಆಗದಿದ್ದರೆ don't try to build on. ಅಲ್ಲಿ ಅದನ್ನು ಬಿಲ್ಡ್ ಆನ್ Yes. ಕಟ್ಟಲು ಪ್ರಯತ್ನಿಸಬೇಡಿ. Forget ನೀವು ಮರೆತು ಬಿಡಿ. about rapture. ಈ ಒಯ್ಯಲ್ಬಡಿಕೆ ವಿಷಯದಲ್ಲಿ ಮರೆತು ಬಿಡಿ. Forget about perfect worship. ಆ ಒಂದು ಪರಿಪೂರ್ಣ ಆರಾಧನೆ ವಿಷಯ ಮರೆತು ಬಿಡಿ. Forget about getting into new home. ಅಲ್ಲಿ ಹೊಸ ಮನೆಗೆ ಹೋಗುವ ವಿಷಯ ಬಿಟ್ಟು ಬಿಡಿ. How many of you want? ಎಷ್ಟು ಜನರಿಗೆ ಬೇಕು? Faith is not enough, friends. ಅಲ್ಲಿ ನಂಬಿಕೆ ಸಾಕಾಗುದಿಲ್ಲ. Check our life tonight. ನಮ್ಮ ಜೀವವನ್ನು ನಾವು ನೋಡುವ. And this is the measurement. ಇದು ಈಗ ಅಳತೆ ಆಗಿದೆ. We can measure who is who. ನಾವು ಯಾರು ಎಂದು ನಾವು ಹೇಗೆ ಅಳತೆ ಮಾಡೋದು? We can measure who is where. ಯಾರು ಅಲ್ಲಿ ನಾವು ಎಲ್ಲಿದ್ದೇವೆ ಎಂದು ನಾವು ಹೇಗೆ ಅಳತೆ ಮಾಡೋದು? If our foundation is strong, ನಮ್ಮ ಒಂದು ಅಡಿಪಾಯ ಗಟ್ಟಿಯಾಗಿದ್ದರೆ, if you are in Christ, ನಾವು ಕ್ರಿಸ್ತನಲ್ಲಿದ್ದರೆ these things should be manifested to our life. ಈ ವಿಷಯಗಳು ನಮ್ಮ ಜೀವನದಲ್ಲಿ ಅದು ಪ್ರತ್ಯಕ್ಷ ಆಗಬೇಕು. Amen. Amen. I told this is a very vast subject. ಇದೊಂದು ಬಹಳ ದೊಡ್ಡ ವಿಷಯ. Amen. After the patience, ಆ ತಾಳ್ಮೆಯ ನಂತರ amen, the fifth important thing is, ಆಮೇಲಿನ ವಿಷಯ ಅದು amen, godliness. ಅದು ಭಕ್ತಿ. Oh. Amen. ಆಮೇಲೆ Godliness. ಭಕ್ತಿ. Godliness. Can you say godliness? ಭಕ್ತಿ ಎಂದೇಳಿ. Can you say godliness? ಭಕ್ತಿ. Amen. Amen. You cannot have godliness ನೀವು ಭಕ್ತಿಯನ್ನು ಹೀಗೆ before patience. ಅದು ತಾಳ್ಮೆ ಮೊದಲು ನಿಮಗೆ ಭಕ್ತಿ ಬರುವುದಿಲ್ಲ. I know what is patience. ತಾಳ್ಮೆ ಏನು? Patience we saw. What is godliness? ಈಗ ಭಕ್ತಿ ಏನು? I will show you. I will show you. ನಾನು ನಿಮಗೆ ತೋರಿಸ್ತೇನೆ. After patience, ಅಲ್ಲಿ ಭಕ್ತಿಯ ನಂತರ godliness. ಒಂದು That is the fifth story. ಅದು ಐದನೇ ವಿಷಯ ಅಂತ. Amen. ಆಮೇನ್. To understand godliness, ಆ ಒಂದು ಭಕ್ತಿಯನ್ನು ತಿಳಿಯಲು Brother Branham is referring 4-5
dictionaries. ಸಹೋದರ ಬ್ರಹ್ಮ್ 4-5 ಡಿಕ್ಷನರಿಯನ್ನು ನೋಡ್ತಾರೆ. Then finally he finds it ಮತ್ತೆ ಕೊನೆಗೆ ಅದನ್ನು ಅವನು ನೋಡ್ತಾರೆ in one dictionary, ಒಂದು ಡಿಕ್ಷನರಿಯಲ್ಲಿ. and he's saying ಅವನು ಹೇಳ್ತಾನೆ godliness ಭಕ್ತಿ means to be like God. ದೇವರಂತೆ ಆಗುದು. Today afternoon, brother Santosh was saying, ಅಲ್ಲಿ ಮಧ್ಯಾಹ್ನ ಸಹೋದರ ಸಂತೋಷ್ ಹೇಳ್ತಾ ಇದ್ರು, like me, he was sharing somebody the word. ನನಗೆ ಅವರು ಯಾರಿಗೆ ವಾಕ್ಯ ಸಾರಿದರು. He said, "You are God." ನೀನು ದೇವರೆಂದು Hey, don't tell like that. ಅವರು ಅದನ್ನು ತೆಗೆದುಕೊಳ್ಳಿಕ್ಕೆ ತಯಾರಿರಲಿಲ್ಲ. Can I be God? ಹೇಗೆ ನಾನು ದೇವರಾಗುದು? Please don't tell like that. ಇಲ್ಲ ನನಗೆ ಹಾಗೆ ಹೇಳ್ಬೇಡ. But ಆದರೆ if you are a dwelling place of God, ನೀನು ದೇವರ ನಿವಾಸ ಸ್ಥಾನ ಆದ್ರೆ you must be God. ನೀನು ದೇವರಾಗಬೇಕು. You must be like God. ನೀನು ದೇವರಾಗಿ ಆಗಬೇಕು. Amen. ಆಮೆನ್. Amen. ಆಮೆನ್. This is the fifth. ಇದು 5ನೇದು Godliness. ಅದು ಭಕ್ತಿ. After godliness comes brotherly kindness. ಭಕ್ತಿಯ ನಂತರ ಬರುವುದು ಸಹೋದರ ಸ್ನೇಹ. Then comes charity. ಆಮೇಲೆ ಅಲ್ಲಿ ಪ್ರೀತಿ ಬರುವುದು. Praise the Lord. That means ಅದರ ಅರ್ಥ before you get into the brotherly kindness, ನೀನು ಆ ಸಹೋದರ ಸ್ನೇಹಕ್ಕೆ ಬರುವ ಮೊದಲು you must be like God. ನೀನು ದೇವರಾಗಿ ಆಗಬೇಕು. Without becoming God, you cannot have brotherly love. ನೀನು ಅಲ್ಲಿ ದೇವರಾಗಿ ಆಗದೆ ನಿನಗೆ ಸಹೋದರ ಸ್ನೇಹ ಬರುವುದಿಲ್ಲ. How many if we want to be like God? ಎಷ್ಟು ಜನರಿಗೆ ದೇವರಾಗಿ ಆಗಲು ಬೇಕು? ಆಮೆನ್. Brother, I will tell you. ನಾನು ನಿಮ್ಗೆ ಹೇಳ್ತೇನೆ, Our God, ನಮ್ಮ ದೇವರು, He was God. ಅವನು ದೇವರು. God became man. ದೇವರು ಮನುಷ್ಯನಾದ. Why? ಯಾಕೆ? Because as God, He cannot come and fellow. We will die all. ಯಾಕಂದ್ರೆ ದೇವರಾಗಿ ಅವನು ಬಂದು ನಮ್ಮೊಂದಿಗೆ ಅನ್ಯೋನ್ಯತೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. Because He so much humble Himself. ಅವನು ತನ್ನನ್ನು ಅಷ್ಟು ತಗ್ಗಿಸಿಕೊಂಡ. He became man. ಅವನು ಮನುಷ್ಯನಾದ. In Mangalore, I was saying, ಮಂಗಳೂರಲ್ಲಿ ಹೇಳ್ತಾ ಇದ್ದೆ, He became poor. ಅವನು ಬಡವನಾದ. The richest God, ಐಶ್ವರ್ಯ ಅಂತ ದೇವರು, the creator of all universe, ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನು, He became poor. ಅವನು ಅಲ್ಲಿ ಬಡವನಾದ. Because to come to this world as a man, ಒಂದು ಮನುಷ್ಯನಾಗಿ ಈ ಲೋಕಕ್ಕೆ ಬರಲು He had chosen Joseph and Mary. ಅವನು ಯೋಸೇಫ ಮರಿಯಳನ್ನು ಆರಿಸಿದ. And Joseph and Mary were very poor. ಮತ್ತೆ ಆ ಯೋಸೇಫ ಮರಿಯಳು ತುಂಬಾ ಬಡವರಾಗಿದ್ದರು. So he became poor so that he can be born in the poor family. ನೋಡಿ, ಅವನೊಂದು ಬಡವನಾದ, ಅವನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಲು. But to go back home. ಆದ್ರೆ ಮನೆಗೆ ಹಿಂದೆ ಹೋಗಲು. Amen. ಆಮೆನ್. Before his death, ಅವನ ಮರಣದ ಮೊದಲು, for his burial, ಅವನ ಸಮಾಧಿಗೆ he did not look for a poor tomb. ಅವನೊಂದು ಅವನ ಸಮಾಧಿ, ಬಡ ಸಮಾಧಿಯನ್ನು ನೋಡ್ಲಿಲ್ಲ. He looked for a rich man's tomb. ನೋಡಿ, ಅವನು ಒಂದು ಐಶ್ವರ್ಯವಂತ ಸಮಾಧಿಯನ್ನು ನೋಡಿದ. For coming, ಬರೋಣಕ್ಕೆ he chose poor Joseph. ಅವನಲ್ಲಿ ಬಡವನಾದ ಯೋಸೇಫನನ್ನು. For going, ಅದೇ ಮೇಲಕ್ಕೆ ಹೋಗಲು he chose rich Joseph Arimathea. ಅರಮತಿಯ ಒಂದು ಐಶ್ವರ್ಯವಂತ ಯೋಸೇಫನನ್ನು He ಆರಿಸಿದ. cannot go back home as a poor fellow. ನಾವೊಂದು ಬಡವರಾಗಿ ಮೇಲೆ He ಹೋಗಲಾಗುವುದಿಲ್ಲ. went back as a rich. ಅವನು ಐಶ್ವರ್ಯವಂತನಾಗಿ ಮೇಲೆ ಹೋದ. Because he was a rich man in the beginning. ಯಾಕಂದ್ರೆ ಆರಂಭದಲ್ಲಿ ಅವನು ಐಶ್ವರ್ಯವಂತನಾಗಿ ಇದ್ದ. So we may be poor here, ಇಲ್ಲಿ ನಾವು ಬಡವರಾಗಿರ್ಬೋದು. but as a poor we cannot go in ಆದ್ರೆ rapture. ಬಡವರಾಗಿ ಒಯ್ಲ್ಬಡಿಗೆಯಲ್ಲಿ ಹೋಗಲಾಗುವುದಿಲ್ಲ. Amen. ಆಮೆನ್. That is why Paul gave that ಅದಕ್ಕೆ revelation. ಪೌಲನು ಈ ಒಂದು ಪ್ರಕಟಣೆಯನ್ನು ನೀಡಿದ. And he said the rich God became poor. ನೋಡಿ, ಅವನು ಹೇಳ್ತಾನೆ, ಐಶ್ವರ್ಯವಂತ ದೇವರು ಬಡವನಾದ. So that through his poverty, ಅವನ ಒಂದು ಬಡತನದ ಮೂಲಕ we those who are poor become rich. ನಾವು ಬಡವರಾದವರು ಐಶ್ವರ್ಯವಂತರಾದೆವು. Why you need to be rich? ಯಾಕೆ ನಾವು ಐಶ್ವರ್ಯವಂತರಾದೆವು? Not to look down the people those who are poor here, ಇಲ್ಲಿರುವ ಬಡವರನ್ನು ನೋಡ್ಲಿಕ್ಕಲ್ಲ, but to go up, ಆದ್ರೆ ಮೇಲಕ್ಕೆ ಹೋಗಲು, to go back to our home. ನಮ್ಮ ಮನೆಗೆ ಹಿಂದೆ ಹೋಗಲು. Because that home is not for poor people. ಯಾಕಂದ್ರೆ ಆ ಮನೆ ಅದು ಬಡವರಿಗೆಲ್ಲ. We don't belong to a poor family. ನಾವೊಂದು ಬಡ ಕುಟುಂಬಕ್ಕೆ We ಸೇರಿದವರಲ್ಲ. belong to a king's family. ನಾವು ಅರಸನ ಕುಟುಂಬಕ್ಕೆ ಸೇರಿದವರು. We belong to a royal family. ನಾವು ರಾಜವಂಶದವರು. So we will live a royal life there. ನಾವಲ್ಲಿ ಆ ರಾಜರ ಜೀವನ ಜೀವಿಸ್ತೇವೆ. Amen. ಆಮೆನ್. So we'll go there as kings and priests. ನಾವಲ್ಲಿ ಅರಸರಾಗಿ ಯಾಜಕರಾಗಿ ಹೋಗುದು. Amen. Amen. So he not only died for our sins, ಅವನು ನಮ್ಮ ಪಾಪಗಳಿಗೋಸ್ಕರ ಸತ್ತದ್ದು ಮಾತ್ರ ಅಲ್ಲ, but through his blood, ಅವನ ರಕ್ತ he has made us kings and priests. ನಮ್ಮನ್ನು ಅರಸರಾಗಿ ಯಾಜಕರನ್ನಾಗಿ So we ಮಾಡಿದ್ದಾನೆ. are going back as kings ನಾವು and ಅರಸರಾಗಿ priests. ಯಾಜಕರಾಗಿ ಹಿಂದೆ ಹೋಗುದು. Not as sinners, ನಾವು ಪಾಪಿಗಳಾಗಿ ಅಲ್ಲ, but as saints. ಆದ್ರೆ ಸಂತರಾಗಿ. But sinners are not going to reign. ಆದ್ರೆ ಅಲ್ಲಿ ಪಾಪಿಗಳು ಆಳ್ವಿಕೆ ಮಾಡುವುದಿಲ್ಲ. The saints are going to reign this world. ಸಂತರು ಅಲ್ಲಿ ಲೋಕವನ್ನು ಆಳಲಿದ್ದಾರೆ. The saints are going to judge. ಸಂತರು ಅಲ್ಲಿ ತೀರ್ಪು ಮಾಡಲಿದ್ದಾರೆ. May God's name be praised. ನಾಮಕ್ಕೆ ಮಹಿಮೆ ಆಗಲಿ. Do you want to be like God? ನೀವು ದೇವರಾಗಿ ಆಗಬೇಕಾ? Amen. What a privilege we have. ಎಂತ ಸವಲತ್ತು ನಮಗೆ ಇದೆ.
I want to be like ನಾವು God. ದೇವರಾಗಿ ಆಗ್ಬೇಕು. It is His ಅದು desire. ಆತನ ಅಪೇಕ್ಷೆ. If you want to be a dwelling place of ನೀವು God, ದೇವರ ನಿವಾಸ ಸ್ಥಾನ you ಆಗ್ಬೇಕಾದ್ರೆ must be like ನೀವು God. ದೇವರಾಗಿ ಆಗ್ಬೇಕು. You know, God dwells in God. ದೇವರು ದೇವರಲ್ಲಿ ವಾಸಿಸ್ತಾನೆ. Amen. Amen. Then we must know who is God. ಹಾಗಾದ್ರೆ ದೇವರು ಯಾರೆಂದು ತಿಳಿಯಬೇಕು. God is faithful. ದೇವರು ನಂಬಿಕೆಸ್ತನು. You know God is faithful. ದೇವರು ನಂಬಿಕೆಸ್ತನು. You know God is light. ದೇವರು ಬೆಳಕು. Amen. Amen. You know God is merciful. ದೇವರು ಕರುಣೆಯುಳ್ಳವನು. Amen. Deuteronomy 8 chapter 31. ಅಲ್ಲಿ ಅದು ಧರ್ಮೋಪದೇಶ ಕಾಂಡ 8:31. Please read. Amen. ಆಮೆನ್. Sisters are prepared food for us. We are here only. Deuteronomy 4 verse 31. 4:31. Yes. 4:31. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದ Who is God? ಯಾರು ದೇವರು? God is merciful. ದೇವರು ಕರುಣೆಯುಳ್ಳ ದೇವರು. To be like God means ದೇವರಂತೆ ಆಗುವುದೆಂದರೆ to be merciful. ನಾವು ಕರುಣೆಯುಳ್ಳವರಾಗಬೇಕು. Amen. Amen. 1 Corinthians 1 verse 9. 1 ಕೊರಿಂಥಿಯ 1:9. ದೇವರು ನಂಬಿಗಸ್ತನು. Oh, what is God? ದೇವರೇನು? God is faithful. ದೇವರು ನಂಬಿಗಸ್ತನು. To be like God ದೇವರಂತೆ ಆಗಲು means ಅಂದ್ರೆ to be faithful, my brother. ನಾವು ನಂಬಿಗಸ್ತರಾಗಬೇಕು. Amen. ಆಮೆನ್. That is very important. ಅದು ಬಹಳ ಮುಖ್ಯ. Sometimes you say, how can I be faithful? ಹೇಗೆ ನಾನು ನಂಬಿಗಸ್ತನಾಗುವುದು? And many times ಅನೇಕ ಸಲ we are not faithful in our prayer. ನಮ್ಮ ಪ್ರಾರ್ಥನೆಯಲ್ಲಿ We are not ನಂಬಿಗಸ್ತರಾಗಿರುವುದಿಲ್ಲ. faithful in our words. ನಮ್ಮ ವಾಕ್ಯಗಳಲ್ಲಿ ನಾವು But our ನಂಬಿಗಸ್ತರಾಗಿರುವುದಿಲ್ಲ. God is faithful. ಆದರೆ ನಮ್ಮ ದೇವರು ನಂಬಿಗಸ್ತನು. Amen. ಆಮೆನ್. And if you want to be like God, ನಾವು ದೇವರಾಗಿ ಆಗಬೇಕಾದ್ರೆ we must be faithful. ನಾವು ನಂಬಿಗಸ್ತರಾಗಬೇಕು. Amen. ಆಮೆನ್. We must be. ನಾವು How many of you want to be faithful? ಎಷ್ಟು ಜನರು ನಂಬಿಗಸ್ತರಾಗಲು ಬೇಕು? Ephesians 1 verse 1. ಎಫೆಸ 1:1. Please go first. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವ ಬರೆಯುವುದೇನೆಂದರೆ, Amen. He is writing the letters those who are faithful in Christ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ನಂಬಿಗಸ್ತರಿಗೂ. If the church at Ephesus with part word, if they were faithful, when we have received the complete word, can't we be faithful? ನೋಡಿ, ಒಂದು ಭಾಗಶಃ ವಾಕ್ಯವನ್ನು ಪಡೆದ ಎಫೆಸ ಸಭೆಯವರು ನಂಬಿಗಸ್ತರಾಗಿದ್ದರೆ ನಾವು ಸಂಪೂರ್ಣ ವಾಕ್ಯ ಪಡೆದವರು ಎಷ್ಟು ನಂಬಿಗಸ್ತರಾಗಿರಬೇಕು? Amen. ಆಮೆನ್. Revelation chapter 17 verse 14. ಅಲ್ಲಿ ಪ್ರಕಟಣೆ 17:14. Revelation 17 ಪ್ರಕಟಣೆ 17:14. verse 14. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತನ ಕರ್ತನು ರಾಜಾದಿರಾಜನು ಆಗಿರುವುದರಿಂದ. Slowly go, brother. They shall make war with the Lamb, and the Lamb shall overcome them, for he is the Lord of lords and King of kings. And they that are with him, that means who are with him? ಆತನೊಂದಿಗೆ There are some. ಅಲ್ಲಿ ಆತನೊಂದಿಗೆ There are some. ಆತನೊಂದಿಗೆ ಕೆಲವರು. With whom? ಯಾರೊಂದಿಗೆ? With the Lord of lords and King of kings. ಕರ್ತಾದಿ ಕರ್ತನು ರಾಜಾದಿ ರಾಜನ ಒಟ್ಟಿಗೆ. Who are they? ಯಾರಿದ್ದಾರೆ? Who are they with him? ಅಲ್ಲಿ ಆತನೊಂದಿಗೆ ಇರುವವರು. Those who are called, ಕರೆಯಲ್ಪಟ್ಟವರು, those who are chosen, ಕರೆಯಲ್ಪಟ್ಟವರು, and those who are faithful. ನಂಬಿಗಸ್ತರು ಆಗಿದ್ದಾರೆ. Are we called? ನಾವು ಕರೆಯಲ್ಪಟ್ಟವರ? Are we chosen? ನಾವು ಆರಿಸಲ್ಪಟ್ಟವರ? Then we must be faithful ಹಾಗಾದರೆ ನಾವು also. ನಂಬಿಗಸ್ತರಾಗಿರಬೇಕು. Only when we are called, when we are chosen, when we are faithful, we will stay with the King of Kings and Lord of ನೋಡಿ, ನಾವು Lords. ಕರೆಯಲ್ಪಟ್ಟವರು ಆಯಲ್ಪಟ್ಟವರಾಗಿದ್ದರೆ ನಾವು ನಂಬಿಗಸ್ತರಾಗಿ ರಾಜಾದಿ ರಾಜನೊಂದಿಗೆ ಅರಸರೊಟ್ಟಿಗೆ ಇರ್ತೇವೆ. ಕರ್ತರೊಂದಿಗೆ. You are tired? ನಿಮಗೆ ಆಯ್ಸಾಯ್ತಾ? Not understanding? ನಿಮಗೆ ಅರ್ಥ ಆಗ್ತಾ ಇಲ್ವಾ? You understand? ಅರ್ಥ ಆಯ್ತಾ? Okay. If you don't understand, ನಿಮಗೆ ಅರ್ಥ ಆಗದಿದ್ರೆ only believe. ನೀವು ಕೇವಲ ನಂಬಿರಿ. This is your story. ಇದು ನಿಮ್ಮ ಕತೆ. We are not telling some stories. ನಾವು ಕತೆಗಳನ್ನು ಹೇಳ್ತಾ ಇಲ್ಲ. You are called. ನೀವು ಕರೆಯಲ್ಪಟ್ಟವರು. You are chosen. ನೀವು ಆರಿಸಲ್ಪಟ್ಟವರು. Then you are faithful. ಹಾಗಾದ್ರೆ ನೀವು ನಂಬಿಗಸ್ತರು. God is faithful. ದೇವರು ನಂಬಿಗಸ್ತರು. ಆಮೆನ್. ಆಮೆನ್. Amen. ಆಮೆನ್. Those who will be with him also are faithful. ಆತನೊಂದಿಗೆ ಇರುವವರು ನಂಬಿಗಸ್ತರು. Amen. Amen. 1 John 1 ಯೋಹನ 1 verse 5. I told you this one point will take one meeting, but I'm just giving you the highlight 1 points. ಯೋಹನ Chapter 1 verse 5.
ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿ Oh, God is light. ದೇವರು ಬೆಳಕಾಗಿದ್ದಾನೆ. To be like God. ದೇವರು ಬೆಳಕಾಗಿದ್ದಾನೆ. To be like light. ದೇವರೊಂದಿಗೆ To be light. ನಾವು ಬೆಳಕಾಗಬೇಕು. And Jesus said, ಮತ್ತೆ ಯೇಸು ಹೇಳಿದ, as long as I want this world, I was the light of the world. ನಾನು ಈ ಲೋಕದಲ್ಲಿ ತನಕ ಲೋಕದ ಬೆಳಕಾಗಿರ್ಬೇಕು. But today you are the light. ಆದ್ರೆ ಇವತ್ತು ನೀವು ಬೆಳಕಾಗಿದ್ದೀರಿ. Matthew chapter 5 verse 14. ಮತ್ತೆ 5:14 And Ephesians chapter 5 verse 8. ಮತ್ತೆ 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಆಮೆನ್. Praise the Lord. Praise the Lord. Ephesians 5:8. ಎಫೆಸ 5:8 ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು Oh, ಬೆಳಕಾಗಿದ್ದೀರಿ. sometime we were in darkness. ನೋಡಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, But now ಆದರೆ ಈಗ are in light. ನೀವು ಕರ್ತನಲ್ಲಿ Can ಬೆಳಕಾಗಿದ್ದೀರಿ. somebody say amen? ಆಮೆನ್ ಎಂದು ಹೇಳಿ. Amen. Amen. We are not light ourselves. ನಾವು ನಮ್ಮನ್ನು ಬೆಳಕು ಮಾಡುವುದಲ್ಲ, We are light in the Lord. ನಾವು ಕರ್ತನಲ್ಲಿ ಬೆಳಕಾಗಿರುವುದರಿಂದ Walk as children of light. ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿರಿ. To be like God. ದೇವರಂತೆ ಆಗಲು To be light. ಬೆಳಕಾಗಬೇಕು. To be like God. ಬೆಳಕಾನಂತೆ ದೇವರಂತೆ ಆಗಲು Faithful. ನಂಬಿಗಸ್ತರು. To be like God. ದೇವರಂತೆ ಆಗಲು Merciful. ಅಲ್ಲಿ ಕರುಣೆ ಉಳ್ಳವರು. To be like God. ದೇವರಂತೆ ಆಗಲು Love. ಪ್ರೀತಿಯೇ ಇಲ್ಲವರು. Because God is love. ಯಾಕಂದ್ರೆ ದೇವರು ಪ್ರೀತಿ ಹಾಕಿದ್ದಾನೆ. 1 John 4:8. 1 ಯೋಹನ 4:8 Yes. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯು. ಆಮೆನ್. Amen. ಆಮೆನ್. What is God? ದೇವರೇನು? God is love. ದೇವರು ಪ್ರೀತಿ ಆಗಿದ್ದಾನೆ. So to be like God, ದೇವರಂತೆ ಆಗಲು we must be love. ನಾವು ಕೂಡ ಪ್ರೀತಿ ಆಗಬೇಕು. Where there is love, ಎಲ್ಲಿ ಪ್ರೀತಿ ಉಂಟು there is patience. ಅಲ್ಲಿ There is ತಾಳ್ಮೆ ಇದೆ. temperance. ಅಲ್ಲಿ There ದಮೆ is ಇದೆ. long suffering. ಅಲ್ಲಿ Whatever God that we are. ದೇವರು ಏನಾಗಿದ್ದಾನೆ ನಾವು ಅದಾಗಬೇಕು. Praise the Lord. ಅದು ಕರ್ತನು. To be God's dwelling place. ದೇವರ ವಾಸಿಸುವ ಸ್ಥಳ. All these things to be needed, friend. ಈ ಎಲ್ಲ ವಿಷಯಗಳು ಬೇಕು ಸ್ನೇಹಿತರೆ. Then we will be perfect man. ಆಗ ನಾವು ಪರಿಪೂರ್ಣ Because ಮನುಷ್ಯರಾಗ್ತೇವೆ. He is perfect. ಯಾಕಂದ್ರೆ ಆತನು He has ಪರಿಪೂರ್ಣ. only one demand. ಅಲ್ಲಿ ಅವನದು ಒಂದೇ ಒಂದು As your heavenly Father is perfect, He is also ನಾವು perfect. ಪರಲೋಕದ ತಂದೆ ಪರಿಪೂರ್ಣರಾಗಿದ್ದಾಗೆ ನೀವು ಪರಿಪೂರ್ಣರಾಗಿರಿ. Praise the Lord. ದೇವರಿಗೆ ಮಹಿಮೆ ಆಗಲಿ. May God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Amen. ಆಮೆನ್. Amen. Amen. ಆಮೆನ್. Amen. ಆಮೆನ್. Lord's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. Amen. How many of you want to be like Him? ಎಷ್ಟು ಜನರಿಗೆ ಆತನಂತೆ ಆಗಲು ಬೇಕು? One message, Brother Branham says. ಅದೇ ಸಹೋದರ ಬೇರೆ ಸಂದೇಶದಲ್ಲಿ ಹೇಳ್ತಾರೆ. Amen. How is your father ನಿಮ್ಮ ಹೇಗೆ ತಂದೆ ಹೇಗಿದ್ದಾನೆ, look like? ಹಾಗೆ ಹೇಗೆ ಕಾಣ್ತಾನೆ. It is 53. Note down 5304 or 05. 530405. Go tell my disciple. ಹೋಗಿ ನನ್ನ ಶಿಷ್ಯರಿಗೆ ಹೇಳಿರಿ ಎಂಬ ಸಂದೇಶ. 170 para. 170ನೇ ಪ್ಯಾರ. Every man that is born of the Spirit of God ಆ ದೇವರ ಆತ್ಮನಿಂದ ಹುಟ್ಟಿದ ಪ್ರತಿ ಮನುಷ್ಯನು will have. ಅವನಿಗೆ ಇರಬೇಕು. I believe ನಾನು ನಂಬ್ತೇನೆ in the supernatural. ಆ ಒಂದು ಅಲೌಕಿಕವಾಗಿ. Because ಯಾಕಂದ್ರೆ he is part of God. ಅವನು ದೇವರ He is an ಭಾಗವಾಗಿದ್ದಾನೆ. offspring of God. ಅವನು ದೇವರ ಬಗ್ಗೆ I ಆಗಿದ್ದಾನೆ. say, ನಾನು ಹೇಳ್ತೇನೆ, you look like your daddy. ನೀನು ನಿನ್ನ ತಂದೆಯಾಗಿ ಕಾಣ್ತಿ. Our God is supernatural. ನಮ್ಮ ದೇವರ ಅಲೌಕಿಕನಾಗಿದ್ದಾನೆ. To be like God ದೇವರಂತೆ ಆಗಲು means to be supernatural. ಅಲೌಕಿಕರಾಗಬೇಕು. Hereafter, friends, ಇನ್ನು ಮುಂದೆ ಸ್ನೇಹಿತರೆ, don't live a natural life. ಒಂದು ಸ್ವಾಭಾವಿಕ ಜೀವನ ಜೀವಿಸಬೇಡಿ. You live like a supernatural ನೀವು man. ಅಲೌಕಿಕ ಮನುಷ್ಯರಾಗಿ ಜೀವಿಸಿ. I say, ನಾನು ಹೇಳ್ತೇನೆ, you look like your daddy. ನೀವು ನಿನ್ನ ತಂದೆಯಾಗಿ ಕಾಣ್ತಿ. Say you got a nose like ಅಲ್ಲಿ your nose, ನಿನ್ನ ಒಂದು ಮೂಗು like your daddy. ನಿನ್ನ ತಂದೆಯಾಗಿ. Tell me, I got a nose like daddy. ನನ್ನ ತಂದೆಯಾಗಿ ನನಗೆ ಮೂಗಿದೆ. I got a mouth like daddy. ನನ್ನ ತಂದೆಯಾಗಿ ಬಾಯಿ ಇದೆ. Why? ಯಾಕೆ? He is my father. ಅವನು ನನ್ನ ತಂದೆ. I got a right to look like him. ನಾನು ಆತನಿಗೆ ಕಾಣುವ ನನಗೆ ಹಕ್ಕಿದೆ. Hallelujah. Hallelujah. You became a supernatural being, ನೀನು ಅಲೌಕಿಕ ಜೀವಿಯಾಗಿದ್ದಿ. and that supernatural being hungers and thirsts for its heavenly home. ನೋಡಿ, ಆ ಒಂದು ಅವನು ತನ್ನ ಅಲೌಕಿಕ ಮನೆಗಾಗಿ ಅವನು ಆತುರಿತಾನೆ. Amen. ಆಮೆನ್. Who are you sitting here? ನೀನು ಇಲ್ಲಿ ಯಾರು ಕುಳಿತಿದ್ದಿ? The dwelling place of God. ದೇವರ ನಿವಾಸ ಸ್ಥಳ. If you are the dwelling place of ನೀವು God, ದೇವರ ವಾಸಿಸುವ ಸ್ಥಳವಾಗಿದ್ದರೆ you are not ordinary ನೀವು people. ಸಾಮಾನ್ಯ ಜನರಲ್ಲ. God's name be ದೇವರ ನಾಮಕ್ಕೆ praised. ಮಹಿಮೆ ಆಗಲಿ. Who are you? ನೀವು ಯಾರಾಗಿದ್ದಿ?
you are supernatural. ನೀನು ಅಲೌಕಿಕನಾಗಿದ್ದಿ. If supernatural, ಅಲೌಕಿಕವಾದದ್ದು supernatural things will happen or not. ಅಲೌಕಿಕ ವಿಷಯಗಳಾಗಬೇಕಲ್ವಾ? If I say ನಾನು ಹೇಳ್ತೇನೆ this meeting also ಈ supernatural. ಒಂದು ಕೂಟ ಕೂಡ ಅದು ಅಲೌಕಿಕ. Amen. Amen. And we are talking supernatural things. ನಾವು ಅಲೌಕಿಕ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. Because our God is ಯಾಕಂದ್ರೆ ನಮ್ಮ supernatural. ದೇವರು Our ಅಲೌಕಿಕನಾಗಿದ್ದಾನೆ. faith is ನಮ್ಮ supernatural. ನಂಬಿಕೆ ಅದು ಅಲೌಕಿಕ. Amen, 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 amen. amen. Our faith is ನಮ್ಮ supernatural. ನಂಬಿಕೆ ಅದು ಅಲೌಕಿಕ. Praise the Lord. Praise the Lord. God's name be ದೇವರ praised. ನಾಮಕ್ಕೆ ಮಹಿಮೆ ಆಗಲಿ. And you know what? ಏನಾಗುತ್ತಾ? Our rapture also supernatural. ನಮ್ಮ ಒಯಲ್ಬಡಿಕೆ ಕೂಡ ಅದು ಅಲೌಕಿಕ. Taking God at His word. ದೇವರನ್ನು ತನ್ನ ವಾಕ್ಯದಲ್ಲಿ ತೆಗೆದುಕೊಳ್ಳುವುದು. 53:11:03. 53:11:03. We have a supernatural God. ನಮಗೆ ಅಲೌಕಿಕ ದೇವರಿದ್ದಾನೆ. We have a supernatural life. ನಮಗೆ ಒಂದು ಅಲೌಕಿಕ ಜೀವನ ಇದೆ. I believe that any man that is born of the supernatural spirit ನಾನು ನಂಬ್ತೇನೆ, ಒಂದು ಅಲೌಕಿಕ ಆತ್ಮದಿಂದ ಹುಟ್ಟಿದ ಯಾವುದೇ ಮನುಷ್ಯನು believes in the supernatural. ಅಲೌಕಿಕ ವಿಷಯಗಳಲ್ಲಿ ನಂಬ್ತಾನೆ. We got a supernatural resurrection. ನಮಗೆ ಅಲೌಕಿಕ ಪುನರುತ್ಥಾನ ಇದೆ. We got a supernatural heaven. ನಮಗೆ ಅಲೌಕಿಕ ಪರಲೋಕ ಇದೆ. We will have a supernatural rapture. ನಮಗೆ ಅಲೌಕಿಕ ಒಯಲ್ಬಡಿಕೆ ಇದೆ. Yes. Amen. What is godliness? ಏನು ಅದು ಭಕ್ತಿ? To be like God. ಆತನಂತೆ ದೇವರಂತೆ ಆಗುದು, To be supernatural. ಅಲೌಕಿಕರಾಗುದು. Then only we can have supernatural ಆಗ rapture. ಮಾತ್ರ ಅದು ಒಯಲ್ಬಡಿಕೆ, ಅಲೌಕಿಕ ಒಯಲ್ಬಡಿಕೆ. Then we can have brotherly kindness. ಆಗ ಸಹೋದರ ಸ್ನೇಹ, Then charity. ಆಮೇಲೆ ಅದೇ ದೈವಿಕ ಪ್ರೀತಿ, Going home. ಮನೆಗೆ ಹೋಗುದು. ಆಮೆನ್. Is it possible? ಇದು ಸಾಧ್ಯವಾ? Yes. Yes. ಆಮೆನ್. Possible. ಸಾಧ್ಯ. Yes. How? Through a transfusion. ಆ ಒಂದು ರೂಪಾಂತರದಿಂದ. Transfusion. Not that is translation. Transfusion. Santosh, can you help? Transfusion. This exchanging of life, blood. ಆ ಒಂದು Transfusion. ಅದು Yes. ರಕ್ತವನ್ನು To be a dwelling place of God. ಸ್ಥಳಾಂತರಿಸಿ. We should have all these attributes. ಅಲ್ಲಿ ಎಲ್ಲ ಗುಣಧರ್ಮಗಳು. Faith, we go to virtue. ಅಲ್ಲಿ ನಂಬಿಕೆಯಿಂದ ಸದ್ಗುಣಕ್ಕೆ, Knowledge. ಅಲ್ಲಿಂದ ಜ್ಞಾನಕ್ಕೆ, Temperance. ಜ್ಞಾನದಿಂದ ದಮೆಗೆ, Patience. ದಮೆಯಿಂದ ತಾಳ್ಮೆಗೆ, Holiness. ಅಲ್ಲಿ ಭಕ್ತಿಗೆ, To be like God. ದೇವರಂತೆ ಆಗುದು. Then only we will have brotherly ಆಗ kindness. ಸಹೋದರ ಸ್ನೇಹ ಬರ್ತದೆ. Many times we question why brothers have no brotherly ಯಾಕೆ kindness. ಸಹೋದರರಿಗೆ ಸಹೋದರ ಸ್ನೇಹ ಇಲ್ಲ? You cannot have ನಮಗೆ I cannot have. ನನಗೆ ಬರ್ಲಿಕ್ಕೆ ಆಗುದಿಲ್ಲ. without becoming God. ದೇವರಂತೆ ಆಗದೆ. Amen. ಆಮೆನ್. Amen. Amen. So you must be like God. ಅದರಿಂದ ನೀವು ದೇವರಂತೆ ಆಗ್ಬೇಕು. And to must be like God, ದೇವರಂತೆ ಆಗ್ಬೇಕಾದ್ರೆ we must go through a process. ನಾವು ಆ ಒಂದು ವಿಧಾನದಲ್ಲಿ ಹೋಗ್ಬೇಕು. And we will close this meeting with that prayer. ಮತ್ತೆ ಆ ಒಂದು ಪ್ರಾರ್ಥನೆಯೊಂದಿಗೆ ನಾವು ಈ ಕೂಟವನ್ನು ಮುಗಿಸುವ. That is for a transfusion. ಅದು ಆ ಒಂದು ಸ್ಥಳಾಂತರ, And exchanging of blood. ಆ ರಕ್ತವನ್ನು ಅಲ್ಲಿ ವರ್ಗಾಯಿಸುದು. There is life in the blood. ಅದು ರಕ್ತದಲ್ಲಿ ಜೀವ ಇದೆ. In 350 para. ಅಲ್ಲಿ 350 ಪ್ಯಾರದಲ್ಲಿ. If you die, you take the blood out of a man. ನೋಡಿ, ನೀವು ಸಾಯಬೇಕು, ಒಂದು ಮನುಷ್ಯನಿಂದ ರಕ್ತವನ್ನು ತೆಗಿತೀರಿ, You emblem him. ನೀವು ಅವನನ್ನು ಓಡಿಡ್ತೀರಿ. Trouble of it is a lot of them never got emblemed. ನೋಡಿ, ಅನೇಕರಿಗೆ ಇವತ್ತು ತೊಂದರೆ ಏನಂದ್ರೆ ಅವರು ಅದರಿಂದ You ಉದಿಸಲ್ಪಡಲಿಲ್ಲ. take the blood out of a man, ನೋಡಿ, ನೀವು ಒಂದು ಮನುಷ್ಯನಿಂದ ರಕ್ತವನ್ನು ತೆಗೆದು he is gone. ಅವನು ಅಲ್ಲಿ ಸಾಯ್ತಾನೆ. Then the only thing you can do is put another blood back in him. ಮತ್ತೆ ಇನ್ನೊಂದು ನೀವು ಮಾಡಬೇಕಾದ ವಿಷಯ ಏನಂದ್ರೆ, ನೀವು ಇನ್ನೊಂದು ರಕ್ತವನ್ನು ಅವನಿಗೆ ಪುನಃ ಕೊಡುವುದು. If he is going to live again, ಅವನು ಪುನಃ ಜೀವಿಸಬೇಕಾದ್ರೆ you take his blood out ಅವನ ರಕ್ತವನ್ನು ಹೊರಗೆ ತೆಗೆದು and you put the blood of Jesus in. ಮತ್ತೆ ಯೇಸುವಿನ ರಕ್ತವನ್ನು ಅವನಿಗೆ That is ಕೊಡುವುದು. transfusion. ಅದು ಆ ಒಂದು ವರ್ಗಾವಣೆ ಆಗಿದೆ. Shall we pray tonight? ನಾವು ಈ ರಾತ್ರಿಯಲ್ಲಿ ಪ್ರಾರ್ಥಿಸುವ. Because in every blood there is a life, there is a character. ಯಾಕಂದ್ರೆ ಪ್ರತಿ ರಕ್ತದಲ್ಲಿ ಒಂದು ಜೀವ ಇದೆ, ಒಂದು ಸ್ವಭಾವ ಇದೆ. Every gene, every DNA, ಪ್ರತಿಯೊಂದು DNA ಅಲ್ಲಿ, ಸಂತತಿಯಲ್ಲಿ it's one character, it's one father's attributes flows. ಒಂದು ತಂದೆಯ ಒಂದು ಗುಣಧರ್ಮ ಅಲ್ಲಿ ಅದು ಹರಿಯುತ್ತದೆ. But ಆದರೆ with the father of our, with the blood of our physical father, ನಮ್ಮ ಒಂದು ಶಾರೀರಿಕ ತಂದೆಯ ರಕ್ತದಿಂದ we cannot be dwelling place of God. ನಾವು ದೇವರ ನಿವಾಸ ಸ್ಥಾನ ಆಗ್ಲಿಕ್ಕೆ ಆಗೋದಿಲ್ಲ. Our blood should be changed. ನಮ್ಮ ಅದು ರಕ್ತವು ಅದು We ಬದಲಾಗಬೇಕು. must have a blood
transfusion ಆದ್ರೆ ನಮ್ಮ tonight. ಒಂದು ರಕ್ತದ ಒಂದು ವರ್ಗಾವಣೆ ಆಗಬೇಕು. Amen. ಆಮೆನ್. We'll ask God, ನಾವು ದೇವರಲ್ಲಿ ಕೇಳಿಕೊಳ್ಳುವ, take all my blood out, Lord, ನನ್ನ ಎಲ್ಲ ರಕ್ತವನ್ನು ತೆಗೆದುಹಾಕು and put your blood ಮತ್ತೆ in. ನಿನ್ನ ರಕ್ತವನ್ನು ನನ್ನಲ್ಲಿ ಹಾಕು. Put the blood of Jesus. ಯೇಸುವಿನ ರಕ್ತವನ್ನು ಹಾಕು. This is the very reason ಇದು ಈ ಕಾರಣದಿಂದ Jesus did not save a drop of blood for him. ಅದಕ್ಕೋಸ್ಕರ ಯೇಸು ಒಂದು ತೊಟ್ಟು ರಕ್ತವನ್ನು ಕೂಡ ತನಗೋಸ್ಕರ He shed ಇಟ್ಟಿಲ್ಲ. every blood on the ಅವನು cross. ಸಂಪೂರ್ಣ ರಕ್ತವನ್ನು ಶಿಲುಬೆ ಮೇಲೆ Amen. ಸುರಿಸಿದ. He gave everything. ಅವನು ಎಲ್ಲವನ್ನು ಸುರಿದು ಬಿಟ್ಟ. And he said, ಅವನು ಹೇಳಿದ, if you don't eat my flesh and drink my blood, ನೀವು ನನ್ನ ರಕ್ತವನ್ನು ಕುಡಿದು ಮಾಂಸವನ್ನು you will ತಿನ್ನದಿದ್ದರೆ not have eternal ನಿಮಗೆ life. ನಿತ್ಯ ಜೀವ ಇಲ್ಲ. Because in our Father's blood, ಯಾಕಂದ್ರೆ ನಮ್ಮ ತಂದೆಯ maybe ರಕ್ತದಲ್ಲಿ we can live till 120. ನಾವು 120 ವರ್ಷ ಬದುಕಬಹುದು. But with the blood of our Heavenly ನಮ್ಮ Father, ಪರಲೋಕದ ತಂದೆಯ we ರಕ್ತದಿಂದ can live everlasting to everlasting. ಜೀವಿಸಬಹುದು. So what we need ಈ tonight? ರಾತ್ರಿ ಏನು ಬೇಕು? That ಆ blood. ರಕ್ತ ಬೇಕು. Give us that blood, Lord. ಅವನ ಆ ರಕ್ತವನ್ನು ತಂದೆ ಕೊಡು. Amen. Amen. When you have that blood, ಇಲ್ಲಿ ಆ ರಕ್ತ ಇದೆ. that blood brings the faith of Jesus Christ. ನೋಡಿ, ಆ ರಕ್ತವು ಯೇಸು ಕ್ರಿಸ್ತನ ನಂಬಿಕೆಯನ್ನು ತರ್ತದೆ. Not our faith. ನಮ್ಮ ನಂಬಿಕೆ ಅಲ್ಲ, Jesus' faith. ಯೇಸುವಿನ ನಂಬಿಕೆ. Not our power. ನಮ್ಮ ಶಕ್ತಿ ಅಲ್ಲ, Jesus' power. ಯೇಸುವಿನ ಶಕ್ತಿ. Not our knowledge. ನಮ್ಮ ಜ್ಞಾನ Jesus' ಅಲ್ಲ, knowledge. ಯೇಸುವಿನ ಜ್ಞಾನ. Not our temperance. ನಮ್ಮ ದಮೆ Jesus' ಅಲ್ಲ, temperance. ಯೇಸುವಿನ ದಮೆ. Not our patience. ನಮ್ಮ ತಾಳ್ಮೆ ಅಲ್ಲ, Jesus' patience. ಯೇಸುವಿನ Not ತಾಳ್ಮೆ. our godliness. ನಮ್ಮ ಭಕ್ತಿ ಅಲ್ಲ, Jesus' godliness. ಯೇಸುವಿನ ತಾಳ್ಮೆ. Not our brotherly kindness. ನಮ್ಮ ಸಹೋದರ ಸ್ನೇಹ It ಅಲ್ಲ. is Jesus' brotherly ಯೇಸುವಿನ kindness. ಸಹೋದರ ಸ್ನೇಹ. It is not our love. ನಮ್ಮ ಪ್ರೀತಿ It ಅಲ್ಲ. is His ಆತನ love. ಪ್ರೀತಿ. Because He is charity. ಯಾಕಂದ್ರೆ ಆತನು ದೈವಿಕ So ಪ್ರೀತಿಯಾಗಿದ್ದಾನೆ. to be like Him, ಆತನಂತೆ ಆಗಲು we need Him. ನಾವು ಆತನ ಅಗತ್ಯವಿದೆ. We need His blood. ಆತನ ರಕ್ತದ So ಅಗತ್ಯವಿದೆ. we pray tonight. ನಾವು ಪ್ರಾರ್ಥಿಸೋಣ. Lord, you take my love. ಕರ್ತನೇ, ನನ್ನ ಪ್ರೀತಿಯನ್ನು Take ತೆಗೆದುಕೊಂಡು my blood. ನನ್ನ ರಕ್ತವನ್ನು ತೆಗೆ, Take my faith. ನನ್ನ ನಂಬಿಕೆಯನ್ನು ತೆಗೆ, Take my knowledge. ನನ್ನ ಜ್ಞಾನವನ್ನು ತೆಗೆ, Take my ನನ್ನ temperance. ದಮೆಯನ್ನು ತೆಗೆ, Take my faith. ನನ್ನ ನಂಬಿಕೆಯನ್ನು ತೆಗೆ, Take my everything, Lord. ಎಲ್ಲವನ್ನು ನನ್ನಿಂದ ತೆಗೆ. Give me your blood. ನಿನ್ನ ರಕ್ತವನ್ನು ಸುರಿಸು, Transfer your blood in me. ನಿನ್ನ ರಕ್ತವನ್ನು ನನಗೆ ವರ್ಗಾಯಿಸು. Let's all close our eyes. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚುವ. Let us come to God. ನಾವು ದೇವರ ಬಳಿ ಬರುವ. I want to be like you, God. ನಿನ್ನ ಹಾಗೆ ಆಗಬೇಕು ಕರ್ತನೇ. I want to be merciful. ನಾನು ಕರುಣೆಯುಳ್ಳವನಾಗಬೇಕು. I want to be faithful. ನಾನು ನಂಬಿಗಸ್ತನಾಗಬೇಕು. I want to be loved. ನಾನು ಪ್ರೀತಿಯಾಗಬೇಕು. I want to be light. ನಾನು ಬೆಳಕಾಗಬೇಕು. I want to be omnipotent. ನಾನು ಸರ್ವವ್ಯಾಪಿ ಆಗಬೇಕು. I want to be omniscient. ನಾನು ಸರ್ವಜ್ಞಾನಿ I want to ಆಗಬೇಕು. be omnipresent. ನಾನು ಸರ್ವವ್ಯಾಪಿ ಆಗಿರಬೇಕು. Because I want to be like God. ಯಾಕಂದ್ರೆ ನಿನ್ನ ದೇವರಾಗಿ ನಾನು I want to ಆಗಬೇಕು. be supernatural. ನಾನು ಅಲೌಕಿಕನಾಗಬೇಕು. Because my God, ಯಾಕಂದ್ರೆ ನನ್ನ ದೇವರು, my heavenly Father, ಪರಲೋಕದ ತಂದೆ, my daddy ನನ್ನ ತಂದೆ is supernatural. ಅವನ ಅಲೌಕಿಕನಾಗಿದ್ದಾನೆ. But I cannot. ಆದ್ರೆ ನನಗೆ ಆಗುದಿಲ್ಲ. With this blood, ಈ ರಕ್ತದಲ್ಲಿ ಆಗುದಿಲ್ಲ. I need a transfusion. ನನಗೆ ಆ ರಕ್ತದ ವರ್ಗಾವಣೆ You ಬೇಕು. need a transfusion. ನನಗೆ ಆ ರಕ್ತದ ಬೇಕು. Can you say, Lord, ಕರ್ತನೇ, please? ದಯಮಾಡಿ I want to be like you. ನನ್ನ ಹಾಗೆ ನನಗೆ ಆಗಬೇಕು. I want to be your dwelling place. ನಿನ್ನ ವಾಸಿಸುವ ಸ್ಥಳ ನಾನು I ಆಗಬೇಕು. want to have a perfect worship. ನನಗೆ ಆ ಒಂದು ಪರಿಪೂರ್ಣ You are my ಆಗಬೇಕು. perfect Father. ನನ್ನ ಪರಿಪೂರ್ಣ ತಂದೆಯು, And you have only one demand. ಮತ್ತೆ ನಿನ್ನದು ಒಂದೇ ಒಂದು ಡಿಮಾಂಡ್ Be ಇರುವುದು, perfect as your heavenly Father. ಪರಲೋಕದ is ತಂದೆ perfect. ಪರಿಪೂರ್ಣನಾದಾಗೆ ನಾವು ಪರಿಪೂರ್ಣರಾಗಬೇಕೆಂದು. I cannot myself. ಆದ್ರೆ ನಾನಾಗಿ ಅದು ಆಗುವುದಿಲ್ಲ. I need your blood. ನನಗೆ ನಿನ್ನ ರಕ್ತ ಬೇಕು. Can you just put your blood in me? ನಿನ್ನ ರಕ್ತ ನನ್ನಲ್ಲಿ ಸುರಿಸು. Shall we lift up our hands? ನಾವು ನಮ್ಮ ಕೈಗಳನ್ನು ಮೇಲೆತ್ತುವ, Open our mouth and say, Lord, ನಮ್ಮ ಬಾಯನ್ನು ತೆರೆದು ಹೇಳುವ, I am here. ನಾನು ಇಲ್ಲಿದ್ದೇನೆ. I don't want to hellfire, Lord. ನನಗೆ ನರಕದ ಬೆಂಕಿ ಬೇಡ. I want the pillar of fire. ನನಗೆ ಅಗ್ನಿಸ್ತಂಭ ಬೇಕು. I want the heavenly fire. ನನಗೆ ಪರಲೋಕದ I ಬೆಂಕಿ want ಬೇಕು. the fire of you, Lord. ನನ್ನ ಬೆಂಕಿ ನನಗೆ ಬೇಕು. I want to be like you. ನಿನ್ನ ಹಾಗೆ ನಾನು ಆಗಬೇಕು. You are pillar of fire. ನೀನು ಒಂದು ಅಗ್ನಿಸ್ತಂಭ ಆಗಿದ್ದಿ. I want to be ನಾನು pillar ಕೂಡ of ಅಗ್ನಿಸ್ತಂಭ fire. ಆಗಬೇಕು. Please, Lord. ಹೌದು ಕರ್ತನೆ, I want temperance, Lord. ನನಗೆ ಆ ದಮ್ಮೆ ಬೇಕು. I need patience, ನನಗೆ ಆ Lord. ತಾಳ್ಮೆ ಬೇಕು. I need merciful, Lord. ನನಗೆ ಆ ಕರುಣೆ ಬೇಕು. I need faithful, ನಾನು Lord. ನಂಬಿಕೆಸ್ತನಾಗಿರ್ಬೇಕು. Whatever you are. ನೀನು ಏನಾಗಿದ್ದಿ ನಾನು ಹಾಗೆ ಆಗಬೇಕು. Just coming to church. ಕೇವಲ ಸಭೆಗೆ ಬಂದರೆ, Attending the church meeting ಕೇವಲ ಸಭೆಗೂ ಪ್ರಾರ್ಥನೆ ಕೂಡ ಅಲ್ಲಿ ಭಾಗವಹಿಸಿ will not help. ಅದು ಸಹಾಯ ಆಡುದಿಲ್ಲ. Only one way. ಆದ್ರೆ ಒಂದೇ ಒಂದು ರೀತಿ, Transfusion of blood. ಆ ರಕ್ತದ ಒಂದು ವರ್ಗಾವಣೆ. Let our blood go out. ನಮ್ಮ ರಕ್ತ ಹೋಗಲಿ, And let our blood come in. ಮತ್ತೆ ನಿನ್ನ ರಕ್ತ ಬರಲಿ. While all we are praying, ನಾವು ಪ್ರಾರ್ಥಿಸುವಾಗ dedicating our life, ನಮ್ಮ ಜೀವನವನ್ನು asking God to have this transfusion program tonight. ಈ ಒಂದು ವರ್ಗಾವಣೆಯ ಒಂದು ವಿಧಾನವನ್ನು ಮಾಡು. I call our pastor Santosh to come forward. Hallelujah. Don't divert your mind here and ನಿಮ್ಮ there. ಮನಸ್ಸನ್ನು ಆಚೆ God wants you to be a dwelling place. ದೇವರು ನಿಮ್ಮನ್ನು ನಿವಾಸ ಸ್ಥಾನವಾಗಿ ಮಾಡಲು God ಬಯಸ್ತಾನೆ. wants you to be a powerhouse. ದೇವರು ನೀವು ಒಂದು ಪವರ್ ಹೌಸ್ ಆಗಬೇಕು. God wants you to have a perfect worship. ನೀವು ಒಂದು ಪರಿಪೂರ್ಣ ಆರಾಧಕರಾಗಬೇಕೆಂದು And it's ಬಯಸ್ತಾನೆ. only possible when you be like Him. ಮತ್ತೆ ನೀವು ಆತನಂತೆ ಆದಾಗ ಮಾತ್ರ ಅದು ಸಾಧ್ಯ. Move, don't stop at faith. ಅದು ನಂಬಿಕೆಯಲ್ಲಿ ನಿಲ್ಬೇಡಿ.
grow from faith to virtue, ನಂಬಿಕೆಯಿಂದ ಸದ್ಗುಣಕ್ಕೆ ಹೋಗಿ, power and strength, ಬಲ ಮತ್ತು ಶಕ್ತಿಗೆ, godliness, holiness, cleanliness. ಭಕ್ತಿ, ಅದು ಪವಿತ್ರತೆ ಮತ್ತು Grow to more knowledge. ಜ್ಞಾನಕ್ಕೆ ಹೋಗಿ, From knowledge go to temperance. ಜ್ಞಾನದಿಂದ ದಮೆಗೆ ಹೋಗಿ, From temperance go to patience. ದಮೆಯಿಂದ ತಾಳ್ಮೆಗೆ ಹೋಗಿ, Princes go to godliness. ತಾಳ್ಮೆಯಿಂದ ಭಕ್ತಿಗೆ ಹೋಗಿ, Be like God. ದೇವರಂತೆ ಆಗಿ, Brotherly kindness, ಸಹೋದರ ಸ್ನೇಹಕ್ಕೆ, charity. ಆಮೇಲೆ ದೈವಿಕ ಪ್ರೀತಿ, You and he become one. ನೀನು ಮತ್ತೆ ಅವನು ಒಂದಾಗಬೇಕು. And rapture. ಒಯ್ಯಲ್ಬಡಿಕೆಯಲ್ಲಿ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ದೇವರನ್ನ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸೋಣ ಕರ್ತನ ಸಮ್ಮುಖದಲ್ಲಿ. ಸಹೋದರ ಸಹೋದರಿ, ನಮ್ಮ ಮನೆಯಲ್ಲಿ ನಾವೊಂದು ಫೋಟೋದಲ್ಲಿ ನಾವು ನೇತು ಹಾಕಿಡುವಂಥ ಪರಿಪೂರ್ಣ ಮನುಷ್ಯನ ನಿಲುವು ಆ ಫೋಟೋದಲ್ಲಿ ಮಾತ್ರವೇ ಇರಬಾರದು, ಅದು ನಮ್ಮ ಜೀವಿತದಲ್ಲಿ ಬರಬೇಕು. ಈ ಸಮಯದಲ್ಲಿ ನಾವು ಕೇಳಿದಂತೆ ನಂಬಿಕೆ ಅದು ನಮ್ಮ ನಂಬಿಕೆ ಆಗಿರಬಾರ್ದು, ಅದು ಕರ್ತನ ನಂಬಿಕೆ ಆಗಿರಬೇಕು. ಕ್ರಿಸ್ತನ ನಂಬಿಕೆ, ಕ್ರಿಸ್ತನ ಒಂದು ಶಕ್ತಿ, ಕ್ರಿಸ್ತನ ತಾಳ್ಮೆ, ಕ್ರಿಸ್ತನ ದಮೆ, ಇವೆಲ್ಲವೂ ಅದು ಕ್ರಿಸ್ತನದು ನಮ್ಮೊಳಗೆ ಬರಬೇಕು. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಆಮೇನ್, ಹಲ್ಲೆಲೂಯಾ. ನಾವು ಹೇಳೋಣ, ಕರ್ತನೇ, ನಿನ್ನಂತೆ ನಾನು ಆಗಬೇಕು ಏಸಯ್ಯ. ಯೇಸಪ್ಪ, ನಾನು ನಿನ್ನಂತೆ ಆಗಬೇಕು ಕರ್ತನೆ. ಯಾರು ಮೌನವಾಗಿರಬೇಡಿ, ಎಲ್ಲರೂ ಕೂಡ ಕರ್ತನ ಸಮ್ಮುಖದಲ್ಲಿ ಹೇಳಿ, ಯೇಸಯ್ಯ, ನಾನಾಗುವುದು ಬೇಡ, ಅದು ನೀನಾಗಬೇಕು ಕರ್ತನೆ. ದೇವರೇ, ನಾನು ನೀನಾಗಬೇಕು ದೇವರೇ, ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳೋಣ ಕರ್ತನ ಸಮ್ಮುಖದಲ್ಲಿ. ಸಹೋದರ ಸಹೋದರಿ, ನೀನು ವಾಕ್ಯವನ್ನು ಕೇಳುವುದು ಮಾತ್ರವೇ ಆಗಿರದೆ ನೀನು ವಾಕ್ಯವಾಗಿ ಬದಲಾಗು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ತಂದೆಯ ಆ ಒಂದು ರಕ್ತದಿಂದ ಹುಟ್ಟಿದಂಥ ನಾವು ಆ ತಂದೆಯ ಹಾಗೆ ನಾವು ಕಾಣಲ್ಪಡ್ತೇವೆ. ಆದರೆ ಈ ದಿನದಲ್ಲಿ ಹಲ್ಲೆಲೂಯಾ, ನಮ್ಮ ಪರಲೋಕದ ತಂದೆಯ ಹಾಗೆ ನಾವು ಕಾಣಲ್ಪಡಬೇಕಾಗಿದೆ. ಪರಲೋಕದ ತಂದೆಯ ಹಾಗೆ ನಾವು ಇರಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಕರ್ತನ ಹತ್ರ ಹೇಳೋಣ, ಕರ್ತನೇ, ನನ್ನನ್ನು ನಿನ್ನ ಹಾಗೆ ಮಾಡು ಕರ್ತನೆ, ನಿನ್ನ ಹಾಗೆ ನನ್ನನ್ನು ಬದಲಾಯಿಸು ಕರ್ತನೆ. ದೇವರೇ, ನನ್ನ ನಿನ್ನ ಹಾಗೆ ಬದಲಾಯಿಸು ದೇವರೇ. ಓ ಹಲ್ಲೆಲೂಯಾ. ಕರ್ತನೇ, ನನ್ನನ್ನು ನಿನ್ನ ಹಾಗೆ ಬದಲಾಯಿಸು ದೇವರೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ನಾನು ನಿನ್ನ ಹಾಗೆ ಆಗಬೇಕು ರಾಜನೇ, ನಿನ್ನ ಹಾಗೆ ನಾನು ಆಗಬೇಕು ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೇಳೋದಿಲ್ವಾ ಕರ್ತನ ಬಳಿಯಲ್ಲಿ, ದೇವರೇ, ನಾನು ನಿನ್ನ ಹಾಗೆ ಆಗಬೇಕೆಂಬುದಾಗಿ ನೀವು ಹೇಳೋದಿಲ್ವಾ? ದೇವರ ಹತ್ರ ಹೇಳಿ, ಕರ್ತನೇ, ನಿನ್ನಂತೆ ನನ್ನನ್ನು ಮಾಡು ಅಯ್ಯ, ನಿನ್ನಂತೆ ನನ್ನನ್ನು ರೂಪಿಸಯ್ಯ, ನಿನ್ನ ಹಾಗೆ ನಾನು ಆಗಬೇಕು ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ. ಹಲ್ಲೆಲೂಯಾ. ಸ್ಥಿರಪಡಿಸುವ ಆತನೇ, ಬಲಪಡಿಸುವ ಆತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವ ಆತನೇ, ಘನಪಡಿಸುವ ಆತನೇ, ಹೆಚ್ಚಿಸುವ ಆತನೇ, ನಮ್ಮ ಪರ ನಿಂತು ಜಯ ನೀಡುವ ಆತನೇ. ಏನಾದರೂ ನೀನೇ ಮಾಡಿ ನಮ್ಮ ಶರೀರ ಬದಲಾಗಿಸುವೆ, ಈ ವಧುವನ್ನು ನಿನ್ನ ವಾಕ್ಯವಾಗಿ ಮಾರ್ಪಡಿಸಿದೆ. ಏನಾದರೂ ನೀನೇ ಮಾಡಿ ನಮ್ಮ ಶರೀರ ಬದಲಾಗಿಸುವೆ, ಈ ವಧುವನ್ನು ನಿನ್ನ ವಾಕ್ಯವಾಗಿ ಮಾರ್ಪಡಿಸಿ. ಇನ್ನೊಂದು ಸಾರಿ, ಏನಾದರೂ ನೀನೇ ಮಾಡಿ ನಮ್ಮ ಶರೀರ ಬದಲಾಗಿಸುವೆ, ಈ ವಧುವನ್ನು ನಿನ್ನ ವಾಕ್ಯವಾಗಿ ಮಾರ್ಪಡಿ. ಎಲ್ಲರೂ ಸೇರಿ ಹೇಳೋಣ, ಏನಾದರೂ ನೀನೇ ಮಾಡಿ ನಿನ್ನ ಶರೀರ ಬದಲಾಗಿಸುವೆ, ಈ ವಧುವನ್ನು ನಿನ್ನ ರೂಪದಂತೆ ಬದಲಾಗಿಸುವೆ. ಏನಾದರೂ ನೀನೇ ಮಾಡಿ ನಮ್ಮ ಶರೀರ ಬದಲಾಗಿಸುವೆ, ಈ ವಧುವನ್ನು ನಿನ್ನ ವಾಕ್ಯವಾಗಿ ಮಾರ್ಪಡಿಸಿದೆ. ಯೇಸುವೇ, 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 ನಿನ್ನಾಗೆ ಮಾಡಯ್ಯ. ಯೇಸುವೇ, ಯೇಸುವೇ,
ನಿನ್ನಂತೆ ನಾನು ಆಗಬೇಕಯ್ಯ. ಯೇಸುವೇ ಯೇಸುವೇ ನಿನ್ನ ಸ್ವಭಾವ ನನಗೆ ಬರಬೇಕಯ್ಯ. ಯೇಸುವೇ ಯೇಸುವೇ ನಿನ್ನಂತೆ ನನ್ನ ಮಾಡು ಯೇಸಯ್ಯ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಬಳಿಯಲ್ಲಿ ಹೇಳೋಣ, ದೇವರೇ ನಾನು ಇಷ್ಟು ದಿನ ಹೇಗೋ ಜೀವಿಸಿದೆ, ಆದರೆ ಇನ್ನು ಮುಂದೆ ನಾನೊಬ್ಬ ಲೌಕಿಕನಾಗಿ ಜೀವಿಸಲಿಕ್ಕೆ ನನಗೆ ಬೇಡ ದೇವರೇ. ನಾನೊಬ್ಬ ವ್ಯತ್ಯಾಸವುಳ್ಳಂಥ ಒಂದು ವಿನೋದವಾದ ಒಬ್ಬ ಮನುಷ್ಯನಾಗಿರಬೇಕು ದೇವರೇ. ನನಗೆ ನೀನು ಸಹಾಯ ಮಾಡು. ಓ ಹಾಲೆಲೂಯ ಹಾಲೆಲೂಯ. ನಾವು ಪ್ರಾರ್ಥಿಸೋಣ ಕರ್ತನ ಸಮ್ಮುಖದಲ್ಲಿ. ಈ ಸಮಯದಲ್ಲಿ ನಮ್ಮಲ್ಲಿರುವಂಥ ಬ್ರದರ್ ಸಂತೋಷ್ ಅವರು ಮುಂದೆ ಬಂದು ಈ ಸಮಯದಲ್ಲಿ ಈ ಕೊನೆಯ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ಪ್ರಾರ್ಥನೆ ಮಾಡುವಾಗ ನೀವೆಲ್ಲರೂ ಕೂಡ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ಇರಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಕರ್ತನೇ ನಿನ್ನ ಹಾಗೆ ನಮ್ಮನ್ನು ಬದಲಾಯಿಸು ರಾಜ್ಯ. ಸ್ತೋತ್ರ. Most gracious and ever-loving Father, ನಮ್ಮ ಪರಲೋಕದ ಅಮೂಲ್ಯ ತಂದೆಯೇ, we thank thee, Lord, for this wonderful time you've given us, ಈ Lord. ಅದ್ಭುತ ಸಮಯವನ್ನು ನಮಗೆ ದಯಪಾಲಿಸಕ್ಕಾಗಿ And we thank you, Lord, for speaking to us, ನಮ್ಮೊಂದಿಗೆ Lord. ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. Because without your words, Lord, our life is nothing. ಯಾಕಂದ್ರೆ Lord. ನಿನ್ನ ವಾಕ್ಯವಿಲ್ಲದೆ ನಮ್ಮ ಜೀವನ ವ್ಯರ್ಥ ಕರ್ತನೆ. And we thank you, Lord, for revealing us to become a stature of a perfect ಆ man, ಸಿದ್ಧ Lord. ಮನುಷ್ಯನ ನಿಲುವಿನ ವಿಷಯದಲ್ಲಿ ನಮಗೆ ಹೆಚ್ಚು ನೀನು ಪ್ರಕಟಿಸಿದ್ದಕ್ಕಾಗಿ ಸ್ತೋತ್ರ. And we thank you, Lord, for showing us, Lord, how we should be in this time, ಈ Lord. ಸಮಯದಲ್ಲಿ ನಾವು ಹೇಗೆ ಇರಬೇಕೆಂದು ನೀವು ನಮಗೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. And we know, Lord, that we are not perfect, Lord. ಕರ್ತನೆ, ನಮಗೆ ಗೊತ್ತು ನಾವು ಪರಿಪೂರ್ಣರಾಗಿಲ್ಲ, But it's you, only you are perfect, ಆದರೆ ನೀನು Lord. ಪರಿಪೂರ್ಣನಾಗಿದ್ದಿ. And we are trying to be perfect like ಮತ್ತು you. ನಾವು ನಿನ್ನಾಗೆ ಪರಿಪೂರ್ಣರಾಗಲು ಪ್ರಯತ್ನಿಸ್ತೇವೆ. As the prophet says, Lord, ಪರಿಪೂರ್ಣ ಹೇಳ್ತಾನೆ ಕರ್ತನೆ. to be like Jesus, ಅದು Lord. ಯೇಸುವಿನಂತೆ ಆಗಲು. It's not only here, Lord, to be like you, ಅದು Lord. ನಿನ್ನಂತೆ ಆಗೋದು ಕೇವಲ ಕೇಳೋದು ಮಾತ್ರ ಅಲ್ಲ, But we see, Lord, from this earth to your glory, O ಈ Lord. ಭೂಮಿಯಿಂದ ನಿಮ್ಮ ಮಹಿಮೆಗೆ If we want to be changed like you, O ನಿನ್ನ Lord, ಹಾಗೆ ನಾವು ಬದಲಾಗಬೇಕು ಕರ್ತನೆ. let our lives be changed, O ನಮ್ಮ Lord. ಜೀವನ ಅದು ಬದಲಾಗಬೇಕು. You touch each one's life over ನಮ್ಮ here, O ಪ್ರತಿಯೊಬ್ಬರ Lord. ಜೀವನ ನೀನು ಮುಟ್ಟು ಕರ್ತನೆ. Let the message go deep into their ಈ hearts, O Lord. ಸಂದೇಶವು ಎಲ್ಲರ ಹೃದಯದಲ್ಲಿ ಆಳವಾಗಿ ಬೇರೂರಲಿ. And let us not only be hearers of this word, O ಕೇವಲ Lord, ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ, but taking each step, O Lord, ನಾವು ಪ್ರತಿ ಹೆಜ್ಜೆಯನ್ನು Yes. ತೆಗೆದುಕೊಳ್ಳುವಂತೆ by faith, virtue, temperance, patience, godliness, and everything, O ಅದು Lord. ಪ್ರತಿಯೊಂದು ನಂಬಿಕೆ, ಸದ್ಗುಣ, ತಾಳ್ಮೆ, ಭಕ್ತಿ ಎಲ್ಲವನ್ನು ಅದು ಮುಂದುವರಿಯಲು And to come into your perfection, ಮತ್ತೆ O ನಿನ್ನ Lord. ಪರಿಪೂರ್ಣತೆಗೆ ನಾವು ಬರಲು. Because as we say, O Lord, as you said, O ನೀನು Lord, ಹೇಳಿದಾಗೆ ಕರ್ತನೆ ನಾವು ಹೇಳ್ತೇವೆ, be perfect as my Father in heaven is ನಮ್ಮ ತಂದೆಯ perfect. ಪರಲೋಕದಲ್ಲಿ Yes. ತಂದೆಯ ಪರಿಪೂರ್ಣನಾದ ಹಾಗೆ ನಾವು ಪರಿಪೂರ್ಣರಾಗಬೇಕು. We know, Lord, with our strength, with our might, we cannot be ನಮ್ಮ perfect, ಬಲದಿಂದ O ಇದು Lord. ಆಗೋದಿಲ್ಲ ಕರ್ತನೆ. Yes, Lord. But we thank you, Lord, for your shed blood, O ಆದರೆ Lord. ನಿಮ್ಮ Yes. ರಕ್ತ ಸುರಿಸಿಗಾಗಿ ನಿಮಗೆ ಸ್ತೋತ್ರ. And we thank you, Lord, for telling us, O Lord, that we have to be transformed, O ಮತ್ತೆ Lord. ನಾವು ಆ ಒಂದು ವರ್ಗಾವಣೆ ಆಗ್ಬೇಕೆಂದು ನಮ್ಗೆ ಹೇಳಿದಕ್ಕಾಗಿ ನಿಮಗೆ ಸ್ತೋತ್ರ. Because we don't believe in this blood, O ಯಾಕಂದ್ರೆ Lord. ನಾವು ಈ ರಕ್ತದಲ್ಲಿ ನಂಬಿಕೆ ಇರುವುದಿಲ್ಲ ಕರ್ತನೆ. Because this flesh and blood cannot enter into your kingdom, O ಯಾಕಂದ್ರೆ ಈ Lord. ರಕ್ತ ಮಾಂಸವು ನಿನ್ನ ರಾಜ್ಯಕ್ಕೆ And we need ಬರುವುದಿಲ್ಲ. that transformation blood, O Lord. ಮತ್ತೆ ಆ ನಿನ್ನ ವರ್ಗಾವಣೆಯಾದ ರಕ್ತದಿಂದ And fill us, O Lord, with your blood, O ಮತ್ತೆ Lord. ನಿನ್ನ ರಕ್ತದಿಂದ ನಮ್ಮನ್ನು ತುಂಬಿಸು. Change us from inside, O ನಮ್ಮ Lord. ಒಳಗಿಂದ ನಮ್ಮನ್ನು ಬದಲಾಯಿಸು. Transform us, O Lord, to be perfect like you, O Lord. ನಿನ್ನಾಗೆ ಪರಿಪೂರ್ಣರಾಗಿ ನಮ್ಮನ್ನು ಬದಲಾಯಿಸು. Let our lives be shining, O Lord, wherever we go, O ನಾವು Lord. ಹೋಗುವಲ್ಲಿ ಎಲ್ಲ ನಿನ್ನ ಜೀವನ ನಾವು We pray for ಪ್ರತ್ಯಕ್ಷಪಡಿಸುವಂತೆ. all the brothers and sisters over in this place, ಈ O Lord. ಸ್ಥಳದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರ ನಾವು We ಪ್ರಾರ್ಥಿಸ್ತೇವೆ know, ಕರ್ತನೆ. Lord, it is not easy for them to dwell among all the heathens, O ಇಲ್ಲಿ Lord. ಒಂದು ಮೂರ್ತಿ ಪೂಜಾರರೊಂದಿಗೆ ಒಟ್ಟಿಗೆ ಇರುವುದವರಿಗೆ ಅಷ್ಟು ಸುಲಭ ಅಲ್ಲ ಕರ್ತನೆ. But we know, Lord, that you have chosen them, O Lord, to be lights over here, O ಮತ್ತು Lord. ನೀವು ಅವರನ್ನು ಆರಿಸಿದ್ದಿ ಕರ್ತನೆ. And we pray, Lord, that they stand like Noah, O ಆದರೆ Lord. ನೋವನಾಗಿ ಅವರು ಸ್ಥಿರವಾಗಿ ನಿಲ್ಲಲು ಅವರಿಗೆ ಸಹಾಯ And ಮಾಡು. like Moses, O Lord. ಮೋಶೆ ಹಾಗೆ. In their days to come, O Lord. ಅವರ ದಿವಸಗಳು ಬರುವಾಗ Because we know, Lord, it is not easy, O Lord. ಯಾಕಂದ್ರೆ ಅದು ಅಷ್ಟು ಸುಲಭವಾಗಿಲ್ಲ ಕರ್ತನೆ. But you have given us evidence, O ಆದರೆ Lord, ನೀನು ನಮಗೆ ಸಾಕ್ಷಿಯನ್ನು ಕೊಟ್ಟಿದ್ದಿ. of that promised land, O ಆ ಒಂದು Lord. ವಾಗ್ದಾನದ ಸ್ಥಳದ ವಿಷಯದಲ್ಲಿ Help them to stand their ground, O Lord. ಅವರಿಗೆ ಒಂದು ಸ್ಥಿರವಾಗಿ ನಿಲ್ಲಲು ಸಹಾಯ Let them ಮಾಡು. get that
the stature like you, O Lord, ನಿನ್ನಾಗೆ ಆ ಒಂದು ನಿಲುವನ್ನು ಅವರು ಪಡೆಯಲಿ. to face the enemy, O Lord. ವೈರಿಗಳನ್ನು ಎದುರಿಸಲು. Because you have said, O Lord, don't worry, O Lord. ಹಾಗಾದ್ರೆ ನೀನು ಹೇಳಿದೆ ಭಯಪಡಬೇಡ. It's my battle, O ಇದು Lord. ನನ್ನ ಯುದ್ಧವಾಗಿದೆ. Help them, O Lord, to stand on those grounds, O ಆ Lord. ಒಂದು ಸ್ಥಿರ ನೆಲದಲ್ಲಿ ನಿಲ್ಲರವರೆಗೆ ನೀನು And ಸಹಾಯ you ಮಾಡು. fight the battle for ಮತ್ತೆ them, O ನೀನು Lord. ಅವರಿಗೋಸ್ಕರ ಯುದ್ಧ ಮಾಡು. And let this place be, O Lord, ಮತ್ತೆ ಈ ಒಂದು ಸ್ಥಳವು ಕರ್ತನೆ, as the brother had said, O Lord, ಸಹೋದರನು ಹೇಳಿದ ಹಾಗೆ there will be a great meeting over here, O ಒಂದು Lord, ಶ್ರೇಷ್ಠ ಒಂದು ಕೂಟಗಳು ನಡೆಯಲಿ. to glorify your name, O ನಿನ್ನ Lord. ಹೆಸರನ್ನು ಮಹಿಮೆಪಡಿಸಲು. And we ask you, Lord, to bless brother, O Lord. ಮತ್ತೆ ಸಹೋದರನನ್ನು ಆಶೀರ್ವದಿಸು. Bless his family, O Lord. ಕುಟುಂಬವನ್ನು ಆಶೀರ್ವದಿಸು. And bless the interpreter, ಅಲ್ಲಿ ಅನುವಾದ ಮಾಡುವ interpreter ಸಹೋದರನನ್ನು also, Lord. And we thank you, Lord, for giving him the right words, O ಮತ್ತೆ Lord. ಸರಿಯಾದ ಪದಗಳನ್ನು ಕೊಡೋದಕ್ಕಾಗಿ And ಸ್ತೋತ್ರ. bless Pastor Santosh and his family, O ಮತ್ತೆ Lord. ಪಾಸ್ಟರ್ ಸಂತೋಷ್ ಮತ್ತೆ ಅವರ ಕುಟುಂಬಕ್ಕಾಗಿ And ಸ್ತೋತ್ರ. bless each one of us who have come here, O ಇಲ್ಲಿ Lord, ಬಂದ ಎಲ್ಲ ಸಹೋದರ ಸಹೋದರರನ್ನು to ಆಶೀರ್ವದಿಸು. listen to your word, O Lord. ವಾಕ್ಯವನ್ನು ಕೇಳಲು ಕೊಟ್ಟ Bless ಕೃಪೆಗಾಗಿ each one of us, each one of them, O Lord, ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. and their families, O ಅವರ Lord, ಕುಟುಂಬಗಳನ್ನು ಕೂಡ, and their children, O Lord. ಮಕ್ಕಳನ್ನು ಕೂಡ ಕರ್ತನೆ. We give everyone into your hands, O ಎಲ್ಲರನ್ನು ನಿನ್ನ Lord. ಕೈಗೆ ಸಮರ್ಪಿಸ್ತೇವೆ. We give all glory, honor, and praise unto you, ಎಲ್ಲ O ಘನ Lord. ಮಾನ ಮಹಿಮೆ ಸೋದರ We ನಿನಗೊಬ್ಬನಿಗೆ ask this ಸಲ್ಲಲಿ. prayer in the precious and mighty name of our Lord ಎಲ್ಲ Jesus ಪ್ರಾರ್ಥನೆಗಳನ್ನು Christ. ಅದ್ಭುತವಾದ ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಕೊನೆಯದಾಗಿ ಈ ಕೂಟವನ್ನು ಮುಗಿಸ್ಕೊಳ್ಳೋಣ ಆಶೀರ್ವಾದದೊಂದಿಗೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನವು, ಐಕ್ಯವು, ಅನ್ಯೋನ್ಯತೆಯು ನಾವು ಎತ್ತಲ್ಪಡುವವರೆಗೂ ಆತನ ಪ್ರಸನ್ನತೆ, ಸಾನ್ನಿಧ್ಯ, ಸಮಾಧಾನ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ. ಆಮೆನ್. ಹಲ್ಲೆಲೂಯಾ. 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 God bless you all. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನು ನಿಮ್ಮ ಕುಟುಂಬದೊಂದಿಗೆ